ಶ್ರೀಗುರುಭ್ಯೋ ನಮಃ ಹರಿ ಓಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಮನೇಕದಂತಭಕ್ತಾನಾಂ ಏಕದಂತಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತೇ ನಮಃ. ಪದ್ಮಾನನೆ ಪದ್ಭೈ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷಿ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತ್ವತ್ಪಾದಪದ್ಮಂ ಮಯಿ ಸನ್ನಿಧತ್ಸ್ವ. ಯಾಸಾ ಪದ್ಮಾಸನಸ್ಥಾ ವಿಪುಲಕಟಿತಟೀ ಪದ್ಮಪತ್ರಾಯತಾಕ್ಷೀಂ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ರಾಜ್ಯದಾಯಿನೀಂ ರಾಜ್ಯಕಲಾವಲ್ಲಭಾಂ ಶ್ರೀಂ ಲಲಿತಾಂ ಬಾಲಾತ್ ತ್ರಿಪುರಸುಂದರೀಂ ಹರಿಂಕಾರಾಸನಗರ್ಭಿದಾಂ ನಲಸಿಕಾಂ ಸೋಂ ಕ್ಲೀಂ ಕಳಾಂ ಬಿಭ್ರತೀಂ ಸವರ್ಣಾಂ ವರದಾರಣೀಂ ಚ ವರಸದಾಂ ದೌತಾಂ ತರಿತ್ರೋಜ್ವಲಾಂ ಒಂದೇ ಪುಸ್ತಕಪಾಸಮಂಕುಶಿಧರಾಂ ಸೃಗ್ಭೂಷಿತಾಂ ಉಜ್ವಲಾಂ ತ್ವಾಂಗೌರೀಂ ತ್ರಿಪುರಾಂ ಫರಾತ್ವರಕಲಾಂ ಶ್ರೀಚಕ್ರಸಂಚಾರಿಣೀಂ ಲಲಿತಾಂಬಿಕಾಯ ನಮಃ. ದುರ್ಗಾಂಬಿಕಾಯ ನಮಃ. ಕ್ಷೇತ್ರಪಾಲಿನೇ ನಮಃ ಓಂ. ಕ್ಷೇತ್ರೇಶೇ ನಮಃ. ನವದುರ್ಗಾಯ ನಮಃ. ತ್ರಿಕಾಲಗ್ನಸಂಪನ್ನೇ ನಮಃ ಓಂ. ಭುವನೇಶ್ವರ್ಯೇ ನಮಃ ಓಂ. ಲಲಿತಾಯ ನಮಃ ಓಂ. ದುರ್ಗೇ ನಮಃ ಓಂ. ಕಾತ್ಯಾಯಿನೇ ನಮಃ. ನವದುರ್ಗಾಯ ನಮಃ ಓಂ. ತ್ರಿಕಾಲಗ್ನಸಂಪನ್ನೇ ನಮಃ ಓಂ. ಭುವನೇಶ್ವರ್ಯೇ ನಮಃ ಓಂ. ಲಲಿತಾಯ ನಮಃ ಓಂ. ಮಹಾಕಾಲಾಯ ನಮಃ ಓಂ. ಕಾಲಾತೀತಾಯ ನಮಃ ಓಂ. ಗುಣಾತೀತಾಯ ನಮಃ ಓಂ. ನಿರಂಜನ್ಯೇ ನಮಃ ಓಂ. ಲಲಿತಾಯ ನಮಃ ಓಂ. ದುರ್ಗಾಯ ನಮಃ ಓಂ. ಗಣಪತೇ ನಮಃ ಓಂ. ಗ್ರಾಮಿನೇ ನಮಃ ಓಂ. ಗಣಾಧ್ಯಕ್ಷಾಯ ನಮಃ ಓಂ. ಗಣಸ್ವರೂಪಿಣೇ ನಮಃ ಓಂ. ಗಣಾಗಣವಲ್ಲಭಾಯ ನಮಃ ಓಂ. ಗಣೇಶ್ವರಣ್ಯೇ ನಮಃ ಓಂ. ಲಲಿತಾಂ ಬಾಲಾಂಬಿಕಾಯೈ ನಮೋ ನಮಃ. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳಿಗೂ ಬೆಳಗಿನ ಶುಭೋದಯಗಳನ್ನು ಹೇಳ್ತಾ, ತಾಯಿ ಮಹಾಲಕ್ಷ್ಮಿಯ ಲಲಿತಾ ಬಾಲಾತ್ ತ್ರಿಪುರ ಸುಂದರಿಯ ಭಗವತಿಯ ಸಂಪೂರ್ಣ ಅನುಗ್ರಹ ತಮ್ಮೆಲ್ಲರಿಗೂ ಸಿಗುವಂಥದ್ದಾಗಲಿ. ತಾವು ಮಾಡುವಂತಹ ಪ್ರತಿಯೊಂದು ಕೆಲಸಗಳಲ್ಲೂ ಹೆಚ್ಚಿನ ಯಶಸ್ಸುಂಟಾಗಲಿ ಅಂತ ನಾನು ದೇವಿನ ಪ್ರಾರ್ಥನೆ ಮಾಡ್ತೀನಿ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಬೆಳಗಿನ ಶುಭೋದಯಗಳನ್ನು ಹೇಳ್ತಾ, ಇವತ್ತಿನ ಕಾರ್ಯಕ್ರಮ ಮಹರ್ಷಿವಾಣಿ ಕಾರ್ಯಕ್ರಮ ಅದ್ಧೂರಿಯುತವಾದಂತಹ ಕಾರ್ಯಕ್ರಮ, ಪ್ರತಿನಿತ್ಯ ತಮ್ಮೆಲ್ಲರ ಹೃದಯ ಸಿಂಹಾಸನದಲ್ಲಿ ಆಳುವಂತಹ ಕಾರ್ಯಕ್ರಮ. ಸತತ 1.5 ಗಂಟೆ ಕಾಲ ನಿಮ್ಮ ಅಮೂಲ್ಯವಾಗಿರ್ತಕ್ಕಂಥ ಸಮಯವನ್ನು ನಮ್ಮ ಈ ಕಾರ್ಯಕ್ರಮವನ್ನು ನೋಡುವಂಥದ್ರಲ್ಲಿ ತಾವಿಟ್ಟಿದ್ದೀರಿ. ಬಹಳ ಸಂತೋಷ ಪಡ್ತಕ್ಕಂಥ ವಿಚಾರ. ಹಾಗೆ ಇವತ್ತು ಸರ್ವಮಂಗಳೆಯಾದಂತಹ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಾ, ಮಂಗಳವಾರ ಮಂಗಳದಾಯಕವಾಗಿರ್ತಕ್ಕಂಥ ವಾರ. ಇವತ್ತು ತಾವು ಏನೆಲ್ಲ ಕೆಲಸ ಕಾರ್ಯಗಳನ್ನು ಮನಸ್ಸಲ್ಲಿ ಸಂಕಲ್ಪ ಮಾಡಿದ್ದೀರಿ, ಯಾವ ಕೆಲಸಗಳನ್ನು ಮಾಡಿ ಅದರಿಂದ ಯಶಸ್ಸನ್ನು ಕಾಣಬೇಕು ಎಂಬತಕ್ಕಂಥ ಆಸೆ ಆಕಾಂಕ್ಷೆಯಲ್ಲಿದ್ದೀರಿ, ನಿಮ್ಮ ಮನೋಕಾಮನೆಗಳು ಬೇಗ ಸಿದ್ಧಿಯಾಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೀನಿ. ಯಾ ದೇವಿ ಸರ್ವದೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಹೀಗೆ ಭಗವತಿಯ ಪ್ರಾರ್ಥನೆಯಿಂದ ಸರ್ವರಿಗೂ ಸಹಿತ ಆ ಕಾಲದಲ್ಲಿ ಸಂಭವಿಸುವಂತಹ ಎದುರಾಗುವಂತಹ ಕಷ್ಟಗಳು ದೂರ ಆಗಲಿ. ಮನುಷ್ಯನ ಗುಣ ಹೇಗಿರುತ್ತಪ್ಪ ಅಂದರೆ, ಒಬ್ಬರನ್ನು ನೋಡಿ ಇನ್ನೊಬ್ಬ ವ್ಯಕ್ತಿ ಆಡುವಂಥ ಮಾತು ಹೇಗಿರುತ್ತಪ್ಪ ಅಂದರೆ, ನನ್ನ ಶ್ರಮಕ್ಕೆ ತಕ್ಕ ಪ್ರತಿಫಲ ನನಗೆ ಸಿಗ್ತಿಲ್ಲ, ಮನೆಯಲ್ಲೇ ಕೂತರು ಅವರೆಲ್ಲ ಫಲಗಳನ್ನು ಅನುಭವಿಸ್ತಾ ಇದ್ದಾರಲ್ಲ ಅಂತ. ಈ ವಿಚಾರ ಸಾಕಷ್ಟು ಕುಟುಂಬಗಳಲ್ಲಿ ಎದುರಾಗ್ತಾ ಇರುತ್ತೆ. ಕಾಲ ಕಾಲಕ್ಕೂ ಸಹಿತ ಇದಕ್ಕೆ ಉತ್ತರನೇ ಇಲ್ಲದಂಥ ರೀತಿಯಲ್ಲಿದೆ. ಬಹುಶಃ ಇದು ಯಾಕಾಗತ್ತೆ? ಬೆಳಗ್ಗೆಯಿಂದ ಸಾಕಷ್ಟು ಶ್ರಮಿಸ್ತೀವಿ ನಾವು. ನಮ್ಮ ಶ್ರಮ ಎಷ್ಟಿರುತ್ತೆ ಅಂದರೆ, ನಾವೇ ಅದನ್ನು ಕೂತು ಆಲೋಚನೆ ಮಾಡಿದಾಗ, ಅಯ್ಯೋ ಇಷ್ಟು ನಾವು ಕಷ್ಟ ಅನುಭವಿಸ್ತಾ ಇದ್ದೀವಲ್ಲ, ಇಷ್ಟೆಲ್ಲ ಶ್ರಮಿಸ್ತಾ ಇದ್ದೀವಲ್ಲ, ಆದರೂ ಪಕ್ಕದವ್ರ ಥರ ನಾನು ಇರಲಿಕ್ಕೆ ಆಗ್ತಿಲ್ಲ, ಅಥವಾ ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿ ಥರ ನಾನು ಆಗಲಿಕ್ಕೆ ಆಗ್ತಾ ಇಲ್ಲ, ಅಥವಾ ಅವರು ನನಗಿನ್ನ ಓದಲ್ಲೂ ಕಡಿಮೆ ಇದ್ದಾರೆ, ವಿದ್ಯೆಯಲ್ಲೂ ಕಡಿಮೆ ಇದ್ದಾರೆ, ಅಥವಾ ಯಾವುದೇ ತರಹ ಬೆಂಬಲ ಇಲ್ದಿದ್ರು ಬಲ ಇಲ್ದಿದ್ರು ಅವರಿರ್ತಕ್ಕಂಥ ರೀತಿಗೂ ನಾನಿರ್ತಕ್ಕಂಥ ರೀತಿಗೂ ಬಹಳ ವ್ಯತ್ಯಾಸ ಇದೆ ಅಂತ ಯೋಚನೆ ಮಾಡ್ತೀವಿ. ಆದರೆ ಇದೆಲ್ಲವನ್ನು ಸಹಿತ ನಿರ್ಣಯ ಮಾಡ್ತಕ್ಕಂಥವನು ಮೇಲೊಬ್ಬ ಇದ್ದಾನೆ. ಆತನ ನಿರ್ಣಯದಂತೆ ನಮ್ಮ ಬದುಕು ನಡೆಯುತ್ತೆ ಎಂಬತಕ್ಕಂಥದ್ದನ್ನು ಮೊದಲು ನಾವು ಅರ್ಥ ಮಾಡ್ಕೋಬೇಕು. ಯೋಗಿ ಕೇಳ್ಕೊಂಬಂದಿದ್ದು ಯೋಗಿಗೆ, ಭೋಗಿ ಕೇಳ್ಕೊಂಬಂದಿದ್ದು ಭೋಗಿಗೆ ಅಂತ ಹೇಳ್ತಾರೆ. ಅಂದರೆ ಒಂದಷ್ಟು ವಿಚಾರಗಳನ್ನು ಸರಿಯಾದ ರೀತಿ ನಾವು ಅರ್ಥ ಮಾಡ್ಕೋಬೇಕು. ನಮಗೆ ಭಗವಂತ ಕೆಲವೊಮ್ಮೆ ಎಲ್ಲ ಸವಲತ್ತುಗಳನ್ನು ಕೊಟ್ಟರು, ಎಲ್ಲ ಸುಖ ಸಂತೋಷವನ್ನು ಕೊಟ್ಟರು, ಭೋಗ ಭಾಗ್ಯಗಳನ್ನು ಕೊಟ್ಟರು, ಅದನ್ನು ನಾವು ಉಪಯೋಗಿಸ್ಕೊಳ್ಳೋದಿಲ್ಲ, ಅದರಂತೆ ನಾವು ಇರೋದಿಲ್ಲ. ಎಲ್ಲವೂ ಇದ್ದರೂ ಸರ್ವಸಂಗ ಪರಿತ್ಯಾಗಿ ಥರ ಇರ್ತೀವಿ. ಎಲ್ಲವೂ ದೇವರು ನಮಗೆ ಅನುಗ್ರಹ ಕೊಟ್ಟರು, ಯಾವುದೋ ಒಂದು ಬೇಡವಾದ ವಿಚಾರವನ್ನು ತಲೆಯಲ್ಲಿಟ್ಕೊಂಡು ನಮ್ಮನ್ನು ನಾವು ಸಂಪೂರ್ಣವಾಗಿ ಹೊರಗಡೆ ಎಲ್ಲೋ ಪ್ರಪಂಚದಲ್ಲಿ ಕಳೀತೀವಿ. ಆದರೆ ಕೆಲವಷ್ಟು ಕರ್ಮಫಲಗಳು ಹೇಗಿರುತ್ತಪ್ಪ ಅಂದರೆ, ಮಾಡಿರುವಂತಹ ಕರ್ಮ ಎರಡೂ ಕಡೆಯೂ ಬ್ಯಾಲೆನ್ಸ್ ಮಾಡುತ್ತದೆ. ಏನೇ ಆದರೂ ಪ್ರತಿಯೊಂದು ಕರ್ಮಗಳ ಮೇಲೆ ಆಧಾರವಾಗಿರ್ತಕ್ಕಂಥದ್ದು. ಆ ಕರ್ಮಫಲ ಯಾರೊಬ್ಬರನ್ನು ಬಿಟ್ಟಿದ್ದಲ್ಲ. ಹಾಗೆ ತನ್ನಲ್ಲಿರುವಂಥ ಬ್ಯಾಂಕ್ ಬ್ಯಾಲೆನ್ಸು ಮತ್ತೊಬ್ಬರು ಯಾರೂ ಡ್ರಾ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಸಾಧ್ಯವಾದಷ್ಟು ಈಗ ಪ್ರಸ್ತುತ ಭಗವಂತ ನಮಗೇನು ಜ್ಞಾನವನ್ನು ಕೊಟ್ಟಿರೋಷ್ಟರಲ್ಲಿ 4 ಜನಕ್ಕೆ ಒಳಿತಾಗಿ ಧರ್ಮ ಮಾರ್ಗದಲ್ಲಿ ನ್ಯಾಯ ನೀತಿಯನ್ನು ನೋಡಿ ಮತ್ತು ಮಾಡಬೇಕಾಗಿರ್ತಕ್ಕಂಥ ಆಲೋಚನೆ ಮಾಡಬೇಕಾಗಿರ್ತಕ್ಕಂಥದ್ರ ಬಗ್ಗೆ ನಮ್ಮ ಆಲೋಚನೆ ಇದ್ದರೆ ಅದರ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ಬೋದು.
ಕೆಲವಷ್ಟು ವಿಚಾರಗಳಲ್ಲಿ ದುಡುಕಿ ತೀರ್ಮಾನ ತಂದುಕೊಳ್ತೀವಿ. ಆ ದುಡುಕಿ ತೀರ್ಮಾನ ತಂದಾಗ ಆಗುವಂತಹ ಪರಿಣಾಮಗಳಿದೆಯಲ್ಲ, ಅದು ಬಹಳ ನೋವನ್ನು ತರುತ್ತೆ. ಏನೇ ಆದರೂ ಕಷ್ಟ ಎಂಬತಕ್ಕಂಥದ್ದು, ಸಮಸ್ಯೆ ಎಂಬತಕ್ಕಂಥದ್ದು ಮನುಷ್ಯರಿಗೆ ಆಯಾ ಕ್ಷಣಕ್ಕೆ ಬಂದೊದಗುವಂತಹ ಒಂದಷ್ಟು ತೊಂದರೆ ತಾಪತ್ರಗಳಿಗೆ ಪರಿಹಾರವೇ ಇಲ್ಲದಂಥ ರೀತಿಯಲ್ಲಿರುತ್ತೆ. ಆದರೆ ಇಂತಹ ಕಾಲದಲ್ಲಿ ಧೈರ್ಯವನ್ನು ಕೆಡಿಸ್ಕೊಳ್ದಿರ ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಅಂತಹ ಒಂದು ಸಂಕಷ್ಟ ಬಂದರೂ ಆ ಕಷ್ಟಗಳನ್ನು ದೂರ ಮಾಡ್ಕೊಳ್ಬೋದು. ಆ ಕಷ್ಟಗಳು ದೂರ ಆಗಬೇಕಾದ್ರೆ ಕಾಳಭೈರವನ ಪ್ರಾರ್ಥನೆ ಅಂತ ಹೇಳ್ತಾರೆ. ಕಾಳಭೈರವನಿಗೆ ಯಾವ ಕಾಲವೂ ಸಹಿತ ಪ್ರತ್ಯೇಕವಾದ ಕಾಲ ಅಲ್ಲವಂತೆ. ದಿನದ 24 ಗಂಟೆ, ವರ್ಷದ 365 ದಿವಸ ತನ್ನ ನಡವಳಿಕೆಗಳಲ್ಲಿ ಎಲ್ಲವೂ ಸರ್ವವೂ ಸಹಿತ ಶಿವ ಒಬ್ಬನೇ ಆಗಿರ್ತಾನೆ. ಅಂತಹ ಕಾಳಭೈರವನಿಗೆ ವಿಶೇಷವಾಗಿರ್ತಕ್ಕಂತಹ ಒಂದು ಪ್ರಾರ್ಥನೆಯನ್ನು ಯಾರು ಸಲ್ಲಿಸಿದ್ರೂ ತನ್ನ ಕಾಲದ ಪರಿಮಿತಿಯಲ್ಲಿ ಬರುವಂಥ ತೊಂದರೆಗಳನ್ನು ದೂರ ಮಾಡುವಂಥವ್ರು ಆಗ್ತಾನಂತೆ. ಅಂದರೆ ಯಾರು ನಂಬುತ್ತಾರೆ, ನಂಬಿರ್ತಕ್ಕಂಥವ್ರನ್ನ ಕೈ ಹಿಡಿದು ನಡೆಸುವಂಥ ಗುಣ ಕಾಳಭೈರವನಿಗೆ ಅಂತ ಹೇಳ್ತಾರೆ. ಅಂದರೆ ಕಾಳಭೈರವನ ಅನುಷ್ಠಾನವೇ ಹಾಗಿರುತ್ತಂತೆ. ಕಾಳಭೈರವನ ಚಿಂತನೆ ಹೇಗಿರುತ್ತಪ್ಪ ಅಂದರೆ, ಯಾರು ನನ್ನನ್ನು ಚಿಂತನೆ ಮಾಡ್ತಾರೆ, ಯಾರು ನನ್ನನ್ನು ಅನುಸರಿಸ್ತಾರೆ, ಅಥವಾ ನನ್ನ ಮಾರ್ಗವನ್ನು ಯಾರು ನೋಡ್ತಿರ್ತಾರೆ, ಅವರನ್ನು ಸಂಪೂರ್ಣವಾದಂಥ ರೀತಿ ನನ್ನ ಜವಾಬ್ದಾರಿಯಲ್ಲಿ ನಾನು ನೋಡಬೇಕಾದ ನನ್ನ ಧರ್ಮ ಅಂತ ಆ ಧರ್ಮ ಪರಿಪಾಲನೆ ಮಾಡ್ತಾನಂತೆ. ಅದಕ್ಕೆ ಕಾಳಭೈರವನಿಗೆ ಅಷ್ಟು ವಿಶೇಷವಾಗಿರ್ತಕ್ಕಂಥ ಅಂಶವಿದೆ. ಕಾಳಭೈರವ ಆತ ಹುಟ್ಟೆ ಆ ತರಹ. ಜೊತೆಗೆ ಕಾಳಭೈರವನಿಗೆ ಇನ್ನೊಂದು ವಿಶೇಷವಾದ ಅಂಶ ಇದೆ. ಕಾಳಭೈರವನ್ನು ಯಾರು ಸಂಕಲ್ಪ ಮಾಡಿದ್ರೂ ಆ ಸಂಕಲ್ಪ ಪರಿಪಕ್ವವಾದಂಥ ರೀತಿಯಲ್ಲಿ ಕಾರ್ಯಸಿದ್ಧಿಯಾಗತ್ತಂತೆ. ಕಾಳಭೈರವನಿಗೆ ವಿಶೇಷವಾಗಿರ್ತಕ್ಕಂಥ ರೀತಿ ಒಂದಷ್ಟು ನೈವೇದ್ಯವಾಗಲಿ ಅಥವಾ ಭಸ್ಮದಿಂದ ಅರ್ಚನೆ ಮಾಡಿಸ್ತಕ್ಕಂಥದ್ದು. ನೋಡಿ, ಕಾಳಭೈರವನಿಗೆ ಭಸ್ಮಾರ್ಚನೆ ಬಹಳ ವಿಶೇಷ ಅಂತ ಹೇಳ್ತಾರೆ. ಹಾಗಾಗಿ ಇವತ್ತಿಗೂ ಸಹಿತ ಕಾಶಿ ಕ್ಷೇತ್ರದಲ್ಲಿ ಕಾಳಭೈರವನಿಗೆ, ಆ ಕ್ಷೇತ್ರದಲ್ಲಿರ್ತಕ್ಕಂತಹ ಕಾಳಭೈರವನಿಗೆ ತ್ರಿಕಾಲ ಅನುಷ್ಠಾನಗಳ ಜೊತೆಗೆ ಭಸ್ಮಾರ್ಚನೆ ಎಂಬತಕ್ಕಂಥದ್ದು ಆಗಿಂದಾಗಲೇ ನಡೀತಾನೆ ಇರುತ್ತೆ. ಭಸ್ಮಾರ್ಚನೆ ಮಾಡ್ತಕ್ಕಂಥದ್ದು ಕಾಳಭೈರವನಿಗೆ ಅನುಷ್ಠಾನ ಮಾಡತಕ್ಕಂಥದ್ದು. ಯಾರು ಕಾಳಭೈರವನ್ನು ತನ್ನ ಹೃದಯ ಸಿಂಹಾಸನದಲ್ಲಿ ಆರಾಧನೆ ಮಾಡ್ತಾರೋ, ಜೊತೆಗೆ ಯಾವುದೇ ಸಂಕಷ್ಟಗಳು ಬಂದಾಗಲೂ ಸಹಿತ ಆತನ ಹೆಸರನ್ನು ನೆನೆಸ್ಕೊಳ್ತಾರೋ, ಯಾವ ಸಮಸ್ಯೆ ಬಂದಾಗಲೂ ಸಂತೋಷ ಇರಲಿ ದುಃಖ ಇರಲಿ ಆಗ ಕಾಳಭೈರವನ ಮನಸ್ಸಲ್ಲಿರಲಿ. ಈ ಪ್ರಕಾರ ನಡವಳಿಕೆಗಳಿದ್ದರೆ ತುಂಬ ಬದಲಾವಣೆಯನ್ನು ತಂದುಕೊಳ್ಬೋದು. ಜೀವನದಲ್ಲಿ ಅಮೂಲ್ಯವಾಗಿರ್ತಕ್ಕಂಥ ಕ್ಷಣಗಳನ್ನು ಎದುರು ನೋಡ್ಬೋದು. ಕಾರಣ ಮನುಷ್ಯನಿಗೆ ಕಷ್ಟ ಎಂಬತಕ್ಕಂಥದ್ದು ಯಾವಾಗ ಯಾವ ಕ್ಷಣ ಎದುರಾಗುತ್ತೋ ಗೊತ್ತಿಲ್ಲ. ಬಹಳ ಸಂತೋಷವಾಗಿರುವಂಥ ವ್ಯಕ್ತಿ, ಬೇಕಾದಷ್ಟು ಸಿರಿ ಸಂಪತ್ತುಗಳನ್ನು ಇಟ್ಕೊಂಡಿರುವಂಥ ವ್ಯಕ್ತಿ, ಆತ ಬೇಕು ಅಥವಾ ಆತನ ಮನಸ್ಸಲ್ಲಿ ಬಂದದ್ದನ್ನು ಆ ಕ್ಷಣಕ್ಕೆ ಎಲ್ಲವನ್ನೂ ಸಹಿತ ಸಿದ್ಧಿಸ್ಕೋಬಲ್ಲ. ಆದರೆ ತನಗೆ ಅರಿವಿಲ್ಲದಂಥ ರೀತಿ ತನಗೆ ಇನ್ನೊಂದು ನೋವನ್ನು ತಂದಿಟ್ಕೊಂಡಿರ್ತಾನೆ. ಅಂತಹ ನೋವುಗಳಿಗೂ ಸಹಿತ ಒಂದು ಆ ಕ್ಷಣದ ಪರಿಹಾರ ಬೇಕು ಅಂದರೆ ಅದು ಕಾಳಭೈರವನ ಪ್ರಾರ್ಥನೆ ಅಂತ ಹೇಳ್ತಾರೆ. ಅಂದರೆ ವಿಧಿ ಆಟ ಅಂತಕ್ಕಂಥದ್ದು ಇದೆಯಲ್ಲ, ಆ ವಿಧಿ ಆಟವನ್ನು ಅಥವಾ ಮನುಷ್ಯನ ಗ್ರಹಗತಿಗಳನ್ನು ಗ್ರಹ ನಕ್ಷತ್ರಚಾರ ಪ್ರಕಾರ ಅಥವಾ ವಿಧಿಯಲ್ಲಿ ಸಂಭವಿಸುವಂತಹ ಒಂದಷ್ಟು ಸಮಸ್ಯೆಗಳಿಗೆ ಕಾಳಭೈರವನಿಂದ ಉತ್ತರ ಇದೆ ಅಂತ ಹೇಳ್ತಕ್ಕಂಥದ್ದಕ್ಕೆ ಒಂದಷ್ಟು ಆಧಾರಗಳಿದೆ. ಹಾಗಾಗಿ ಕಾಳಭೈರವನ ಶುಭ ಮಂಗಳವಾರ, ಮಂಗಳದಾಯಕವಾಗಿರ್ತಕ್ಕಂಥ ಈ ಶುಭ ದಿನ ತಮ್ಮೆಲ್ಲರ ಮನೋಕಾಮನೆಗಳ ಸಿದ್ಧಿಗಾಗಿ ಕಾಳಭೈರವನ ಅನುಷ್ಠಾನದಿಂದ ಎಲ್ಲರ ಕಾರ್ಯಗಳು ಸಿದ್ಧಿಯಾಗುವಂಥದ್ದಿರಲಿ. ಕಾಳಭೈರವನಿಂದ, ಆತನ ಅನುಗ್ರಹದಿಂದ ಶಿವಾನುಗ್ರಹ ಎಲ್ಲರಿಗೂ ಸಿಗುವಂಥದ್ದಾಗಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ಪರಮ ಪವಿತ್ರವಾಗಿರತಕ್ಕಂಥ ಒಂದಷ್ಟು ಕ್ಷೇತ್ರಗಳಲ್ಲಿ ಒಂದಷ್ಟು ಕಾಲಗಳಿಂದಲೂ ಸಹಿತ ಪವಾಡಗಳೇ ಇರುತ್ತೆ. ಆ ಪವಾಡ ಕ್ಷೇತ್ರಗಳನ್ನು ಆಯಾ ಕಾಲಗಳಲ್ಲಿ ದರ್ಶನ ಮಾಡಿದರೆ ಮಾತ್ರ ಸಿಗುತ್ತೆ. ಎಲ್ಲ ಕಾಲಗಳಲ್ಲೂ ಎಲ್ಲವನ್ನೂ ದರ್ಶನ ಮಾಡ್ತೀವಿ ಅಂದರೆ ಸಾಧ್ಯವಿಲ್ಲ. ವರ್ಷದಲ್ಲಿ ಒಂದಿಷ್ಟು ಕಾಲ ಮಾತ್ರ. ಅದರಲ್ಲೂ ಪ್ರಕೃತಿಯ ಮಡಿಲು ಅಂದರೆ ಅದು ತನ್ನದೇ ಆದಂಥ ಒಂದಷ್ಟು ಹೆಸರಿರುತ್ತೆ. ಇಲ್ಲಿ ಆಕರ್ಷಣೆ ಇಲ್ಲ, ಇಲ್ಲಿ ಚಕ್ರ ಯಂತ್ರಗಳಿಲ್ಲ, ಅಥವಾ ಯಾವುದೇ ಮಾಟ ಮಂತ್ರಗಳಿಲ್ಲ, ಅಥವಾ ಯಾವುದೋ ಒಂದು ಪ್ರಯೋಗ ಇಲ್ಲಿ ನಡೆಯೋದಿಲ್ಲ. ಇಲ್ಲಿ ಸರ್ವಂ ಶಿವಮಯಂ, ಶಿವಧ್ಯಾನ, ಶಿವನ ಆರಾಧನೆ. ಈ ಪ್ರಕೃತಿಯ ಮಡಿಲು ಸಹ್ಯಾದ್ರಿ ಬೆಟ್ಟಗಳು, ಎಲ್ಲಿಂದೆಲ್ಲಿ ನೋಡೋದು ಸಹಿತ ಜುಳುಜುಳು ಹರಿಯುವಂಥ ನೀರು. ಆ ನೀರಿನ ರಭಸ ನೋಡಿದ್ರೆ ಅಬ್ಬಾ ಹೇಗಪ್ಪ ಇಲ್ಲಿ ಪರಿಕ್ರಮಿಸೋದು ಅಂತ ಅನಿಸುತ್ತೆ. ಆದರೂ ವ್ಯವಸ್ಥೆಗಳಂತಕ್ಕಂಥದ್ದು, ಕೆಲವೊಬ್ಬರು ಹೇಳ್ತಾರೆ ಆ ವ್ಯವಸ್ಥೆ ಸರಿಯಿಲ್ಲ, ಈ ವ್ಯವಸ್ಥೆ ಸರಿಯಿಲ್ಲ, ಅಲ್ಲಿ ಹಾಗಿದೆ, ಇಲ್ಲಿ ಹೀಗಿದೆ ಅಂತ ಹೇಳುವಂಥವ್ರು ಸಾಕಷ್ಟು ಜನ. ಹೇಳುವಂತಹ ಬಾಯಿಗಳಿಗೆ ಏನೂ ಕಡಿಮೆ ಇಲ್ಲ, ಎಲ್ಲವೂ ನೆಟ್ಟಿಗಿದ್ದರೂ ಮಾತಾಡ್ತಾರೆ. ಹಾಗೆ ಈ ಒಂದು ಕ್ಷೇತ್ರ ಇದೆಯಲ್ಲ, ಈ ಕ್ಷೇತ್ರಕ್ಕೆ ಬರ್ತಕ್ಕಂತಹ ಪ್ರತಿಯೊಬ್ಬರು ನೋಡಿ ಬಿದಿರಿನ ಹೂ, ಒಡೆಪೂ ಅಂತ ಹೇಳ್ತಾರೆ. ಈ ಒಡೆಪೂ ಅಂತಕ್ಕಂಥದ್ದು ಅಥವಾ ಬಿದಿರಿನ ಹೂ ಅಂತಕ್ಕಂಥದ್ದು, ಬಿದಿರಿನ ಗಳ ಇರುತ್ತಲ್ಲ, ಒಂದಿಷ್ಟುದ್ದ ಬಿದಿರಿನ ಗಳವನ್ನು ನೀರಲ್ಲಿ ಹಾಕಿ ಅದು ಹೊಸದಾಗಿ ಕಡಿದು ತಂದಿರತಕ್ಕಂಥ ಬಿದಿರು, ಅದರ ಬಿದಿರಿನ ಒಂದು ಮೊಳೆಗಳು, ಅಂದರೆ ಬಿದಿರಿನ ಒಂದಿಷ್ಟುದ್ದ 1 ಅಡಿಯಷ್ಟು ಬಿದಿರನ್ನ ತಂದು ನೀರಲ್ಲಿ ಹಾಕಿ ಅದನ್ನು ಹೊಡೆದು ಅದರಲ್ಲಿ ತೆಗಿತಕ್ಕಂತಹ ನಾರಿನ ಹೂವದು.
ಇನ್ನು ಈ ಕ್ಷೇತ್ರ ಇದೆಯಲ್ಲ, ಅದು ಮಹತ್ತರವಾಗಿರ್ತಕ್ಕಂಥ ಕ್ಷೇತ್ರ. ಈ ಕ್ಷೇತ್ರಕ್ಕೆ ಹೋಗಬೇಕಾದ್ರೆ ಅಲ್ಲಿ ವ್ಯವಸ್ಥೆಗಳಂತಕ್ಕಂಥದ್ದು ಬಹಳ ಅಚ್ಚುಕಟ್ಟಾಗಿದೆ. ಹೇಗಪ್ಪ ವ್ಯವಸ್ಥೆ? ಪ್ರಯಾಣ ಅಲ್ಲಿ ದೇವರ ಸಾನ್ನಿಧ್ಯಕ್ಕೆ ಹೋಗಬೇಕಾದ್ರೆ ಅಷ್ಟು ವ್ಯವಸ್ಥೆಗಳನ್ನು ಪರಿಪೂರ್ತಿಯಾಗಿರ್ತಕ್ಕಂಥದ್ದಲ್ಲ. ಆದರೆ ಹರಿಯುವ ನೀರು, ಆ ಪ್ರಕೃತಿಯ ಮಡಿಲು, ಜೊತೆಗೆ ಕಲ್ಲುಗಳಂತಕ್ಕಂಥದ್ದು, ಆ ಕಲ್ಲು ಗುಂಡುಗಳ ಮೇಲೆ ಕಾಲಿಟ್ಟಾಗ ಎಲ್ಲಿ ಬೀಳ್ತೀವೋ ಎಲ್ಲಿ ಇಳ್ತೀವೋ. ಇನ್ನು ಮಳೆ ಒಂದೇ ಸಮ ಸುರಿತಕ್ಕಂತಹ ಮಳೆ. ಈ ಒಂದು ವಿಶೇಷವಾಗಿರ್ತಕ್ಕಂಥ ವೈಶಾಖ ಮಾಸದ ಉತ್ಸವ ಅಂತ ಹೇಳ್ತಾರೆ. ಪಕ್ಕದ ರಾಜ್ಯ ಕೇರಳ ರಾಜ್ಯ. ಕೇರಳ ರಾಜ್ಯದಲ್ಲಿ ನಡೀತಿರ್ತಕ್ಕಂತಹ ವೈಶಾಖ ಮಾಸದ ಉತ್ಸವ. ಈ ವೈಶಾಖ ಮಾಸದ ಉತ್ಸವ, ಈ ಉತ್ಸವ ನಡೀತಕ್ಕಂತಹ ಕಾಲ, ಅಲ್ಲಿ ನಡೆಯುವಂತಹ ಆ ಶಿವ ದರ್ಶನ, ಪರಮ ಪವಿತ್ರವಾಗಿರ್ತಕ್ಕಂಥ ಸಾನ್ನಿಧ್ಯ. ನಿನ್ನೆಯಷ್ಟೇ ಇದರ ಸಂಪೂರ್ಣ ಚರಿತ್ರೆಯನ್ನು ನಾನು ಹೇಳಿದೆ. ಅಂದರೆ ಶಿವ ಮತ್ತು ದಕ್ಷ, ದಕ್ಷ ಮತ್ತು ದಾಕ್ಷಾಯಿಣಿ, ದಕ್ಷ ದಾಕ್ಷಾಯಿಣಿ, ಜೊತೆಗೆ ಸಾಂಬ ಸದಾಶಿವ, ಇವರ ಒಂದು ವಿಶೇಷವಾಗಿರ್ತಕ್ಕಂಥ ಕಥಾಶ್ರವಣವನ್ನು ನಿನ್ನೆ ನಾವು ಆಲಿಸಿದ್ವಿ. ಆದರೆ ಆ ಸಾನ್ನಿಧ್ಯ ಇದೆಯಲ್ಲ, ಆ ಸಾನ್ನಿಧ್ಯದ ನೈಜ ದೃಶ್ಯಗಳು ಈಗ ತಾವು ನೋಡ್ತಾ ಇದ್ದೀರಿ. ಇಲ್ಲಿಗೆ ಬರಬೇಕಾದ್ರೆ 4-5 ಮಾರ್ಗಗಳಿದೆ. ಮಾರ್ಗಗಳಲ್ಲಿ ಒಂದೊಂದು ಮಾರ್ಗಗಳಲ್ಲಿ ಬಂದಾಗ ಒಂದೊಂದು ಕಡೆ ಒಂದೊಂದು ಅಷ್ಟು ದೂರ ಪರಿಕ್ರಮಿಸಬೇಕು. ಅದರ ಅದೃಷ್ಟವೋ ದುರಾದೃಷ್ಟವೋ, ಅವರವರ ಅದೃಷ್ಟದಂತೆ ಹೋಗೋಕ್ಕಾಗತ್ತೇನೋ ಅದು ನನಗೆ ಗೊತ್ತಿಲ್ಲ. ಆದರೆ ಒಂದೊಂದು ಸತ್ಯ, ಸರತಿ ಸಾಲಲ್ಲಿ ನಿಂತಂಥ ಜನಸಾಗರ ಇತ್ತಲ್ಲ, ಅವರೇನೂ ಕಡಿಮೆ ಇಲ್ಲ. ಬೆಳಗ್ಗೆ 10 ಗಂಟೆಗೆ ಲೈನಲ್ಲಿ ನಿಂತಿರೋರು ಇವರೆಲ್ಲ. 10 ಗಂಟೆಗೆ ಸರತಿ ಸಾಲಲ್ಲಿ ನಿಂತುಕೊಂಡು ಸುಮಾರು ದೇವರ ಸಾನ್ನಿಧ್ಯಕ್ಕೆ ಬರಬೇಕಾದ್ರೆ ಸಂಜೆ 5:30-6 ಗಂಟೆ ಅಂತ ಹೇಳ್ತಾರೆ. ಅಂದರೆ ಅಲ್ಲಿವರೆಗೂ ಈ ಸಾಲಲ್ಲೇ ನಿಂತ್ಕೋಬೇಕು. ಜೋರಾಗಿ ಮಳೆ ಬಂತ ನೆಂದು ಹೋಗಬೇಕು. ಮಳೆ ಬಂತು ಅಂತ ಓಡೋಗಿ ಪಕ್ಕದಲ್ಲಿ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಒಮ್ಮೆ ನೀವು ಆ ಲೈನ್ ಬಿಟ್ಟರೆ ಪುನಃ ಲೈನ್ ಸೇರ್ಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಹಿಂದೆ ಮುಂದೆ ಅವ್ರಿಗೂ ಒಂಥರ ಬಾಧನೆ. ಆದರೆ ಇಲ್ಲಿ 2-3 ಮಾರ್ಗಗಳಿದೆ. ಇದು ಹಿಂದೆಯಿಂದ ದೇವಾಲಯದ ಹಿಂಭಾಗದಿಂದ ಬಂದು ಸೇರುವಂತಹ ಮಾರ್ಗ. ದೇವಾಲಯದ ಬಲಭಾಗದಲ್ಲೂ ಇನ್ನೊಂದು ಮಾರ್ಗ ಇದೆ. ಅಲ್ಲೂ ಇಷ್ಟೇ ಜನ ನಿಂತಿರ್ತಾರೆ, ಇದಕ್ಕಿಂತ ಒಂದು ಪಟ್ಟು ಜಾಸ್ತಿನೇ ನಿಂತಿರ್ತಾರೆ. ಯಾಕೆಂದರೆ ಅದು ಮಾರ್ಗ ಮಧ್ಯ. ಅಂದರೆ ಆ ಕೊಟ್ಟಿಯೂರು ಜಾತ್ರಾ ಮಹೋತ್ಸವದಲ್ಲಿ ಕೊಟ್ಟಿಯೂರಿನಲ್ಲಿರ್ತಕ್ಕಂತಹ ಆ ಮೂಲ ಸಾನ್ನಿಧ್ಯದಿಂದ ಬರ್ತಕ್ಕಂಥವ್ರು, ದೇವಾಲಯದ ಹಿಂಭಾಗದಿಂದ ಬರ್ತಕ್ಕಂಥವ್ರು, ಮತ್ತು ದೇವಾಲಯಕ್ಕೆ ಪ್ರತ್ಯೇಕವಾದಂಥ ಇನ್ನೊಂದು ಸ್ಥಳ ಮಾಡಿದ್ದಾರೆ. ಒಟ್ಟಾರೆ ಹೇಳಬೇಕಂದ್ರೆ ಕಾಡು ಮಧ್ಯೆ ಇರ್ತಕ್ಕಂಥದ್ದು ಒಂದು ಫಾರೆಸ್ಟ್ ಅಂತನೋ ಅಥವಾ ಕಾಡಂತನೋ, ಅಥವಾ ಆ ಪರಿಸರ ಸುಂದರವಾದಂತಹ ರಮಣೀಯವಾದಂಥ ಸಾನ್ನಿಧ್ಯ, ಅಲ್ಲಿ ಸಿಗುವಂತಹದ್ದು ಈ ಅದ್ಭುತವಾದಂತಹ ದೈವ ಸಾನ್ನಿಧ್ಯ. ಈ ಕೊಟ್ಟಿಯೂರಲ್ಲಿರ್ತಕ್ಕಂಥ ಈ ವಿಶೇಷವಾಗಿರ್ತಕ್ಕಂಥ ಜಾತ್ರಾ ಮಹೋತ್ಸವಕ್ಕೆ ಸಾಕಷ್ಟು ಜನ ಭಕ್ತರು 28 ದಿನಗಳ ಕಾಲ ನಡೆಯುವಂಥದ್ದು. ಇನ್ನೇನು 4ನೇ ತಾರೀಕು ಬಂತು ಅಂದರೆ ಮುಗೀತು, ಜಾತ್ರೆ ಅಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಆದರೆ ಒಂದಷ್ಟು ದಿನ ಮಾತ್ರನೇ ಹೆಣ್ಣುಮಕ್ಕಳಿಗೂ ದರ್ಶನ ಸಿಗುವಂಥದ್ದು. ಅಲ್ಲಿ ನಡೆಯುವಂತಹ ವೈಭವಪೂರಿತವಾದಂಥ ಅನುಷ್ಠಾನ ಇದೆಯಲ್ಲ, ತ್ರಿಕಾಲ ಅನುಷ್ಠಾನವನ್ನು ನೋಡಲಿಕ್ಕೆ ಜನ ಕಾಯ್ತಾರೆ. ಆ ತ್ರಿಕಾಲ ಅನುಷ್ಠಾನದಲ್ಲಿ ವಿಶೇಷವಾಗಿ ದಾಕ್ಷಾಯಿಣಿ ಮತ್ತು ಶಿವನ ವಿಶೇಷವಾದಂಥ ಉತ್ಸವ ಮೂರ್ತಿಗಳು, ಆ ಉತ್ಸವ ಮೂರ್ತಿಗಳನ್ನು ಆನೆಯ ಮೇಲೆ ತಗೊಂಡು, ಆನೆ ಮೇಲೆ ಕೂಡಿಸ್ಕೊಂಡು ಆ ಮೆರವಣಿಗೆ ಬರುವಂಥ ಕಾಲ. ಅಂದರೆ ಸಂಪೂರ್ಣವಾಗಿ ಜಲಾವೃತವಾಗಿರ್ತಕ್ಕಂಥ, ಜಲದಿಗ್ಬಂಧನದಲ್ಲಿರ್ತಕ್ಕಂಥ ಒಂದು ಪುಟ್ಟ ಆಲಯ. ಈ ಆಲಯ ಬರೀ ಗರಿಗಳು ಮಾತ್ರ. ಈಗ ತಾವು ನೋಡ್ತಾ ಇರ್ತಕ್ಕಂಥದ್ದೇ ಗರಿಗಳು. ಆ ಗರಿಗಳ ಹತ್ರ ಇರ್ತಕ್ಕಂಥದ್ದೇ ಅದರ ತಳಭಾಗದಲ್ಲಿ ಗರ್ಭಾಲಯ. ಈ ಗರ್ಭಾಲಯ ವರ್ಷದಲ್ಲಿ ಬರೀ 28 ದಿವಸ ಅಥವಾ 26 ದಿವಸ ಅಥವಾ 1 ತಿಂಗಳು ಈ ತರಹ ಹೇಳ್ತಾರೆ. ಅಂದರೆ ಆ ಮಾಸದಲ್ಲಿ ಕೇರಳ ಮಾಸ, ವೈಶಾಖ ಮಾಸ ಅಂತ ಅಲ್ಲಿನ ಪದ್ಧತಿ ಏನಿದೆಯೋ ಆ ಪದ್ಧತಿಗೆ ಸಂಬಂಧಪಟ್ಟಂಗೆ ಎಷ್ಟು ದಿವಸ ತೆಗಿಬೋದು ಅಂತ ಅವರ ನಿರ್ಣಯಗಳಿರುತ್ತೋ ಅಷ್ಟೇ ದಿವಸ ಮಾತ್ರ. ಇಲ್ಲಿಗೆ ವೀರಭದ್ರನ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಖಡ್ಗ ಇದೆ. ಆ ಖಡ್ಗವನ್ನು ಸಹಿತ ಆನೆಯ ಮೇಲೆ, ಅಂದರೆ ಈ ಜಾತ್ರೆ ಪ್ರಾರಂಭ ಕ್ಷಣದಲ್ಲಿ ಅದರ ಹಿಂದೆ ಎಲ್ಲಿ ಆ ಖಡ್ಗವನ್ನು ಸಂರಕ್ಷಣೆ ಮಾಡಿರ್ತಾರೋ ಅಲ್ಲಿಂದ ಈ ಜಾತ್ರೆಗೆ, ಈ ಒಂದು ಸಾನ್ನಿಧ್ಯಕ್ಕೆ ಕಾಲ್ನಡಿಗೆಯಲ್ಲಿ ನಡೆದು ತಗೊಂಡು ಬರ್ತಾರಂತೆ. ಅಲ್ಲಿಗೆ ಜಾತ್ರೆ ಪ್ರಾರಂಭ. ಇನ್ನು ಪ್ರತಿನಿತ್ಯ ಉತ್ಸವ ಕಾಲದಲ್ಲಿ ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ ತ್ರಿಕಾಲ ಅನುಷ್ಠಾನ. ಈ ತ್ರಿಕಾಲ ಅನುಷ್ಠಾನ ಕಾಲದಲ್ಲಿ ಆನೆಯ ಮೇಲೆ ಆ ದೇವಸ್ಥಾನದ ಪ್ರಾಕಾರ ಮಂಟಪದಲ್ಲಿ ನಡೆದು ಬರ್ತಾರೆ. ಆ ಸಮಯದಲ್ಲಿ ಅಲ್ಲಿರ್ತಕ್ಕಂಥ ದೈವ ಸಾನ್ನಿಧ್ಯದ ಹೊರಗಿರ್ತಕ್ಕಂಥ ಅಲ್ಲಿನ ಆ ಒಂದು ಬಲಿಪೀಠಕ್ಕೆ ಸಂಬಂಧಪಡ್ತಕ್ಕಂಥ ಯಾರೆಲ್ಲ ಆ ಶಿವಗಣಗಳಿರ್ತಾರಲ್ಲ, ಯಾಕೆಂದರೆ ಶಿವನ ಸಾನ್ನಿಧ್ಯ ಅಂದಾಗ ಶಿವನ ಗಣ ಇರಬೇಕು. ಯಾವುದೇ ಒಬ್ಬ VIP ಇದ್ದಾಗ ಆ VIP ಒಂದು ಪ್ರೋಟೋಕಾಲ್ ಅಂತ ಇರುತ್ತಲ್ಲ, ಒಂದಷ್ಟು ಜನ ಆತನ ಹಿಂದೆ ಮುಂದೆ ಸೆಕ್ಯೂರಿಟಿ ಇರ್ತಾರಲ್ಲ, ಅದೇ ಪ್ರಕಾರ ಈ ಒಂದು ಗರ್ಭಾಲಯಕ್ಕೂ ಸಹಿತ ಒಂದಷ್ಟು ಜನ ಅಲ್ಲಿರ್ತಕ್ಕಂಥ ಶಿವಗಣ ಇದ್ದಾರೆ. ಅಂತಹ ಶಿವಗಣಗಳಿಗೆ ಅಲ್ಲಿ ಬಲಿ ಹಾಕುವಂಥ ಒಂದು ಪ್ರಕ್ರಿಯೆ ಇದೆ. ಅದು
ತ್ರಿಕಾಲ ಅನುಷ್ಠಾನ ನಡೆಯುತ್ತೆ. ಬೆಳಗ್ಗೆ, ಮಧ್ಯಾಹ್ನ ಮತ್ತು ಸಂಧ್ಯಾಕಾಲ. ಇನ್ನು ವಾವಲಿ ನದಿ ಎಂಬತಕ್ಕಂಥದ್ದು ಹರಿಯುತ್ತೆ. ಈ ವಾವಲಿ ನದಿ ಹೇಗಿದೆಪ್ಪ ಅದೃಷ್ಟಕ್ಕೆ ಅಂದರೆ, ಪಕ್ಕದಲ್ಲಿ ಹರಿತಕ್ಕಂಥ ಜೋರಾದಂಥ ನದಿ, ಆ ನದಿಯ ಒಂದು ತಿರುವನ್ನು ಈ ದೇವಸ್ಥಾನದ ಆವರಣಕ್ಕೆ ಬರುತ್ತೆ. ಆ ಒಂದು ತಿರುವು ನದಿ, ಆ ನೀರು ರಭಸ ಇದೆಯಲ್ಲ, ಅದು ಒಂದು ಒಳಗಡೆ ಬರೋದರಿಂದ ಈ ದೇವಾಲಯ ಸ್ವಲ್ಪ ಎತ್ತರ ಭಾಗದಲ್ಲಿ ಮಧ್ಯದಲ್ಲಿದೆ. ಆ ಎತ್ತರ ಭಾಗದ ಮಧ್ಯದಲ್ಲಿರ್ತಕ್ಕಂಥ ಶಿವನ ಮಂದಿರ, ಅದರ ತಳಭಾಗದಲ್ಲಿರ್ತಕ್ಕಂಥದ್ದು ಸಂಪೂರ್ಣ ಜಲಾವೃತ. ಅಂದರೆ ಆ ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಮಾಡಬೇಕಾದ್ರೆ ನೀವು ನೀರಲ್ಲೇ ಪ್ರದಕ್ಷಿಣೆ ಮಾಡಬೇಕು. ನೀರಲ್ಲಿ ಪ್ರದಕ್ಷಿಣೆ ಮಾಡಬೇಕು. ಆ ಪ್ರದಕ್ಷಿಣೆ ಆದಂಥ ನೀರು ಒಂದು ಕಡೆಯಿಂದ ವಾವಲಿ ನದಿ ಎಂಬತಕ್ಕಂಥದ್ದು ಹರಿದು ಈ ದೇವಸ್ಥಾನಕ್ಕೆ ಬರುತ್ತೆ. ಮತ್ತೊಂದು ಕಡೆ ಅದು ಇನ್ನೊಂದು ಮಾರ್ಗ ಹಿಡಿದು ಪುನಃ ಇನ್ನೊಂದು ಕಡೆ ಹೋಗಿ ಸೇರಿಕೊಳ್ಳುತ್ತೆ. ಅಂದರೆ ಈ ದೇವಾಲಯಕ್ಕೆ ಒಂದು ಪ್ರದಕ್ಷಿಣೆ ಮಾಡಲಿಕ್ಕಾಗೆ ಆ ನದಿ ಸಹಿತ ಇಲ್ಲಿ ಬರುತ್ತೆ ಎಂಬತಕ್ಕಂಥದ್ದು ಒಂದು ಪ್ರತೀತಿ ಇದೆ. ಏನೇ ಆದರೂ ಆ ಸಾನ್ನಿಧ್ಯ, ಇಲ್ಲಿ ಒಂದು ಸಾನ್ನಿಧ್ಯ ಇದೆ, ಈ ಸಾನ್ನಿಧ್ಯದಲ್ಲೂ ಒಂದು ಶಕ್ತಿ ಇದೆ, ಇಲ್ಲಿ ಭಗವಂತ ನೆಲೆಸಿದ್ದಾನೆ ಎಂಬತಕ್ಕಂಥದ್ದಕ್ಕೆ ಸಾಕಷ್ಟು ಕುರುಹುಗಳು ಆಧಾರ ಹೇಳುತ್ತೆ. ಮತ್ತು ಇದನ್ನು ಮೂಲ ಹೇಗೆ ಕಂಡುಹಿಡಿದ್ರು ಎಂಬತಕ್ಕಂಥದ್ದಕ್ಕೆ ಒಂದಷ್ಟು ರಹಸ್ಯಗಳಿದೆ. ಆ ರಹಸ್ಯಗಳನ್ನು ಸಹಿತ ತಿಳ್ಕೊಂಡ್ರೆ ಬಹಳ ಅದ್ಭುತವಾದಂಥ ಕಾಲ ಅಂತಲೇ ಹೇಳ್ಬೋದು. ಇನ್ನು ಈ ಸ್ವಾಮಿಗೆ ಒಂದು ವಿಶೇಷವಾದಂತಹ ಅನುಷ್ಠಾನಗಳು ಅಂದರೆ, ಆ 28 ದಿನಗಳಲ್ಲಿ ಇಷ್ಟಿಷ್ಟು ದಿನ, ಇಂತಿಂಥ ದಿನ ಇಂತಿಂಥದೇ ಸೇವೆ ಅಂತಿದೆ. ಅಂಥಂಥ ಸೇವೆಗಳು ಅದಾದ ನಂತರ ದೇವಾಲಯವನ್ನು ಕಂಪ್ಲೀಟಾಗಿ ಪೂಜಾನುಷ್ಠಾನ ಆದ ನಂತರ ಎಲ್ಲವನ್ನು ಮುಚ್ತಾರೆ. ಆ ದೇವಸ್ಥಾನ ಮುಚ್ಚಲಿಕ್ಕೆ ಅದಕ್ಕೇನು ಬೀಗ ಇಲ್ಲ ಅಥವಾ ಅದಕ್ಕೊಂದು ಕದ ಇಲ್ಲ. ಇವತ್ತೇನು ಆ ತೆಂಗಿನ ಗರಿಗಳನ್ನು ನೋಡ್ತಾ ಇದ್ದೀರಿ, ಆ ಸುತ್ತಮುತ್ತ ಪ್ರಾಂತ್ಯ ಎಲ್ಲಿಂದೆಲ್ಲಿ ನೋಡ್ರೂ ಸಹಿತ ಎಲ್ಲೂ ಒಂಚೂರು ಸಿಮೆಂಟ್ ಇಲ್ಲ ಅಥವಾ ಯಾವುದೇ ಒಂದು ಮೇಲ್ಛಾವಣಿಗಳಿಲ್ಲ. ಆದರೆ ಇರ್ತಕ್ಕಂತಹ ಮೇಲ್ಛಾವಣಿ ತೆಂಗಿನ ಗರಿ. ಅದರ ಗರಿ ಸಹಿತ 28 ದಿನ ಆದ ನಂತರ ಸಂಪೂರ್ಣವಾಗಿ ಆ ಪ್ರಾಂತ್ಯ ಗುರುತೇ ಸಿಗದಂಥ ರೀತಿಯಲ್ಲಿ ಮೇಲಿರ್ತಕ್ಕಂಥ ಗರಿಗಳು, ಆ ಸುತ್ತಮುತ್ತ ಕಡ್ಡಿಗಳು, ಅದರ ವ್ಯವಸ್ಥೆ ಎಲ್ಲವೂ ತೆಗೆದು ಬಿಡ್ತಾರಂತೆ. ಎಲ್ಲವೂ ತೆಗೆದು ಅದನ್ನು ಪ್ರಕೃತಿಯ ಮಡಿಲೇ ಬಿಟ್ಬಿಡ್ತಾರೆ. ಇನ್ನು ವರ್ಷ ಪ್ರಾರಂಭ, ಈಗ ತಾವು ನೋಡ್ತಿರ್ತಕ್ಕಂಥದ್ದು ಮೂಲ ಸಾನ್ನಿಧ್ಯವನ್ನು ನೋಡ್ತಿದ್ದೀರಿ. ಆ ವಂಶಿಕರು ಯಾರು, ಆ ವಿಷ್ಣು ವಂಶಸ್ಥರು ಅಂತ ಹೇಳ್ತಾರಲ್ಲ, ಅಂದರೆ ಲಂಬೋದರಿಸೋ ಅಥವಾ ಆ ಒಂದು ಪೂಜೆ ಮಾಡ್ತಕ್ಕಂಥವರು, ಹಿಂದಿನ ತಲೆಮಾರಲ್ಲಿರ್ತಕ್ಕಂಥವರು, ವಯಸ್ಸಾಗಿರ್ತಕ್ಕಂಥ ವೃದ್ಧರು, ಭಾಳಷ್ಟು ಹಿರಿಯ ಜೀವಿಗಳು, ಅಂತಹವರನ್ನು ಅವರ ವಾಸ್ತುಗೃಹದಿಂದ ರಾಜಮರ್ಯಾದೆಯಿಂದಲೇ ಜೋಪಾನವಾಗಿ ಕರ್ಕೊಂಡು ಬಂದು ಈ ಸಾನ್ನಿಧ್ಯದಲ್ಲಿ, ಅಂದರೆ ಸ್ವಾಮಿಯ ಪೂಜಾನುಷ್ಠಾನದ ಕಡೆಯ ದಿನಗಳಂತೇನಾಗುತ್ತೋ ಆ ಕಡೆಯ ದಿನಗಳಲ್ಲಿ ಬಂದು ಅವತ್ತು ರೋಹಿಣಿ ಪೂಜೆ ಅಂತ ಆಲೋಚನೆ ಮಾಡ್ತಾರೆ. ಆ ರೋಹಿಣಿ ಪೂಜೆ ಎಂಬತಕ್ಕಂಥದ್ದು ಈ ಕ್ಷೇತ್ರದಲ್ಲಿ ಇದೇ ಪ್ರಧಾನ. ಈಗ ತಾವು ನೋಡ್ತಿರ್ತಕ್ಕಂಥದ್ದು ರೋಹಿಣಿ ಪೂಜೆ. ಈ ಪೂಜಾನುಷ್ಠಾನದಲ್ಲಿ ತಮ್ಮನ್ನು ತಾವು ಸಂಪೂರ್ಣವಾಗಿ ಮೈಮರೆತು ತನ್ನ ಎರಡೂ ಪಾದಗಳು, ಎರಡೂ ಹಸ್ತಗಳನ್ನು ಶಿವಲಿಂಗಕ್ಕೆ ಆಲಿಂಗನ ಮಾಡ್ತಾರೆ. ಶಿವಲಿಂಗಕ್ಕೆ ಆಲಿಂಗನ ಮಾಡಿದ ನಂತರ ಅವ್ರ ಕಣ್ಗಳಲ್ಲಿ ಅವರಿಗೇ ಅರಿವಿಲ್ಲದಂಥ ರೀತಿ ಕಣ್ಣಲ್ಲಿ ಧಾರಾಕಾರ ನೀರು ಸುರಿಯುತ್ತೆ. ಯಾಕೆಂದರೆ ಅದು ಸಾಮಾನ್ಯವಾದಂಥ ಕೆಲಸ ಅಲ್ಲ. ಮತ್ತು ಆ ಬಾಂಧವ್ಯ ಇದೆಯಲ್ಲ, ಶಿವ ಮತ್ತು ಭಕ್ತ, ಅಂದರೆ ಇಲ್ಲಾಗುವಂತಹ ಇದರ ಮೂಲಾರ್ಥ ಏನಂದರೆ, ಸಾಕ್ಷಾತ್ ಶಿವ ಸಾಕಷ್ಟು ನೋವಿನಲ್ಲಿದ್ದಾಗ ಆ ನೋವನ್ನು ಮರೆಸಲಿಕ್ಕೆ ಮಹಾವಿಷ್ಣು ಆಲಿಂಗನ ಮಾಡಿದ್ದಂತೆ. ಮಹಾವಿಷ್ಣುವಿನೇ ಆಲಿಂಗ ಮಾಡಿದ್ದಂಥ ಸಾನ್ನಿಧ್ಯ ಈ ಸಾನ್ನಿಧ್ಯದಲ್ಲಿರ್ತಕ್ಕಂಥ ಶ್ರೀ ಕ್ಷೇತ್ರದಲ್ಲಿರ್ತಕ್ಕಂಥ ಶಿವ. ಅದರ ಪ್ರತಿಯಾಗಿ ಆ ವಂಶಸ್ಥರು ಯಾರಿದ್ದಾರೆ ಅಲ್ಲಿನ ಅರ್ಚಕವೃಂದ, ಅವರನ್ನು ವಯಸ್ಸಾಗಿರ್ತಕ್ಕಂಥ ಹಿರಿಯರು ಬಂದು ಇದೊಂದು ಸೇವೆಯನ್ನು ಸಲ್ಲಿಸ್ತಾರೆ. ಇದರ ಇನ್ನಷ್ಟು ಅದ್ಭುತವಾದ ಮಾಹಿತಿಗಳಿದೆ, ದರ್ಶನ ಭಾಗ್ಯ ಇದೆ, ಅದನ್ನು ಮುಂದೆ ಮಾಡ್ತಾ ಹೋಗೋಣ. ಆದರೆ ಅದಕ್ಕೂ ಮುನ್ನ ಇವತ್ತಿನ ತಿಥಿವಾರ ನಕ್ಷತ್ರ ಪಂಚಾಂಗವನ್ನು ನೋಡಬೇಕು. ನಿನ್ನೆ ಅಂತೂ ರಾಶಿಫಲ ನಾವು ಹೇಳಲಿಕ್ಕಾಗಿಲ್ಲ, ಇವತ್ತು ಅದನ್ನು ಬೇಗ ಶುರು ಮಾಡಬೇಕು. ಇದರ ಇನ್ನಷ್ಟು ವಿಚಾರಗಳನ್ನು ತಿಳ್ಕೊಳ್ಬೇಕು. ಕೂತ್ಕೊಳ್ಳಿ. ಶುಭ ಮಂಗಳವಾರ, ಮಂಗಳದಾಯಕವಾಗಿರ್ತಕ್ಕಂಥ ವಾರ, ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದ್ಭುತವಾದಂಥ ಕಾಲ. ಭಗವತಿಯ ಪ್ರಾರ್ಥನೆ ಏನೇ ಆದರೂ ಈ ಸೃಷ್ಟಿಯಲ್ಲಿ ಯಾರೊಬ್ಬರಾದರೂ ಎಷ್ಟೇ ಮನುಷ್ಯ ಎತ್ತರಕ್ಕೆ ಬೆಳೆದರೂ ತಾನು ತಲೆಬಗ್ಸಿ ನಿಂತಾಗ ಮಾತ್ರ ಈ ಸೃಷ್ಟಿ ನಮ್ಮನ್ನು ಕೈ ಹಿಡಿದು ನಡೆಸುತ್ತೆ. ಸೃಷ್ಟಿಯಲ್ಲಿ ನಾನು ನಂದು ಎಂಬತಕ್ಕಂಥ ಮದಮಾತ್ಸರ್ಯಗಳು ಮಾತ್ರ ಯಾವತ್ತೂ ಯಾರಿಗೂ ಬರಬಾರದು. ಆತ ಎಷ್ಟೇ ಉನ್ನತವಾದಂಥ ಸ್ಥಿತಿಯಲ್ಲಿರಬಹುದು, ಎಷ್ಟೇ ತಾನು ಉನ್ನತವಾದಂಥ ಸ್ಥಿತಿ, ಎಲ್ಲ ಸ್ಥಿತಿಗತಿಗಳನ್ನು ತಾನು ಉಳ್ಳಂಥವನಾದರೂ ಈ ಸೃಷ್ಟಿಗೆ ತಲೆ ಬಗ್ಗಿಸಲೇಬೇಕು. ಈ ಸೃಷ್ಟಿಯ ಒಂದು ವಿಶೇಷತೆ ಆಗಿದೆ. ಇದನ್ನು ನೋಡೋದಾದರೆ ನಾವು ಹಿಂದೆ ನೋಡಿದಂಥ ಕ್ಷೇತ್ರ ಇದೆಯಲ್ಲ, ಈ ಕ್ಷೇತ್ರಕ್ಕೆ ಏನೂ ಕಡಿಮೆ ಇಲ್ಲ, ಬೇಕಾದಷ್ಟು ಸಿರಿ ಸಂಪತ್ತುಗಳಿದೆ. ಆದರೆ ಅಲ್ಲಿ ಆ ಕ್ಷೇತ್ರ ಹೇಗಿದೆ, ಆ ಪ್ರಕೃತಿಯ ಮಡಿಲಲ್ಲಿದೆ. ಅಂದರೆ ಆ ಪ್ರಕೃತಿ ಕೈಬೀಸಿ ಕರಿಬೇಕಾದರೂ ಜನನ ಆ ಸುಂದರವಾದಂಥ ಪ್ರಾಂತ್ಯ ಅಷ್ಟು ಅದ್ಭುತವಾಗಿರ್ತಕ್ಕಂಥದ್ದಿದೆ. ಹಾಗಾಗಿ ಅಲ್ಲಿರುವಂತಹ ಸಾಂಬ ಸದಾಶಿವನ ಅನುಗ್ರಹ ತಮ್ಮೆಲ್ಲರಿಗೂ ಸಿಗುವಂಥದ್ದಾಗಲಿ. ಸರ್ವಂ ಶಿವಮಯಂ, ಸರ್ವಂ ಶಿವಮಯಂ, ಸರ್ವಂ ಶಿವಮಯಂ. ಹರೇ ನಮಃ ಪಾರ್ವತೀಪತೇ, ಹರ ಹರ ಮಹಾದೇವ.
ಭಗವಂತನ ಪ್ರಾರ್ಥನೆ ಮಾಡ್ತಾ ಇನ್ನು ಪಂಚಾಂಗ ಶ್ರವಣವನ್ನು ನೋಡಿ ರಾಶಿಫಲದತ್ತ ಗಮನ. ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ. ಹಾಗೆ ಆಷಾಢ ನಡೀತಾ ಇದೆ. ಆಷಾಢ ಶುಕ್ಲದಲ್ಲಿ ನಾವಿದ್ದೇವೆ. ಇನ್ನೇನಾಗೋ ಈಗ ಅಂದರೆ ಆಷಾಢ ಕೃಷ್ಣ ಬರುತ್ತೆ. ಆಷಾಢ ಶುಕ್ಲ ಪಕ್ಷ ಕೃಷ್ಣ ಪಕ್ಷ ಆಯಿತು ಅಂದರೆ ಶ್ರಾವಣ ಮಾಸ ಎದುರಾಗುತ್ತೆ. ಶ್ರಾವಣ ಮಾಸ ಎದುರಾಗ್ತಾ ಇದ್ದಾಗೆ ಶ್ರಾವಣ ಮಾಸದ ಪ್ರಾರಂಭದಲ್ಲೇ ಶುರುವಾಗುತ್ತೆ ಜಾತ್ರಾ ಮಹೋತ್ಸವ. ಇಲ್ಲಿ ನಿಮ್ಮೆಲ್ಲರ ಮೆಚ್ಚಿನ ಪ್ರತಿಯೊಬ್ಬರು ನೋಡ್ತಾ ಇದ್ದಾಗೆ ಅದ್ಭುತವಾದಂಥ ಒಂದು ಪುಣ್ಯಕ್ಷೇತ್ರ ಆಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ, ಅದುವೇ ಲಕ್ಷ್ಮೀ ಬೋರಹಸ್ವಾಮಿಯ ಸಾನ್ನಿಧ್ಯ. ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ, ಶ್ರಾವಣ ನಾಗರ ಪಂಚಮಿ ಎಂದೇ ಪ್ರತಿಷ್ಠಾಪನೆ. ಆದ್ದರಿಂದ 2 ವರ್ಷಗಳನ್ನು ಪೂರೈಸಿಕೊಂಡು 3ನೇ ವರ್ಷಕ್ಕೆ ಪದಾರ್ಪಣೆ ಮಾಡ್ತಿರ್ತಕ್ಕಂತಹ ಅದ್ಭುತವಾದಂಥ ಕ್ಷೇತ್ರ. ಅಂದಿನಿಂದ ಇಂದಿನವರೆಗೂ ನಿತ್ಯೋತ್ಸವವಾಗಿ ಸೇವೆ ತಗೊಳ್ತಾ ಇರತಕ್ಕಂತಹ ಲಕ್ಷ್ಮೀ ಬೋರಹಸ್ವಾಮಿಯ ಸಾನ್ನಿಧ್ಯ. ಬರ್ತಕ್ಕಂತಹ ಭಕ್ತರ ಸಂಕಷ್ಟಗಳೇನಿದೆಯೋ, ಕಷ್ಟಗಳು ಮಂಜಿನಗಡ್ಡೆ ಕರಗಿಸ್ತಾ ಅವರಿಗೆ ಅನುಗ್ರಹವನ್ನು ಮಾಡ್ತಿರ್ತಕ್ಕಂಥ ಕ್ಷೇತ್ರ ಲಕ್ಷ್ಮೀ ಬೋರಹಸ್ವಾಮಿಯ ಸಾಲಿಗ್ರಾಮ ಕ್ಷೇತ್ರ. ಜೊತೆಗೆ ಆ ಸ್ವಾಮಿಯ ಸಾನ್ನಿಧ್ಯದಲ್ಲಿ ಮತ್ತೊಂದು ಹೆಜ್ಜೆ ಮುಂದಿಟ್ಟು ನಾವು ಆ ನವರತ್ನ ಅಗ್ರಹಾರ, ಆ ಬೆಂಗಳೂರಿನ ಉತ್ತರ ಭಾಗ ನವರತ್ನ ಅಗ್ರಹಾರಕ್ಕೆ ಬಂದಾದ ನಂತರ ಆ ಬಂದ ಪ್ರಾರಂಭ ದಿನಗಳಲ್ಲಿ ಅಂದುಕೊಂಡದ್ದು ಅಲ್ಲಿ ಮೊದಲು ಮಾಡಿದ್ದೇ ಶನೈಶ್ಚರ ಮಹಾಯಾಗ. ಶನೈಶ್ಚರ ಮಹಾಯಜ್ಞವನ್ನು ನಡೆಸಿ ಸತತ ಒಂದು 3 ಬಾರಿ ಯಜ್ಞಗಳನ್ನು ನಡೆಸಿದ್ದೀವಿ. 3 ಬಾರಿ ಯಜ್ಞಗಳಾದ ಮೇಲೆ ಒಂದು ದೇವಾಲಯ ಅಂತ ಆಯಿತು. ಅದು ಲಕ್ಷ್ಮೀ ಬೋರಹಸ್ವಾಮಿ ಸಾನ್ನಿಧ್ಯ ಬಂತು. ಆದರೆ ಶನೈಶ್ಚರನಿಗೆ ಮಾತ್ರ ಒಂದು ಆಲಯವನ್ನು ಕಟ್ಟಲಿಕ್ಕೆ ನಮ್ಮ ಕೈಲಿ ಆಗಿರಲಿಲ್ಲ. ಆದರೆ ಈಗ ಅದೊಂದು ಪ್ರಧಾನ ಸಂಕಲ್ಪವನ್ನು ಮಾಡಿದ್ದೇವೆ. ಈ ಪ್ರಧಾನ ಸಂಕಲ್ಪ ಮಾಡಿದ್ದೀವಿ. ಈಗ ಆಲ್ರೆಡಿ ಅದರ ಪೂಜೆ ಆಯಿತು, ಪಾಯನೂ ಹಾಕಿಸಿದ್ದಾಯಿತು. ಇನ್ನು ದೇವಸ್ಥಾನದ ಕಟ್ಟಡ ಅಂದರೆ ಕಲ್ಲಿನ ಒಂದು ಮಂಟಪ, ಕಲ್ಲಿನ ವಿಗ್ರಹ ಮಂಟಪನೇ ಆಗಬೇಕು, ಕಲ್ಲಿನದ್ದೇ. ಅದು ಸಂಪೂರ್ಣವಾಗಿ ನಮ್ಮ ಲಕ್ಷ್ಮಿಯ ಆಲಯ ಹೇಗಿದೆಯೋ ಅದೇ ಪ್ರಕಾರ ಆಲಯ ಆಗಬೇಕು. ಅದಕ್ಕಾಗಿ ಅದರ ಪೂರ್ವಭಾವಿ ಸಿದ್ಧತೆಗಳು ನಡೀತಾ ಇದೆ. ಇದಕ್ಕೆ ಈ ಸಿದ್ಧತೆಗಳಿಗೆ ಇದರ ಒಂದು ವಿಶೇಷವಾಗಿರ್ತಕ್ಕಂಥ ಗಮನ ತಮ್ಮೆಲ್ಲರಿಗೂ ಇರಲಿ. ತಾವು ಯಾರೆಲ್ಲ ಈ ಕ್ಷೇತ್ರಕ್ಕೆ ಬಂದು ದರ್ಶನ ಮಾಡಿಕೊಂಡು ಬಂದಿದ್ದೀರಿ, ತಾವೆಲ್ಲರೂ ಇದೇ ಬರ್ತಕ್ಕಂತಹ ಶ್ರಾವಣ ಮಾಸದ ಶುಕ್ಲ ಪಕ್ಷದ ನಾಗರ ಪಂಚಮಿಯಂದು, ನಾಗರ ಪಂಚಮಿಗೂ ಮುನ್ನ ಶನೈಶ್ಚರ ಪ್ರತಿಷ್ಠಾಪನೆ ಆಗೋಗುತ್ತೆ. ಮಾಡಲೇಬೇಕು ಅನ್ನೋ ಹಠ ನಮ್ಮದು. ಅಂದರೆ ನಮ್ಮದೊಂದು ಸಂಕಲ್ಪ, ಗಟ್ಟಿ ಸಂಕಲ್ಪ. ನಾವು ಸಂಕಲ್ಪ ಮಾಡಿದ ಮಾತ್ರಕ್ಕೆ ಎಲ್ಲವೂ ಆಗಬೇಕು ಅಂತಿಲ್ಲ. ನೋಡಿ, ಲಕ್ಷ್ಮೀ ಬೋರಹಸ್ವಾಮಿಯ ಸಾನ್ನಿಧ್ಯವನ್ನು ಬರೀ 9 ದಿನಗಳಲ್ಲಿ ಕಟ್ಟಿದಂಥ ಆಲಯ ಅದು. 9 ದಿನ ಇವತ್ತಿಗೂ ಆ ಆಲಯದ ಮುಂದೆ ನಿಂತಾಗ ಇದು ನಮ್ಮ ಕೈಲಿ ಸಾಧ್ಯವ ಅಂತ ನಾವು ಯೋಚನೆ ಮಾಡ್ತೀವಿ. ಆದರೆ ನಮ್ಮಿಂದ ಅಲ್ಲ, ಅದು ಆಗಿದ್ದೇ ಆ ಪ್ರಕೃತಿ ಜೊತೆಗೆ ಆಗಿದ್ದೇ ಅಲ್ಲಿ ಸ್ವಾಮಿಯ ಸಾನ್ನಿಧ್ಯ ಬರಬೇಕು ಅಂತಿತ್ತು. ಇಂಥದ್ದೇ ಮುಹೂರ್ತದಲ್ಲಿ ಪ್ರತಿಷ್ಠಾಪನೆ ಅಂತ ಅಲ್ಲಿ ವಿಧಿ ಆಗಿತ್ತು, ನಡೆದು ಹೋಯಿತು. ಹಾಗೆ ಈಗ ಒಂದು ಸಂಕಲ್ಪ ಮಾಡಿದ್ದೀವಿ, ನಾಗರ ಪಂಚಮಿಗೂ ಮುನ್ನ ಶನೈಶ್ಚರನ ಪ್ರತಿಷ್ಠಾಪನೆ ಮಾಡಬೇಕು ಅಂತ. ಆಲಯದ ಕಾಯಗಳು, ಆಲಯದ ಕೆಲಸಗಳು ಪ್ರಾರಂಭ ಆಗಿದೆ. ಇದಕ್ಕೆ ತಮಗೊಂದು ಅವಕಾಶ ಇದೆ. ತಾವು ತಮ್ಮ ಸಹಾಯಸ್ತವನ್ನು ಈ ಆಲಯಕ್ಕೆ ತಾವೇನಾದ್ರು ದೇಣಿಗೆ ರೂಪದಲ್ಲೋ ಅಥವಾ ದವಸದಾನಿಗಳ ರೂಪದಲ್ಲೋ ತಾವು ಸೇವೆಯನ್ನು ಸಲ್ಲಿಸ್ಬೋದು. ಒಂದು ಜಾತ್ರಾ ಮಹೋತ್ಸವ ಹತ್ತಿರದಲ್ಲಿದೆ, 2ನೇದು ಶನೈಶ್ಚರನ ಆಲಯ ಪ್ರಾರಂಭ ಆಗಿದೆ. ಇದಕ್ಕೆ ನಿಮ್ಮ ಸಹಾಯಸ್ತವನ್ನು ಅಥವಾ ನಿಮ್ಮದೊಂದು ಸೇವೆಯನ್ನು, ತಾವು ಸೇವೆಯನ್ನು ಮಾಡಲಿಕ್ಕೆ ತಾವೇ ಖುದ್ದಾಗಿ ಬಂದು ಸೇವೆಯನ್ನು ಹೇಳ್ಬೋದು. ಅಥವಾ ನಾನೀಗ ಕೊಡುವಂಥ ಒಂದು ನಂಬರನ್ನ ಆಲಿಸಿ ಆ ನಂಬರಿಗೆ ನೀವು ವಾಟ್ಸಪ್ ಮಾಡ್ಬೋದು. ನೀವು ವಾಟ್ಸಪ್ ಮಾಡಿದ್ರು ಪುನಃ ನಾವು ನಿಮ್ಮ ಕರೆ ಮಾಡಿ ನಿಮ್ಮ ಅಮೂಲ್ಯವಾದಂಥ ಸೇವೆಯನ್ನು ನಾವು ತೊಗೊಳ್ತೇವೆ. ಈ ನಂಬರ್ನ ತಾವು ದಯವಿಟ್ಟು ನೋಟ್ ಡೌನ್ ಮಾಡ್ಕೊಳ್ಳಿ. 9980520171. ಇದು ಅಂಜನಕ್ಕಾದರೂ ಸಾಲಿಗ್ರಾಮದ ಆ ಮಹಾಮೃತ್ತಿಗೆಗಾದರೂ ಇದೇ ನಂಬರೇ ಇದೆ. ಇದೇ ನಂಬರೇ ಕರೆಕ್ಟು. ಯಾಕೆಂದರೆ ಯಾವ ನಂಬರ್ ಒಂದು 10 ನಂಬರ್ ಹಾಕಿದ್ರೆ ಅದು ನಿಮ್ಮ ಮನಸ್ಸಿಗೂ ಸಮಾಧಾನ ಅಲ್ಲ, ನಾನು ಹೇಳಬಾರ್ದು. ನನಗೂ ನಿಮಗೆ ಅರ್ಥ ಆಗೋ ಥರ ಜೊತೆಗೆ ಸ್ಕ್ರೀನ್ ಮೇಲಿದೆ, ಒಮ್ಮೆ ಫೋಟೋ ತೆಗೆದಿಟ್ಕೊಳ್ಳಿ. ಈ ನಂಬರಿಗೆ ತಾವು ವಾಟ್ಸಪ್ ಮುಖಾಂತರ ನಿಮ್ಮದೊಂದು ಸೇವೆ, ಸಿಮೆಂಟ್ ಆಗಲಿ ಅಥವಾ ಮತ್ತೊಂದಾಗಲಿ, ಮಗದೊಂದಾಗಲಿ, ಅಥವಾ ಜಾತ್ರೆಗೆ ಬೇಕಾಗಿರುವಂಥ ದವಸಧಾನ್ಯಗಳಾಗಲಿ, ಒಂದಷ್ಟು ತರಕಾರಿ ಆಗಿರಲಿ, ಜಾತ್ರಾ ಮಹೋತ್ಸವದಲ್ಲಿ ನಡೀತಕ್ಕಂಥ ಸೇವೆಗಳು, ಹೂವಿನ ಅಲಂಕಾರದಿಂದ ಮೊದಲುಕೊಂಡು ನಿಮ್ಮ ಮನಸ್ಸಿಗೆ ಯಾರೆಲ್ಲ ಕೆಲಸ ಕಾರ್ಯಗಳನ್ನು ಸಿದ್ಧಪಡಿಸ್ಕೊಂಡಿದ್ದೀರಲ್ಲ, ತಾವು ಈ ಕ್ಷೇತ್ರದಲ್ಲಿ ನಡೀತಕ್ಕಂಥ ಜಾತ್ರೆಯ ಸಮಯದಲ್ಲಿ ಬಂದು ದೇವರ ದರ್ಶನ ಮಾಡಿಕೊಳ್ಳಿ. ಒಳ್ಳೆಯದಾಗಲಿ. 9980520171 ಈ ನಂಬರಿಗೆ ಮಾತ್ರ ನೀವು ವಾಟ್ಸಪ್ ಮಾಡಿ ನಿಮ್ಮ ಏನು ಸೇವೆ ಮಾಡಬೇಕು ಅಂತಿದ್ರಿ ಅಥವಾ ನಿಮ್ಮ ಸಲಹೆಗಳೇನಿದೆ, ನಿಮ್ಮ ಸಲಹೆಗಳನ್ನೂ ನಾವು ಸ್ವೀಕರಿಸ್ತೀವಿ. ಜೊತೆಗೆ ನಿಮ್ಮ ಸೇವೆಯನ್ನು ನಾವು ಗುರುತಿಸಿ ತಗೊಂಡು ಆ ಕ್ಷೇತ್ರದಲ್ಲಿ ಮತ್ತಷ್ಟು ಅಭಿವೃದ್ಧಿ ಮಾಡೋಣ. ಎಲ್ಲರೂ ಬನ್ನಿ, ಭಾಗವಹಿಸಿ. ಒಳ್ಳೆಯದಾಗಲಿ, ಶುಭವಾಗಲಿ. ಓಂ ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೀಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಇನ್ನು ಬಹಳ ಮುಖ್ಯವಾಗಿ ಮಹರ್ಷಿವಾಣಿ ಕಾರ್ಯಕ್ರಮದ ರಥ 11 ವರ್ಷ ಪೂರೈಸಿಕೊಂಡು 12 ವರ್ಷಕ್ಕೆ ಬರಬೇಕಾದ್ರೆ
ನಮ್ಮೊಂದಿಗೆ ಇರ್ತಕ್ಕಂಥವರು ಸಾಕಷ್ಟು ಜನ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಿಂತವರು, ಈ ಕಾರ್ಯಕ್ರಮದಲ್ಲಿ ನಾವು ನಿಮ್ಮ ಜೊತೆ ಇದ್ದೀವಿ ಅಂತ ಹೇಳುವಂಥವರು ಸಾಕಷ್ಟು ಜನ. ಆ ತರಹ ದೃಷ್ಟಿಯಲ್ಲಿ ಆಲೋಚನೆ ಮಾಡೋದಾದರೆ ರಾಮರಾಜ್ ಆಚಾರ್ಯ ಪಂಚೆ ಮತ್ತು ದೋತಿಸ್, ರಾಮರಾಜ್ ಆಚಾರ್ಯ ಪಂಚೆ ಮತ್ತು ದೋತಿಸ್, ಪಂಚೆಗಳಿಗೆ ಹೆಸರುವಾಸಿ ರಾಮರಾಜ್, ಒಮ್ಮೆ ಭೇಟಿ ಕೊಡಿ, ಒಳ್ಳೆಯದಾಗಲಿ. ಇನ್ನು ದಿ ಡಿವೈನ್ ಸ್ಟಾರ್ ಪೆಂಡೆಂಟ್, ಡಿವೈನ್ ಸ್ಟಾರ್ ಪೆಂಡೆಂಟ್ ಎಂಬತಕ್ಕಂಥದ್ದನ್ನು ಪೆಂಡೆಂಟನ್ನು ಧರಿಸಿ ಅದರಿಂದ ಒಳಿತನ್ನು ಕಂಡಿರ್ತಕ್ಕಂಥವರು ಸಾಕಷ್ಟು ಜನ ಇದ್ದಾರೆ. ಇವರಿಗೆ ಇನ್ನೊಂದು ಹೆಜ್ಜೆ ಮುಂದೆ ಹೋಗೋ ಥರ, ಯಾಕೆಂದರೆ ಯಾವುದೇ ಒಂದು ವಸ್ತು ತೊಗೊಂಡ್ರೆ ಅದರಿಂದ ಇನ್ನೊಂದೇನೋ ಉಪಯೋಗ ಬೇಕು ಅಂತ ಅಪೇಕ್ಷೆ ಇರುತ್ತೆ ಮನುಷ್ಯನಿಗೆ. ಆ ದೃಷ್ಟಿಯಲ್ಲಿ ನೋಡಿದ್ರೆ ದಿ ಡಿವೈನ್ ಸ್ಟಾರ್ ಪೆಂಡೆಂಟಿನವರು ಈ ಹಿಂದೆ ಒಳ್ಳೆ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರಗಳ ದರ್ಶನವನ್ನು ಮಾಡಿಸಿದ್ರು, ಇನ್ನೂ ಮಾಡಿಸ್ತಾನೂ ಇದ್ದಾರೆ. ಅದರ ಜೊತೆಗೆ ಇವಾಗ ಇನ್ನೊಂದು ಬಹುಮಾನವನ್ನು ಇಟ್ಟರು. ಸುಮಾರು 51 ಏನೋ ಬಹುಮಾನಗಳನ್ನು ಬಹಳ ಅದ್ಭುತವಾದಂಥ ರೀತಿ. ಯಾರು ಡಿವೈನ್ ಸ್ಟಾರ್ ಪೆಂಡೆಂಟ್ ತೊಗೊಳ್ತೀರಿ, ಆ ಪೆಂಡೆಂಟನ್ನು ಧರಿಸಿ ಒಂದು ಫೋಟೋ ಜೊತೆಗೆ ಆ ರೆಸಿಪ್ಟ್ ನಂಬರು ಇದನ್ನು ಅವರಿಗೆ ವಾಟ್ಸಪ್ ಮಾಡಿದ್ರೆ ಅದರಲ್ಲಿ ಇರ್ತಕ್ಕಂತಹ ಬಹುಮಾನಗಳಲ್ಲಿ ನೀವು ಗೆದ್ದಾಗ ಆ ಬಹುಮಾನಗಳನ್ನು ನಿಮಗೆ ವಿತರಣೆ ಮಾಡ್ತಾರೆ. ಇಷ್ಟು ಅದ್ಭುತವಾಗಿರ್ತಕ್ಕಂಥ ಚಿಂತನೆಯನ್ನು ದಿ ಡಿವೈನ್ ಸ್ಟಾರ್ ಪೆಂಡೆಂಟ್ನವರು ನಡೆಸ್ತಾ ಇದ್ದಾರೆ. ಒಳ್ಳೆಯದಾಗಲಿ. ಇನ್ನು ಸುದರ್ಶನ್ ಸಿಲ್ಕ್, ಹೆಣ್ಣು ಮಕ್ಕಳಿಗೆ ಬೇಕೇ ಬೇಕಲ್ಲ. ಇನ್ನೇನು ಶ್ರಾವಣ ಹತ್ತಿರ ಬಂತು ಅಂದರೆ ಇನ್ನು ಸೀರೆಗಳಿಗೆ ನೀವು ಎಲ್ಲಿ ಯಾವ ಕಲರ್ ಸೀರೆ, ಎಷ್ಟು ಕಲರ್ ಸೀರೆ ನಿಮ್ಮ ಬೀರು ತುಂಬ ತುಂಬಿದ್ರೂ ಮತ್ತೊಂದು ಹೊಸದಾಗಿ ಒಂದು ಸೀರೆ, ಅದಕ್ಕೊಂದು ಒಂದು ಬಾರ್ಡ್ರು ಅಥವಾ ಅದರ ಮೇಲೆ ಒಂದು ಡಿಸೈನ್ ಇದು ಬಂತು ಅಂದರೆ ಹೆಣ್ಣು ಮಕ್ಕಳು ಫಸ್ಟು ಗಂಡಸರಿಗೆ ಟ್ಯಾಕ್ಸ್ ಹಾಕ್ತೀರಿ, ಅಂಗಡಿಗೆ ಹೋಗ್ತೀರಿ. ಆದರೆ ಅಂತಹ ಒಂದು ಒಳ್ಳೆಯ ಕಲೆಕ್ಷನ್ಸ್ ಬೇಕಲ್ಲ. ಅಂತಹ ಅದ್ಭುತವಾದಂತಹ ಆ ರೇಷ್ಮೆ ಸೀರೆಗಳನ್ನು, ನಿಮ್ಮ ಅಲಂಕಾರದ ಆಭರಣಗಳನ್ನು, ಒಡವೆಗಳನ್ನು ಅಥವಾ ಅದಕ್ಕೆ ಬೇಕಾದ ವಸ್ತ್ರಗಳು ನೋಡಬೇಕು ಅಂದರೆ ಸುದರ್ಶನ್ ಸಿಲ್ಕ್ ಬರಬೇಕು. ಸುದರ್ಶನ್ ಸಿಲ್ಕ್ ಇರ್ತಕ್ಕಂಥದ್ದು ಮಾರುತಳ್ಳಿ ಮತ್ತು BVK ಅಯ್ಯಂಗಾರ್ ರಸ್ತೆ ಇಲ್ಲೂ ಸಹಿತ ಇದೆ. ಅಂದರೆ ಇಲ್ಲಿರ್ತಕ್ಕಂತಹ ಸುದರ್ಶನ್ ಸಿಲ್ಕ್ಗೆ ಸಂಬಂಧಪಟ್ಟಂಗೆ ಬರ್ತಕ್ಕಂಥವರು ಮಾರುತಳ್ಳಿಯಲ್ಲಿ ಒಂದು ಒಳ್ಳೆಯ ಶಾಖೆ ಇದೆ. ಅಲ್ಲಿಂದ BVK ಅಯ್ಯಂಗಾರ್ ರಸ್ತೆಯಲ್ಲಿ ಇರ್ತಕ್ಕಂಥದ್ದಿದೆ, ಬಂದು ಒಮ್ಮೆ ಭೇಟಿ ಕೊಡಿ. ಇನ್ನು ತಾಮರ IVF ಇರ್ತಕ್ಕಂಥದ್ದು, ತಾಮರ IVF ಅಂತಕ್ಕಂಥದ್ದು ಗರ್ಭಿಣಿ ಅಂದರೆ ಗರ್ಭ ಧರಿಸ್ತಕ್ಕಂಥವರಿಗೆ. ಯಾಕೆಂದರೆ ಎಷ್ಟೋ ಜನ ಹೆಣ್ಣು ಮಕ್ಕಳಿಗೆ ಗರ್ಭ ಧರಿಸ್ಲಿಕ್ಕೆ ಆಗ್ತಿಲ್ಲ. ಕಾರಣ ಇವತ್ತಿನ ಆಹಾರ ಪದ್ಧತಿ, ಹೆವಿ ಟೆನ್ಷನ್ನು, ಇನ್ನೇನೋ ಚಿಂತನೆಗಳು. ನಿಮ್ಮ ದಾಂಪತ್ಯ ನೆಮ್ಮದಿನೇ ಕಳ್ಕೊಳ್ತಾ ಇದ್ದೀರಿ. ಆ ದಾಂಪತ್ಯದ ನೆಮ್ಮದಿ ಕಳ್ಕೊಳ್ಳುವಂತಹ ಸಮಯದಲ್ಲಿ ಒಂದು ಕೈ ಹಿಡಿದು ನಡೆಸುವಂತಹ ಅದ್ಭುತವಾದಂತಹ ಒಂದು ವೈದ್ಯಕೀಯ ರಂಗ. ಅದಕ್ಕಾಗಿ ಒಮ್ಮೆ ಭೇಟಿ ಕೊಡಿ, ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಇವತ್ತಿನ ದಿವಸದ ಪಂಚಾಂಗ ಶ್ರವಣ ನೋಡೋದಾದರೆ ವಿಶ್ವವಸು ನಾಮ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮ ಋತು ಆಷಾಢ ಮಾಸ ಶುಕ್ಲ ಪಕ್ಷ 1/7/2025 ಮಂಗಳವಾರ ಸೃಷ್ಟಿ, ಅದರಲ್ಲೂ ಪುಬ್ಬ ನಕ್ಷತ್ರ. ಇವತ್ತು ಮಂಗಳವಾರ ಸೃಷ್ಟಿ ಆದ್ದರಿಂದ ಶ್ರೀ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯನ್ನು ಯಾರು ಸುಬ್ರಹ್ಮಣ್ಯೇಶ್ವರನ ಆರಾಧನೆ ಮಾಡಬೇಕು ಅಂತಿದ್ದೀರಲ್ಲ, ಆರಾಧನೆ ಮಾಡ್ತಕ್ಕಂಥವ್ರಿಗೆ, ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥವ್ರಿಗೆ, ಸರ್ಪದೋಷ ನಾಗದೋಷದಲ್ಲಿ ಒದ್ದಾಡ್ತಕ್ಕಂಥವ್ರಿಗೆ ಅವರಿಗೆ ಬಹಳ ಅನುಕೂಲ ಆಗಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ತಪ್ಪದೀರ ಮಂಗಳವಾರ ಸೃಷ್ಟಿ, ಇವತ್ತು ಪುಬ್ಬ ನಕ್ಷತ್ರ ಇದೆ, ಅದರಲ್ಲೂ 1ನೇ ತಾರೀಕು ಪ್ರಾರಂಭ ಆಗಿದೆ. 7ನೇ ತಿಂಗಳು 1ನೇ ತಾರೀಕು ಭಾಳ ಅದ್ಭುತವಾದಂಥ ಕಾಲ. ದರ್ಶನ ಮಾಡಿಕೊಂಡು ಬನ್ನಿ, ನಿಮ್ಮ ಮನೋಕಾಮನೆಗಳು ಸಿದ್ಧಿಯಾಗಲಿ. ಸುಬ್ರಹ್ಮಣ್ಯೇಶ್ವರರ ಆರಾಧನೆ ಅಂದರೆ ಇವತ್ತಿನ ದಿವಸ ಸ್ವಾಮಿಯನ್ನು ದರ್ಶನ ಮಾಡ್ತಕ್ಕಂಥದ್ದೇ ಒಂದು ಸೌಭಾಗ್ಯ. ಬಹುಶಃ ಅಲ್ಲೂ ಏನು ಕಡಿಮೆ ಜನ ಇರೋದಿಲ್ಲ. ಶ್ರೀ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯನ್ನು ಸೃಷ್ಟಿ ಮಂಗಳವಾರ ಬಂತು ಅಂದರೆ ಅದು ಇನ್ನೊಂದು ಕೈ ಜಾಸ್ತಿನೇ. ಅಲ್ಲಿ ದರ್ಶನಕ್ಕೆ ಬರ್ತಕ್ಕಂಥ ಭಕ್ತರು ಸಾಕಷ್ಟು ಜನ ಸಾಗರೋಪಾದಿಯಲ್ಲಿ ಲೈನಲ್ಲಿ ನಿಂತಿರ್ತಾರೆ. ಇನ್ನು ಸ್ವಾಮಿಗೆ ಗೋಕ್ಷೀರ, ಹಸುವಿನ ಹಾಲಿನ ಅಭಿಷೇಕ, ಹಾಲಂತೂ ಗೋಕ್ಷೀರ ಅಂತೂ ಹೋದರೆಲ್ಲ 2 ಲೀಟ್ರು 5 ಲೀಟ್ರು ಹಾಲು ತೊಗೊಂಡೋಗೋರೆ. ಆ ಸ್ವಾಮಿಗೆ ಯಥೇಚ್ಛವಾದಂಥ ರೀತಿ ಅಭಿಷೇಕ ಆಗಿ ಇನ್ನು ಉಳಿದಂಥ ಹಾಲು ಮೊಸರನ್ನ ಇವತ್ತು ಬರ್ತಕ್ಕಂತಹ ಭಕ್ತರಿಗೆ ಮಧ್ಯಾಹ್ನದ ಮಹಾಪ್ರಸಾದಕ್ಕೂ ಸಹಿತ ಅಲ್ಲಿ ಕಳಿಸುವಂಥದ್ದು ಒಂದು ಪದ್ಧತಿ ಇದೆ. ಏನೇ ಆದರೂ ಒಂದು ಭಾಗದಲ್ಲಿ ನಾಗದೇವರು, ಮತ್ತೊಂದು ಭಾಗದಲ್ಲಿ ಸುಬ್ರಹ್ಮಣ್ಯೇಶ್ವರ, ಇದು ನರಸಿಂಹ, ಲಕ್ಷ್ಮೀ ನರಸಿಂಹ ಒಂದು ಕಡೆ, ಸುಬ್ರಹ್ಮಣ್ಯೇಶ್ವರ ಒಂದು ಕಡೆ. ಹಾಗಾಗಿ ಘಾಟಿ ಕ್ಷೇತ್ರ ಅಷ್ಟು ಹೆಸರಿರ್ತಕ್ಕಂಥದ್ದು. ಘಾಟಿ ಕ್ಷೇತ್ರದ ಲಕ್ಷ್ಮೀ ನರಸಿಂಹ ಜೊತೆಗೆ ಸುಬ್ರಹ್ಮಣ್ಯೇಶ್ವರರ ಅನುಗ್ರಹ ನಿಮ್ಮೆಲ್ಲರಿಗೂ ಸಿಗುವಂಥದ್ದಾಗಲಿ. ಸ್ವಾಮಿಯನ್ನು ದರ್ಶನ ಮಾಡ್ತಿದ್ದೀರಿ, ದರ್ಶನ ಮಾಡಿದ್ದೀರಿ, ನಿಮ್ಮೆಲ್ಲರ ಮನೋಕಾಮನೆ ಶೀಘ್ರವಾಗಿ ಸಿದ್ಧಿಯಾಗಲಿ, ಒಳ್ಳೆಯದಾಗಲಿ, ಶುಭವಾಗಲಿ. ಆಗಲೇ ಸುದರ್ಶನ್ ಸಿಲ್ಕ್ಗೆ ಚಿಕ್ಕಪೇಟೆ ಮತ್ತು ಮಾರುತಹಳ್ಳಿಯಲ್ಲಿ ಇರ್ತಕ್ಕಂಥದ್ದಕ್ಕೆ ನಾನು BVK ಅಯ್ಯಂಗಾರ್ ರಸ್ತೆ ಎಂದೆ. BVK ಅಯ್ಯಂಗಾರ್ ರಸ್ತೆಯಲ್ಲಿ ಸ್ವಲ್ಪ ಮುಂದೆ ಪರಿಕ್ರಮಿಸಿದ್ರೆ ಅಲ್ಲೇ ಸಿಗ್ತಕ್ಕಂಥದ್ದು ಚಿಕ್ಕಪೇಟೆ. ಏನೇ ಆದರೂ ಚಿಕ್ಕಪೇಟೆಯಲ್ಲಿ ಒಂದು ಮಳಿಗೆ ಮತ್ತು ಮಾರುತಹಳ್ಳಿಯಲ್ಲಿ ಇರ್ತಕ್ಕಂಥದ್ದು ಒಂದು ಮಳಿಗೆ ಸುದರ್ಶನ್ ಸಿಲ್ಕ್ ಬಹಳ ಅದ್ಭುತವಾಗಿದೆ. ಸಾಕಷ್ಟು ಸಿಲ್ಕ್ ಸ್ಯಾರೀಸನ್ನು ಅಲ್ಲಿ ಇಟ್ಕೊಂಡಿದ್ದಾರೆ. ಅಲ್ಲಿಂದ ನೀವು ಹೋಗಿ ನೋಡಿ, ನಿಮಗೆ ಬೇಕಾಗಿರ್ತಕ್ಕಂಥ ರೀತಿ. ಇನ್ನೇನು ಹಬ್ಬ ಹತ್ತಿರ ಆದ್ದರಿಂದ ಶ್ರಾವಣ ಎದುರಾಗ್ತಿದೆ. ಶ್ರಾವಣ ಮಾಸ ಬಂತು ಅಂದರೆ ಹಬ್ಬಗಳ ಸಾಲು. ಹೆಣ್ಣು ಮಕ್ಕಳಿಗೆ ಅದೊಂದು ಹಬ್ಬದ ಒಂದು ಸಡಗರ ಸಂಭ್ರಮ ಇರುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ.
ಇನ್ನು ಇವತ್ತು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ರಾಶಿಫಲಗಳು, ಯಾಕೆಂದರೆ ಇವತ್ತು ಬಹಳ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರಗಳ ದರ್ಶನ ಆಯಿತು. ಒಂದು ಕಡೆ ಶಿವದರ್ಶನ, ಇನ್ನೊಂದು ಕಡೆ ಸುಬ್ರಹ್ಮಣ್ಯೇಶ್ವರ ಮತ್ತು ನರಸಿಂಹ ದರ್ಶನ. ಹೀಗೆ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ, ಅದರಲ್ಲೂ ಸೃಷ್ಟಿ ಆದ್ದರಿಂದ ನಾಗದೇವರ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ನಿಮ್ಮ ಸುತ್ತಮುತ್ತ ಪ್ರಾಂತ್ಯಗಳಲ್ಲಿ ಎಲ್ಲಾದರೂ ಹುತ್ತಾ ಇದ್ದರೆ ಆ ಹುತ್ತದ ಮಣ್ಣಿನ ಪ್ರಸಾದವನ್ನು, ಮಹಾಮೃತ್ತಿಗೆ ಪ್ರಸಾದವನ್ನು ಸ್ವಲ್ಪ ಹಣೆಗೆ ಹಚ್ಕೊಳ್ಳುವಂಥದ್ದು ಬಹಳ ಉತ್ತಮ. ಇದರಿಂದ ಸಾಕಷ್ಟು ಒಳಿತನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ ಆದ ನಂತರ ಇನ್ನು ರಾಶಿಫಲದತ್ತಲೇ ಗಮನ. ಮಂಗಳವಾರ ಮಂಗಳದಾಯಕವಾಗಿರ್ತಕ್ಕಂಥ ಈ ಶುಭ ದಿನದಂದು ನಿಮ್ಮ ಮನೋಕಾಮನೆಗಳ ಸಿದ್ಧಿಗಾಗಿ ಇವತ್ತು ನಿಮ್ಮ ಯಾವ ಎಚ್ಚರಿಕೆಯನ್ನು ವಹಿಸಬೇಕು ಅದು ರಾಶಿಫಲಗಳಲ್ಲಿ ತಿಳ್ಕೊಳ್ಳುವಂಥದ್ದಾಗಲಿ. ಇನ್ನು ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ನಿಮ್ಮ ವರ್ಚಸ್ಸು ತೇಜಸ್ಸನ್ನು ಮತ್ತಷ್ಟು ವೃದ್ಧಿಸ್ಕೊಳ್ಬಹುದು. ಆದರೆ ಕುಜ ಮತ್ತು ಶನಿಯಿಂದಾಗುವಂತಹ ಸಮಸ್ಯೆಗಳಿಂದ ಮೇಷರಾಶಿಯಲ್ಲಿರ್ತಕ್ಕಂಥವರು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ, ಮಾನಸಿಕವಾದಂತಹ ಒತ್ತಡ, ಕೆಲವಷ್ಟು ಟೆನ್ಷನ್ ಇರ್ತಕ್ಕಂಥದ್ದು, ಕೆಲವಷ್ಟು ಚರ್ಮಕ್ಕೆ ಸಂಬಂಧಪಟ್ಟತಕ್ಕಂಥ ಸಣ್ಣ ಪುಟ್ಟ ಸಮಸ್ಯೆಗಳು ಇವತ್ತು ನಿಮ್ಮನ್ನು ಬಾಧಿಸ್ಬೋದು. ಇದಕ್ಕಾಗಿ ಸುಬ್ರಹ್ಮಣ್ಯೇಶ್ವರರ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ಒಳಿತಾಗುವಂಥದ್ದು. ಯಾರು ಮೇಷರಾಶಿಯಲ್ಲಿದ್ದೀರಿ ಇವತ್ತು ತಪ್ಪದಿರ ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಮಾಡಿ. ಜೊತೆಗೆ ಮಂಗಳವಾರ ಆದ್ದರಿಂದ ಈ ಶುಭ ದಿನ ಮಾಧ್ಯಾಹ್ನಿಕ ರಾಹುಕಾಲ ಇದೆಯಲ್ಲ, ಆ ರಾಹುಕಾಲಕ್ಕೂ ಮುನ್ನ ಸಾಧ್ಯವಾದರೆ ನಿಮ್ಮ ಕೈಯಿಂದ ಯಾರಾದರೂ ಒಬ್ಬರಿಗೆ ಒಂದೊತ್ತು ಊಟ ಕೊಡಿಸಿ, ಅಥವಾ ಒಂದಿಷ್ಟು ಹಣ್ಣು ಹಂಪಲುಗಳು ಕೊಡಿ, ಅಥವಾ ಒಂದಿಷ್ಟು ತೊಗರಿಬೇಳೆಯನ್ನು ದಾನವಾಗಿ ಕೊಡಿ. ಇದರಿಂದ ಖಂಡಿತ ಸಾಕಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಇವತ್ತು ಆಫೀಸುಗಳಲ್ಲಿ ಕೆಲಸ ಮಾಡ್ತಕ್ಕಂಥವರು, ಓದುವಂತಹ ವಿದ್ಯಾರ್ಥಿಗಳು, ಅಥವಾ ವಯಸ್ಸಾಗಿರ್ತಕ್ಕಂಥ ವೃದ್ಧರು, ಅನಾರೋಗ್ಯದಲ್ಲಿ ಪೀಡಿತರಾಗಿರ್ತಕ್ಕಂಥವರು, ಇಂತಹವರಿಗೆ ಭಾಳ ಈಸಿಯಾಗಿ ಕೆಲಸ ನೀವು ಸಿದ್ಧಿಪಡಿಸ್ಕೊಳ್ಬೋದಾದರೆ ನಿಮ್ಮ ಮನೆಯ ಮುಂದೆ ತುಳಸಿ ಗಿಡ ಇದ್ದರೆ ತುಳಸಿಗೊಂದು 3 ಪ್ರದಕ್ಷಿಣೆ ಮಾಡಿ ಒಂದಷ್ಟು ತುಳಸಿಗೆ ನೀರು ಹಾಕಿ ಒಂದು ದೊಣ್ಣೆ ತುಳಸಿ ತೀರ್ಥವನ್ನು ತೆಗೆದುಕೊಳ್ಳಿ. ಇದು ಮೇಷರಾಶಿಯವರಿಗೆ ತುಂಬ ಒಳಿತನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಇನ್ನು ವೃಷಭ ಲಗ್ನದಲ್ಲಿರ್ತಕ್ಕಂಥವರು ದೂರಭಾರ ಪ್ರಯಾಣ ಮಾಡಬೇಕು, ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು, ಇರ್ತಕ್ಕಂಥ ಉದ್ಯೋಗವನ್ನು ಬದಲಾಯಿಸ್ಕೊಳ್ಬೇಕು, ಉದ್ಯೋಗದ ಜೊತೆಗೆ ಮತ್ತಷ್ಟು ಏನಾದರೂ ಕಾರ್ಯಸಿದ್ಧಿ ಮಾಡ್ಕೊಳ್ಬೇಕು, ವಿದ್ಯಾರ್ಥಿಗಳ ಜೀವನದಲ್ಲಿ ಇನ್ನೇನಾದರೂ ಸಾಧನೆ ಮಾಡಬೇಕು ಅಥವಾ ಏನಾದರೂ ಸಿದ್ಧಿಪಡಿಸ್ಕೊಳ್ಬೇಕು ಅನ್ನತಕ್ಕಂಥ ಆಸೆ ಆಕಾಂಕ್ಷೆಯಲ್ಲಿರ್ತೀರಿ. ಆದರೆ ಬೇಡದ ವಿಚಾರಗಳಲ್ಲೂ ಅಷ್ಟೇ ತಲೆ ಕೆಡಿಸ್ಕೊತಾ ಇರ್ತೀರಿ, ಮಾನಸಿಕವಾದಂತಹ ಒತ್ತಡಗಳಲ್ಲಿರ್ತೀರಿ. ಯಾವುದೇ ವಿಚಾರದಲ್ಲಾದರೂ ಸಹಿತ ನಂದು ತಂದು ಅಂತ ಏನು ಆಲೋಚನೆ ಮಾಡ್ತಿರಲ್ಲ, ಅಲ್ಲಿ ವಿಭಿನ್ನ ರೀತಿಯ ಆಲೋಚನೆ ಆಗುತ್ತೆ. ನಿಮ್ಮ ಹಾಕುವ ಹೆಜ್ಜೆಗೆ ಬಂದು ಮಾರ್ಗ ಮಧ್ಯದಲ್ಲೇ ಒಂದು ಸಮಸ್ಯೆಗಳನ್ನು ತಂದೊಡ್ಡುವಂತಹವರು ಒಂದಷ್ಟು ಜನ ಎದುರಾಗ್ತಾರೆ. ಆದರೆ ಇವತ್ತು ಬಹಳ ಎಚ್ಚರಿಕೆ ವಹಿಸಬೇಕು, ಜೋಪಾನವಾಗಿರಬೇಕು, ಮಾಡುವ ಕೆಲಸಗಳಲ್ಲಿ ಇನ್ನಷ್ಟು ಅರ್ಥೈಸಿಕೊಂಡು ನಡಿಬೇಕು. ಹಾಗೆ ಸಣ್ಣ ಸಣ್ಣ ಸಮಸ್ಯೆಯನ್ನು ದೊಡ್ಡ ಸಮಸ್ಯೆ ಮಾಡ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಎಷ್ಟು ಸಾಧ್ಯವೋ ಅಷ್ಟು ಎಚ್ಚರಿಕೆಯಿಂದಿರಿ. ಹಾಗೆ ಇವತ್ತು ನಿಮ್ಮ ವ್ಯವಹಾರಗಳಲ್ಲಿ ಒಂದಷ್ಟು ಬದಲಾವಣೆ ತಂದುಕೊಳ್ಳುವಂಥದ್ದಾಗತ್ತೆ. ಇವತ್ತು ಮಧ್ಯಾಹ್ನ ಸರಿಸುಮಾರು 1 ಗಂಟೆ 20 ನಿಮಿಷದಿಂದ 4 ಗಂಟೆ 15 ನಿಮಿಷದ ತನಕ ಒಂದು ಅದ್ಭುತವಾದಂಥ ಕಾಲ ವೃಷಭ ರಾಶಿಯವರಿಗೆ. ಶುಭ ಸಂಧ್ಯಾಕಾಲ ತಪ್ಪದಿರ ಒಂದು ಕಂದು ಬಣ್ಣದ ಗೋಮಾತೆಯನ್ನು ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು ಅಥವಾ ಗೋವಿಗೆ ಎಷ್ಟು ಗೋಗ್ರಾಸ ಕೊಡ್ತಕ್ಕಂಥದ್ದು ಮಾಡೋದ್ರಿಂದ ಇನ್ನಷ್ಟು ಅದ್ಭುತವಾದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ಬೋದು. ಯಾವುದೇ ವಿಚಾರ ಆದರೂ ಸ್ವಲ್ಪ ತಾಳ್ಮೆ ಬೇಕು ವೃಷಭ ರಾಶಿಯವರಿಗೆ. ದುಡುಕಿ ತೀರ್ಮಾನ ತಂದುಕೊಳ್ಳಬೇಡಿ. ನಿಮ್ಮ ಆಸೆ ಆಕಾಂಕ್ಷೆಗಳ ಈಡೇರಿಸ್ಕೊಳ್ಳೋದಕ್ಕೋಸ್ಕರ ಅಲ್ಲಿ ನಡೆಯುವಂತಹ ಪ್ರಕ್ರಿಯೆಗಳಿಗೆ ಸರಿಯಾದ ರೀತಿ ಸ್ಪಂದಿಸಬೇಕು. ಅದು ಬಿಟ್ಟು ಅಲ್ಲಿ ನೀವು ಗರ್ಜನೆ ಮಾಡಿದ್ರೆ ನಿಮ್ಮ ಕೆಲಸದಲ್ಲಿ ಕಾರ್ಯಸಿದ್ಧಿ ಆಗುವುದಿಲ್ಲ. ಬಹಳ ಜೋಪಾನ, ಎಚ್ಚರಿಕೆ ಇರಲಿ. ಇನ್ನು ಮಿಥುನ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇವತ್ತು ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗ್ಬೋದು. ಹಣಕಾಸಿನ ಬಗ್ಗೆ ಪರವಾಗಿಲ್ಲ, ವ್ಯಾಪಾರದ ಬಗ್ಗೆ ಪರವಾಗಿಲ್ಲ, ವೃತ್ತಿಯಲ್ಲಿ ಅಭಿವೃದ್ಧಿ ಕಾಣ್ಬೋದು. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಬರುತ್ತೆ, ನಿಜ, ಹಾಗಂತ ಭಯಪಡಬೇಕಾದ್ದಿಲ್ಲ. ಇವತ್ತು ತಾವು ಯಾವ ನಿರ್ಣಯ ತೆಗೆದುಕೊಳ್ತೀರೋ ಅದೇ ನಡೀತಕ್ಕಂಥದ್ದು. ಹಾಗೆ ಇವತ್ತು ಕೆಲವಷ್ಟು ಕಾಗದ ಪತ್ರಗಳ ಬಗ್ಗೆ ಸ್ವಲ್ಪ ಜೋಪಾನ, ವ್ಯವಹಾರಗಳು ಮಾಡುವಾಗ ಸ್ವಲ್ಪ ಜಾಗೃತೆಯಾಗಿರಿ. ಹಾಗೆ ಇವತ್ತು ನಂದು ತಂದು ಅಂತಕ್ಕಂಥದ್ದು, ಆ ಪ್ರೀತಿ ವಿಶ್ವಾಸದ ನಿಮ್ಮ ನಡವಳಿಕೆಗಳನ್ನು ನಡೀತಕ್ಕಂಥದ್ದು, ವ್ಯಾಪಾರ ವ್ಯವಹಾರದ ಕಡೆ ಸರಿಯಾಗಿ ಗಮನ ಹರಿಸ್ಕೊಳ್ತಕ್ಕಂಥದ್ದು, ಇದೆಲ್ಲದರ ಕಡೆಯೂ ಸ್ವಲ್ಪ ಎಚ್ಚರಿಕೆಯಲ್ಲಿರಿ. ಹಾಗೆ ಇವತ್ತು ನಿಮ್ಮನ್ನು ನಂಬಿಸಿ ದಾರಿ ತಪ್ಪಿಸೋವಂಥವ್ರು ಒಂದು ಸ್ವಲ್ಪ ಜನ ಬರ್ತಾರೆ. ಆದರೆ ಸಾಮಾನ್ಯಕ್ಕೆ ದಾರಿ ತಪ್ಪೋವರಲ್ಲ ನೀವು. ಯಾಕೆಂದರೆ ನಿಮಗೆ ನಿಮ್ಮದೇ ಆದಂತಹ ಒಂದು ಬಲ, ನಿಮಗೆ ಭಗವಂತನಾದಂಥ ಸಾಂಬ ಸದಾಶಿವನ ಅನುಗ್ರಹ ಚೆನ್ನಾಗಿದೆ. ಆದಷ್ಟು ಎಚ್ಚರಿಕೆಯಲ್ಲಿರಿ. ಹಾಗಂತ ನಮ್ಮ ಹಣೆ ಬರನೂ ಮಧ್ಯದಲ್ಲಿ ಯೋಚನೆ ಮಾಡಬೇಕಲ್ಲ. ಕೆಲವೊಮ್ಮೆ ಎಲ್ಲವೂ ಸರಿ ಇದ್ದರೂ ಎಲ್ಲೋ ಎಡುತ್ತೀನೋ, ಅಂತಹದ್ದೊಂದು ಪರಿಸ್ಥಿತಿ ಇವತ್ತು ನಿಮ್ಮ ರಾಶಿಗೆ ಸಂಭವಿಸ್ಬೋದು. ಜೋಪಾನ ಇರಲಿ, ಎಚ್ಚರಿಕೆ ಇರಲಿ. ಆದರೆ 1 ಚಿಟಿಗೆಯಷ್ಟು ಉದ್ದಿನಬೇಳೆ, 1 ಚಿಟಿಗೆಯಷ್ಟು ಹುರುಳಿಕಾಳು,
ಹುರುಳಿ ಮತ್ತು ಉದ್ದು ಇದು ಒಂದೊಂದು ಚಿಟಿಕೆಯಷ್ಟೇ ತೆಗೆದುಕೊಂಡು ನೈಋತ್ಯಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ವಾಯುವಿಗೆ ಹಾಕೋದ್ರಿಂದ ಖಂಡಿತ ಹೆಚ್ಚಿನ ಫಲವನ್ನು ಇವತ್ತು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ದೂರಭಾರ ಪ್ರಯಾಣದ ಬಗ್ಗೆನೂ ನಿಮ್ಮ ಮನಸ್ಸಿದೆ. ಮಾಡುವಂತಹ ಉದ್ಯೋಗದಲ್ಲಿ ಬದಲಾವಣೆ ತರಬೇಕು ಎಂಬತಕ್ಕಂಥ ಆಸೆ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ತಾವು ಎಷ್ಟೇ ಕರೆಕ್ಟಾಗಿದ್ದರೂ ಯಾರೊಬ್ಬರು ನಿಂದನೆ ಮಾಡಿ ನಿಮ್ಮ ಕಣ್ಣೀರು ಹಾಕಿಸುವಂಥ ಪರಿಸ್ಥಿತಿ ಎದಾಗ್ತಾ ಇದೆ. ಅಂದರೆ ಮನುಷ್ಯನ ಗ್ರಹಗತಿಗಳು ಸರಿಯಿಲ್ಲ ಅಂದರೆ ಹೀಗೆ ಆಗ್ತಕ್ಕಂಥದ್ದು. ನಾವು ಇನ್ನೊಬ್ಬರ ಮನೆಗೆ ಹೋಗೋದು ಬೇಡಪ್ಪ, ನನ್ನ ಮನೇಲಿ ಗಂಜಿನೋ ಅಂಬ್ಲಿನೋ ಕುಡಿದು ನನ್ನ ಮನೇಲಿ ನಾ ಇರೋಣ ಅಂದ್ರೂ ಮನೆಗಿರ್ತಕ್ಕಂಥವ್ರ ಆ ದೌರ್ಜನ್ಯದ ಮಾತು ಅಥವಾ ಅವರ ನಡೆ ನಡವಳಿಕೆಗಳು ಅಥವಾ ಅವರ ಮುಖದಲ್ಲಿ ತೋರಿಸುವಂತಹ ಭಾವನೆಗಳಿದೆಯಲ್ಲ, ಇದು ನಿಮ್ಮ ಕಣ್ಣೀರು ಹಾಕ್ಸುತ್ತೆ. ಆದರೆ ಇವತ್ತು ಸ್ವಲ್ಪ ಜಾಗ್ರತೆ ಬೇಕು, ಎಚ್ಚರಿಕೆ ಬೇಕು. ಹಾಗೆ ನಿಮ್ಮ ಕುಲದ ಕುಟುಂಬದ ದೇವರು ಅಥವಾ ನಿಮ್ಮ ಮನೆ ದೇವರು ಅಥವಾ ಗ್ರಾಮ ದೇವತೆ ಇಲ್ಲಿ ಹೋಗಿ ಒಂದು ಪ್ರಾರ್ಥನೆ ಮಾಡಿಕೊಂಡು ಬನ್ನಿ. ಸಾಧ್ಯವಾದರೆ ಮಧ್ಯಾಹ್ನ 12ರಿಂದ 2 ಗಂಟೆ ತನಕ, 12ರಿಂದ 2 ಗಂಟೆ ಒಳಗಾಗಿ ನೀವು ಯಾವ ನಿರ್ಣಯವನ್ನು ತೆಗೆದುಕೊತೀರೋ ಅದರ ಒಂದು ಅನುಕೂಲ ಶುಭ ಸಂಧ್ಯಾಕಾಲಕ್ಕೆ ಸಿಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಕರೆ ಮಾಡ್ತಕ್ಕಂಥವರು ಸಾಕಷ್ಟು ಜನ ಇದ್ದೀರಿ. ಕರೆ ಮಾಡ್ತಕ್ಕಂಥವರ ಸಮಸ್ಯೆಗೊಂದು ಪರಿಹಾರ ಸಿಕ್ಕಿದ್ರೆ ಅದು ನಮಗೂ ಸಂತೋಷನೇ. ಬನ್ನಿ, ಯಾರು ಈ ಕರೆಯಲ್ಲಿ ಸಿದ್ಧರಾಗಿದ್ದಾರೆ ಮಾತಾಡ್ಸೋಣ. ಹಲೋ, ನಮಸ್ಕಾರ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಕೋಟಿ ಕೋಟಿ ನಮಸ್ಕಾರ ಗುರುಜಿ. ಹೇಳಮ್ಮ. ನನ್ನ ಹೆಸರು ರಾಜೇಶ್ವರಿ ಅಂತ, ಬೆಂಗಳೂರಿಂದ ಮಾತಾಡೋದು. ನಮ್ಗೆ ನಿಮ್ ಕಂಡ್ರೆ ತುಂಬಾ ಇಷ್ಟ ಗುರುಜಿ. ನಮ್ಮ ಆಶ್ರಮಕ್ಕೆಲ್ಲ ಬಂದಿದೀವಿ, ಮತ್ತೆ ಪೆಂಡೆಂಟ್ ಎಲ್ಲ ತಗೊಂಡಿದೀವಿ. ಒಳ್ಳೇದಾಗ್ಲಿಮ್ಮ. ನೀವ್ ಹೇಳೋ ಅನುಷ್ಠಾನ ಎಲ್ಲ ಮಾಡಿ ನಮ್ಗೆ ತುಂಬಾ ಒಳ್ಳೇದಾಗೈತೆ. ನೀವು ಅನುಷ್ಠಾನ ಅಂತ ತಕ್ಷಣ ಜ್ಞಾಪಕ ಬಂತು. ಭವಿಷ್ಯ ಮತ್ತೆ ಲಕ್ಷ್ಮಿ ಅನುಷ್ಠಾನ ಬುಕ್ಸ್ ತಗೊಂಡು ನಮ್ಗೆ ತುಂಬಾ ಒಳ್ಳೇದಾಗೈತೆ ಗುರುಜಿ. ಒಳ್ಳೇದಾಗ್ಲಿ. ಈ ಗುರುವಾರ ಪುನಃ ಅಂದರೆ ಹಿಂದೆಲ್ಲ ಹೇಗಿತ್ತು ಅದೇ ಪ್ರಕಾರ ಇನ್ನು ಬರ್ತಕ್ಕಂಥ ಗುರುವಾರಗಳಲ್ಲಿ ವನಸಿರಿಗಳ ಪರಿಚಯವನ್ನು ಮಾಡ್ತಾ ಇದ್ದಾನೆ. ಹಾಗಾಗಿ ಈ ಗುರುವಾರ ಸಹಿತ ಅದ್ಭುತವಾದಂಥ ಒಂದು ವನಸಿರಿ ನಿಮ್ಮ ಮುಂದಿರುತ್ತೆ. ಹೇಳಮ್ಮ. ಗುರುಜಿ, ನನಗೆ ಸ್ವಲ್ಪ ನೈಟ್ ಮಲ್ಕೊಳಕ್ ಹೋದಾಗ ಭಯ ಆಗುತ್ತೆ ಗುರುಜಿ, ನಿದ್ದೆನೆ ಬರಲ್ಲ. ಸ್ವಲ್ಪ ಸೊತೆಯವ್ರನ್ನ ನೆನ್ಸ್ಕೊಂಡು ಭಯ ಅನ್ಸುತ್ತೆ ಗುರುಜಿ. ಯಾರನ್ನ ನೆನ್ಸ್ಕೊಂಡ್ರೆ ಭಯ ಆಗತ್ತೆ? ಈ ಸೊತ್ತಿರೋದ್ ನೆನ್ಸ್ಕೊಂತೀನಿ, ನನ್ಗೆ ನೈಟ್ ನಿದ್ದೆ ಬರಲ್ಲ. ಆಗ ನಂಗೆ ಸೊತ್ತಿರೋರೆಲ್ಲ ನೆನಪತ್ತಾರಲ್ಲ, ಎಲ್ಲಿ ಮಲ್ಕೊಂಡ್ರು ನೈಟ್ ನಿದ್ದೆ ಬರಲ್ಲ ಗುರುಜಿ. ನಿಮ್ಮ ಮನಸ್ಸಲ್ಲಿ ಅದೇ ಆಗ್ಬಿಡುತ್ತೆ, ಗಾಢವಾಗಿ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದೀರ ನೀವು. ಹೌದು ಗುರುಜಿ. ಕೆಲವೊಬ್ಬರಿಗೆ ಈ ಸಮಸ್ಯೆಗಳಿರುತ್ತೆ. ಇಲ್ಲ, ನೀವು ಹೇಳಿರೋ ಸಮಸ್ಯೆ ಇದು ಬರೀ ನಿಮ್ಮೊಬ್ಬರಿಗೆ ಅಂತಲ್ಲ, ತುಂಬ ಜನಕ್ಕೂ ಇದೆ. ಒಂಟಿಯಾಗಿ ಅಡುಗೆ ಮನೇಲಿರಲ್ಲ ಹೆಣ್ಮಕ್ಳು, ಅಥವಾ 4 ಗೋಡೆ ಮಧ್ಯದಲ್ಲಿ ಇರೋಕ್ಕೆ ಭಯಪಡ್ತಾರೆ, ಮತ್ತು ಏನೋ ಒಂಥರ ಹಿಂದೆ ಯಾರೋ ಬಂದಂಗೆ ಆಗುತ್ತೆ, ಅಥವಾ ಯಾರೋ ನಮ್ಮನ್ನು ಕೂಗ್ದಂಗೆ ಆಗುತ್ತೆ. ಇಂಥವೆಲ್ಲ ಮನಸ್ಸಿನ ಮೇಲೆ ತುಂಬ ಗದಾಪ್ರಹಾರ ಬೀಳುತ್ತೆ. ಇದಕ್ಕೆ ಬಹಳ ಚಿಕ್ಕದಾಗಿ ಸುಲಭನಾಗಿರ್ತಕ್ಕಂಥ ಒಂದು ತಂತ್ರಸಾರ ಇದೆಮ್ಮ. ಆ ತಂತ್ರಸಾರವನ್ನೇ ಈ ಗುರುವಾರ ನಾನು ತಿಳಿಸ್ತೇನೆ. ಈ ಗುರುವಾರ ನಾನು ಯಾವುದಾದ್ರು ಒಂದು ಹೊಸ ವಿಚಾರಗಳು ತರಬೇಕು ಅಂತಿದ್ದೆ. ಈ ಗುರುವಾರ ಈ ಪ್ರಕಾರ ಅಂಜಿಕೆ ಪಡ್ತಕ್ಕಂಥ ಹೆಣ್ಮಕ್ಳಾಗಲಿ ಗಂಡ್ಮಕ್ಳಾಗಲಿ ಯಾರೊಬ್ಬರಿಗಾದರೂ ಅದ್ಭುತವಾದಂಥ ಒಂದು ತಂತ್ರ. ಇದಕ್ಕೆ ಬೇಕಾಗಿರೋದು 2: ಒಂದು ಬಿಳಿ ಎಕ್ಕದ ಎಲೆ, ಇನ್ನೊಂದು ಅರಳಿ ಎಲೆ. ನೋಡಿ, ಬಿಳಿ ಎಕ್ಕ ಮತ್ತು ಅರಳಿ ಇವೆರಡು ಹೊರಗಡೆಯಿಂದ ತರೋದು, ಇನ್ನೆಲ್ಲ ಮನೆಯಲ್ಲಿರೋ ಪದಾರ್ಥ. ಆ ಮನೆಯಲ್ಲಿರೋ ಪದಾರ್ಥ ಮತ್ತು ಹೊರಗಡೆಯಿಂದ ತರುವಂಥ ಬಿಳಿ ಎಕ್ಕ ಮತ್ತು ಅರಳಿ ಎಲೆಗೆ ಸಂಬಂಧಪಟ್ಟದ್ದು ಒಂದು ಅದ್ಭುತವಾದಂಥ ತಂತ್ರಸಾರವನ್ನು. ಇದು ಆರೋಗ್ಯಕ್ಕೂ ಸಂಬಂಧಪಡಬೇಕು, ಹಾಗೆ ಇರ್ತಕ್ಕಂಥ ದೋಷಕ್ಕೂ ಪರಿಹಾರ ಆಗಬೇಕು, ನಿಮ್ಮ ಮನಸ್ಸಿಗೆ ಒಂದು ಧೈರ್ಯ ಬರಬೇಕು. ಆ ಪ್ರಕಾರವಾಗಿರ್ತಕ್ಕಂಥ ಬಿಳಿ ಎಕ್ಕ ಮತ್ತು ಅರಳಿ ಮರ, ಅಶ್ವತ್ಥ ಮರದ್ದು ಆ 2 ಮರದ ಎಲೆಗಳಿಂದ ಗುರುವಾರದ ತಂತ್ರಸಾರದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಹಾಗೆ ಈಗ ನೀವು ಕರೆ ಮಾಡಿದ್ರಿಂದ ನಿಮ್ಮ ಮನಸ್ಸಲ್ಲಿರ್ತಕ್ಕಂತಹ ನೋವು, ಈ ಒಂದು ಸಮಸ್ಯೆ ಇದೆಯಲ್ಲಮ್ಮ, ಈ ಸಮಸ್ಯೆ ಆದಷ್ಟು ಬೇಗ ದೂರ ಆಗುತ್ತೆ. ನೀನು ಭಯಪಡಬೇಡ, ಧೈರ್ಯವಾಗಿರು. ಹಾಗೆ ಸಾಧ್ಯವಾದರೆ ಒಂದು 4 ಭಾನುವಾರ ಬೆಳಗ್ಗೆ ಹೊತ್ತು ತಲೆಗೆ ಸ್ನಾನ ಮಾಡಿಕೊಂಡು ಒಂದು ಕಬ್ಬಿಣದ ಬಾಣಲೆಯಲ್ಲಿ ಸ್ವಲ್ಪ ಎಳ್ಳೆಣ್ಣೆ ಹಾಕು. ಎಳ್ಳೆಣ್ಣೆ ಹಾಕಿ ಅದರಲ್ಲಿ 1-2 ಬತ್ತಿ ಹಾಕಿ ಯಾವುದಾದ್ರು ಒಂದು ಅರಳಿ ಮರದ ತಳಗೆ ದೀಪ ಹಚ್ಚು ಬಾ. ಅರಳಿ ಮರದ ತಳಗಡೆ ಕಬ್ಬಿಣದ ಬಾಣಲೆಯಲ್ಲಿ ಎಣ್ಣೆ ಹಾಕಿ, ಅದು ಎಳ್ಳೆಣ್ಣೆ ಹಾಕಿ ಅಲ್ಲಿ ದೀಪ ಹಚ್ಚೋದ್ರಿಂದ ಈ ಪ್ರಕಾರ ಯಾರಾದರೂ ಸತ್ತಿರೋರಿರಲಿ ಅಥವಾ ಯಾವುದೇ ಒಂದು ದುಷ್ಟಶಕ್ತಿ ಆಗಿರಲಿ, ಯಾವುದೇ ಒಂದು ದೋಷಕ್ಕೂ ಸಹಿತ ಅಲ್ಲಿ ನೀವು ಹಚ್ಚುವಂಥ ದೀಪ ನಿಮ್ಮ ಜಾತಕದಲ್ಲಿರುವಂಥ ದೋಷಗಳು ದೂರ ಆಗುತ್ತೆ, ಮನಸ್ಸಿಗೆ ನೆಮ್ಮದಿಯನ್ನು ಕೊಡುತ್ತೆ, ಭಯಭೀತರಾಗ್ತಕ್ಕಂಥದ್ದನ್ನು ತಪ್ಪಿಸುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇದೇ ಗುರುವಾರ ಬರ್ತಕ್ಕಂಥ ಗುರುವಾರ ಅದ್ಭುತವಾದಂಥ ಒಂದು ವನಸಿರಿಯನ್ನು ನಿಮ್ಮ ಮುಂದೆ ಇಡ್ತಿದ್ದೇವೆ. ವನಸಿರಿ ತಮ್ಮೆಲ್ಲರಿಗೂ ಚಿರಪರಿಚಿತಾನೆ. ಬಿಳಿ ಎಕ್ಕದ ಗಿಡ ಯಾರಿಗೂ ಗೊತ್ತಿಲ್ಲ. ಆ ಎಕ್ಕದ ಎಲೆ, ಆ ಎಕ್ಕದ ಹೂಗಳು, ಆ ಎಕ್ಕದ ಹಾಲಿನಲ್ಲೂ ಸಹಿತ ಒಂದು ತಂತ್ರಸಾರವಿದೆ. ಇದು ಆರೋಗ್ಯಕ್ಕೂ ಬೇಕು, ಹಾಗೆ ಇರ್ತಕ್ಕಂಥ ದೋಷಗಳ ಪರಿಹಾರಕ್ಕೂ ಬೇಕು. ಇನ್ನು ಅದಕ್ಕೆ ತತ್ಸಮಾನವಾಗಿ, ಅದು ತತ್ಸಮಾನ ಅನ್ನೋದಕ್ಕಿಂತ ಅದಕ್ಕಿಂತ ಮೇಲ್ಮಟ್ಟಾಗಿರ್ತಕ್ಕಂಥದ್ದು ಅರಳಿ ವೃಕ್ಷ. ಅರಳಿ ವೃಕ್ಷದ ಎಲೆ, ಅರಳಿ ವೃಕ್ಷದ ಎಲೆ ಆಗಿರಲಿ, ಅರಳಿ ವೃಕ್ಷದ ಬೀಜ ಆಗಿರಲಿ, ಅಥವಾ ಅದರ ಕಾಯಿ, ಅದರ ಒಂದು ಕಾಂಡ, ಅಥವಾ ಅದರ ಬೇರು, ಅದರ ತೊಗಟೆ,
ಎಲ್ಲವೂ ಸಹಿತ ಕಾರ್ಯಸಿದ್ಧಿಯೇ. ಅಷ್ಟೇ ಯಾಕೆ, ಒಂದು ಅರಳಿ ಮರದ ತಳಗೆ ಕೂತು ಒಂದು 10 ನಿಮಿಷ ಅಲ್ಲಿ ಕೂತ್ರೆ ಅಲ್ಲಿ ಸಿಗುವಂಥ ನೆಮ್ಮದಿ ಬೇರೆ. ಜೊತೆಗೆ ಒಂದು ಊರಲ್ಲಿ ಒಂದು ಅರಳಿ ವೃಕ್ಷ ಇದ್ದೇ ಇರುತ್ತೆ, ಪ್ರಧಾನ. ಅದು ಆ ಪ್ರಧಾನವಾಗಿರ್ತಕ್ಕಂಥ ಅರಳಿ ವೃಕ್ಷ ಇದ್ದರೆ ಅದರಿಂದ ಬರುವಂತಹ ಗಾಳಿ ಇದೆಯಲ್ಲ, ಅದು ಉಸಿರಾಟ ಪ್ರಕ್ರಿಯೆಗೆ ಬಹಳಷ್ಟು ವಿಶೇಷವಾದ್ದು, ಆರೋಗ್ಯಕರವಾದ್ದು ಅಂತ ಹೇಳ್ತಾರೆ. ಹಾಗಾಗಿ ಅರಳಿ ವೃಕ್ಷದ ಎಲೆ, ಬಿಳಿ ಎಕ್ಕದ ಎಲೆ, ಇವೆರಡರ ತಂತ್ರಸಾರವನ್ನು ಗುರುವಾರದ ಸಂಚಿಕೆಯಲ್ಲಿ ನಾವು ನೋಡೋಣ. ಆವತ್ತಿನ ದಿವಸ ಅದನ್ನು ಪ್ರಯೋಗ ಮಾಡೋಣ. ಯಾತಕ್ಕೋಸ್ಕರ, ಯಾರು ಸ್ವಪ್ನಗಳ ಬಾಧೆಯಿಂದ ಒದ್ದಾಡ್ತಿರ್ತೀರಿ, ಯಾರು ಕೆಲವು ಕರ್ಮಫಲಗಳಲ್ಲಿ ನೋವು ಪಡ್ತಾ ಇರ್ತೀರಿ, ಕೆಲವು ಸಮಸ್ಯೆಗಳಿಗೆ ಪರಿಹಾರನೇ ಇಲ್ವೇನೋ ಅಂತಕ್ಕಂಥ ರೀತಿ ನಿಮಗೆ ನಿಮ್ಮ ಒಳಮನಸ್ಸಲ್ಲಿ ಆ ನೋವನ್ನು ಇಟ್ಕೊಂಡು ಕರಗ್ತಾ ಇರ್ತೀರಲ್ಲ, ಅಂದರೆ ಕರಗೋದು ಹೇಗೆ? ನೀವು ಬೆಲ್ಲ ಅಥವಾ ಸಕ್ಕರೆ, ಉಪ್ಪು ಇದನ್ನು ನೋಡಿ ಹೊರಗಡೆ ಇಟ್ಟರೆ ಕರಗು ಹೋಗಿಬಿಡುತ್ತದೆ. ಹಾಗೆ ಒಳಮನಸ್ಸಲ್ಲಿರ್ತಕ್ಕಂಥ ಭೀತಿ ಭಯದಿಂದ ದೇಹವನ್ನೇ ಕರಗಿಸ್ಕೊಳ್ತೀರಿ. ಅಂತಹವರಿಗೆ ಇದೊಂದು ಪರಿಹಾರ, ಅದ್ಭುತವಾದ ಪರಿಹಾರ ಇದೆ. ಇದನ್ನು ಗುರುವಾರ ಸಂಚಿಕೆಯಲ್ಲಿ ನೋಡೋಣ. ಇನ್ನು ಸಿಂಹರಾಶಿ. ಸಿಂಹಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ದೂರಭಾರ ಪ್ರಯಾಣ ಮಾಡಬೇಕು ಅಂತಕ್ಕಂಥ ಆಸೆ ಇದೆ. ವ್ಯವಹಾರಗಳನ್ನು ಬದಲಾಯಿಸಿಕೊಳ್ಬೇಕು ಎಂಬತಕ್ಕಂಥ ಆಸೆ ಇದೆ. ಒಂದಷ್ಟು ಜನ ನಿಷ್ಠೂರವಂತರಿದ್ದಾರೆ, ಆದರೂ ನಿಮ್ಮ ನಡೆ ಎಲ್ಲೂ ತಪ್ಪಿದ್ದಲ್ಲ. ನೀವು ಹಾಕುವ ಹೆಜ್ಜೆ ಸಿಂಹ ಗರ್ಜನೆಯಲ್ಲಿರುತ್ತೆ. ಹಾಗೆ ನಿಮ್ಮದೇ ಆದಂಥ ಒಂದಷ್ಟು ವರ್ಚಸ್ಸು, ತೇಜಸ್ಸಿನಿಂದ ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ನಿಮ್ಮ ಒಳಮನಸ್ಸಲ್ಲಿರುವಂತಹ ನೋವನ್ನು ಅದನ್ನು ಹೇಗೆ ಸರಿಪಡಿಸ್ಕೊಳ್ಬೇಕಪ್ಪ ಭಗವಂತ ಅಂತ ಆಲೋಚನೆ ಮಾಡ್ತಾ ಇರ್ತೀರಿ. ಇವತ್ತು ಸರಿಸುಮಾರು 11 ಗಂಟೆ 20 ನಿಮಿಷದಿಂದ 4:15 ತನಕ, 11:20ರಿಂದ 4:15 ಮಧ್ಯದಲ್ಲಾಗುವಂತಹ ಬದಲಾವಣೆಗಳಿದೆಯಲ್ಲ, ಇಲ್ಲಿ ಸ್ವಲ್ಪ ಜೋಪಾನ ಇರಬೇಕು, ಎಚ್ಚರಿಕೆ ಇರಬೇಕು. ಹಾಗೆ ಇವತ್ತು ನಿಮ್ಮ ಆಲೋಚನೆಗಳಿಗೆ ತಕ್ಕ ಫಲವನ್ನು ಅಥವಾ ಯಾವುದಾದ್ರೂ ಒಂದಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ರೀತಿ ನೀತಿಯನ್ನು ಸ್ವಲ್ಪ ಅರ್ಥೈಸ್ಕೊಂಡು ನಡೆದರೆ ಮಾತ್ರ ಅದರ ಫಲಗಳು ಸಾಕಷ್ಟು ಆಗುತ್ತೆ. ಹಾಗೆ ಇವತ್ತು ಒಂದಷ್ಟು ಜನಕ್ಕೆ ತುಂಬ ಬೆನ್ನೋವಲ್ಲಿ ಒದ್ದಾಡ್ತೀರಿ. ಒಂದಷ್ಟು ಜನಕ್ಕೆ ಕಣ್ಣುಗಳು ಉರಿ ಬರ್ತಕ್ಕಂಥದ್ದಿರುತ್ತೆ. ಒಂದಷ್ಟು ಜನಕ್ಕೆ ನೀವು ತಪ್ಪು ಮಾಡದಿದ್ದರೂ ತಪ್ಪಸ್ಥಿಗರಾಗಿ ನಿಂತ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಗುತ್ತೆ. ಒಟ್ಟಾರೆ ಹೇಳಬೇಕಂದ್ರೆ ಇವತ್ತಿನ ದಿನ ಅಷ್ಟು ಸಂಪೂರ್ಣವಾಗಿ ಒಳಿತನ್ನು ತರುವಂಥ ದಿನ ಅಂತನ್ನೋಂಗಿಲ್ಲ. ಅದಕ್ಕೋಸ್ಕರ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಜೋಪಾನವಾಗಿರಿ. ಆದರೆ ಹನುಮನ ಪ್ರಾರ್ಥನೆ ಮಾಡಿದ್ರೆ ಮಾತ್ರ ಬೆಟ್ಟದಂಥ ಕಷ್ಟ ಸಹಿತ ಮಂಜಿನಗಡ್ಡೆ ಥರ ಕರಗುತ್ತೆ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಆ ರಾಮನಾಮವನ್ನಾಗಲಿ ಅಥವಾ ಹನುಮ ಪ್ರಾರ್ಥನೆಯನ್ನಾಗಲಿ ಶ್ರದ್ಧೆಯಿಂದ ಮಾಡಿ ಸಿಂಹರಾಶಿಯವರು ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕನ್ಯಾರಾಶಿ. ಕನ್ಯಾಲಗ್ನದಲ್ಲಿರ್ತಕ್ಕಂಥವರು ಇವತ್ತು ಪ್ರಯಾಣ ಕಾಲ, ವ್ಯಾಪಾರ ವ್ಯವಹಾರ, ವೃತ್ತಿಯ ಅಭಿವೃದ್ಧಿ, ಪುಣ್ಯಕ್ಷೇತ್ರಗಳ ದರ್ಶನ ಅಥವಾ ಕ್ಷೇತ್ರಗಳ ಬಗ್ಗೆ ಮಾತಾಡ್ತಕ್ಕಂಥದ್ದು, ನಿಮ್ಮ ಹಳೆಯ ಸ್ನೇಹಿತರ ಜೊತೆ ಮಾತಾಡ್ತಕ್ಕಂಥದ್ದು, ನಿಮ್ಮ ಮನೆಯಲ್ಲಿರ್ತಕ್ಕಂಥ ಕಾಗದ ಪತ್ರಗಳ ಬಗ್ಗೆ ಅಥವಾ ಯಾವುದಾದ್ರು ಜಮೀನಿಗೆ ಸಂಬಂಧಪಟ್ಟದ್ದೋ ಅಥವಾ ಉದ್ಯೋಗಕ್ಕೆ ಸಂಬಂಧಪಟ್ಟದ್ದೋ, ಒಟ್ಟಾರೆ ಕಾಗದ ಪತ್ರಗಳಿಗೆ ಸಂಬಂಧಪಟ್ಟಂಥ ರೀತಿ ತಲೆ ಕೆಡಿಸ್ಕೊಳ್ಳೋದು ಇವತ್ತಿದೆ. ಇವತ್ತು ಕನ್ಯಾರಾಶಿಯವರಿಗೆ ನಿಮ್ಮ ಒಳಮನಸ್ಸು ಏನು ಹೇಳುತ್ತೋ ಅದರಂತೆ ನಡೆದರೆ ತುಂಬ ಅದ್ಭುತವಾದ ಫಲ. ಆದರೆ ನಿಮ್ಮ ಮನಸ್ಥಿತಿ ಹೇಗಿದೆ ಅಂದರೆ, ನಿಮ್ಮ ಒಳಮನಸ್ಸಿಗೆ ನೀವು ಅರ್ಧ ಭಾಗದ ಧೈರ್ಯ ಕೊಟ್ಟರೆ ಇನ್ನು ಯಾರು ಏನು ಹೇಳ್ತಾರೋ ಹೇಳಿದ ಮಾತೆಲ್ಲವನ್ನು ಆಲಿಸ್ತೀರಿ. ಆದರೆ ಸರಿಯಾವುದು ತಪ್ಪ್ಯಾವುದು ಅಂತ ಆಲೋಚನೆ ಮಾಡಲ್ಲ. ಆದರೆ ಅದರ ಹಿಂದೆ ಇರುವಂಥ ನೋವನ್ನು ಬಹಳ ಅನುಭವಿಸ್ತಾ ಇರ್ತೀರಿ. ಹಾಗೆ ಒಂದಲ್ಲ ಒಂಥರ ಸಂಕಷ್ಟಗಳಲ್ಲಿರುವ ಪರಿಸ್ಥಿತಿ ಎದುರಾಗ್ತಾ ಇರುತ್ತೆ. ಸ್ವಲ್ಪ ಜೋಪಾನ ಇರಲಿ. ಹಾಗೆ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ. ಇವತ್ತು ಸಾಧ್ಯವಾದರೆ ಮಧ್ಯಾಹ್ನ 12ರಿಂದ 3 ಗಂಟೆವರೆಗೆ, 12ರಿಂದ 3 ಗಂಟೆ ಒಳಗೆ ಒಂದು ಸ್ವಲ್ಪ ಬೆಲ್ಲ, ಸಕ್ಕರೆ ಅಥವಾ ಸಿಹಿ ಪದಾರ್ಥ ಏನಾದರೂ ಒಂದಿಷ್ಟು ಇರುವೆ ಗೂಡು ಎಲ್ಲಿರುತ್ತೋ ಹುಡುಕೊಂಡು ಮಧ್ಯಾಹ್ನ ಒಂದಷ್ಟು ಇರುವೆಗಳಿಗೆ ಹಾಕಿದ್ರೆ ಸಾಕಷ್ಟು ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಆಹಾರ ಪದ್ಧತಿಗಳಲ್ಲಿ ಸರಿಯಾದ ರೀತಿ ಆರೋಗ್ಯ ಇರಲಿ, ಸರಿಯಾಗಿ ಪಚನ ಆಗುವಂತಹ ಆರೋಗ್ಯದ ಕಡೆ ಗಮನ ಇರಲಿ. ಅಂದರೆ ನೀವು ತಗೊಳ್ಳೋ ಆಹಾರ ಪಚನವಾಗಬೇಕು. ಹೊಟ್ಟೆ ಉಬ್ಬರಿಸುವಂಥದ್ದು, ಹೊಟ್ಟೆ ಬೇಡವಾಗಿರ್ತಕ್ಕಂಥದ್ದು, ಕಣ್ಣುಗಳಿಗೆ ಮಾತ್ರ ಬೇಕು ಅನಿಸುತ್ತೆ, ಹೊಟ್ಟೆ ಬೇಡ ಅನಿಸುತ್ತೆ. ಆದರೂ ಕೆಲವರಿಗೆ ಬಲವಂತ ಮಾಗಸ್ತಾನ, ಯಾವುದು ಚೆನ್ನಾಗಿರಲ್ವೋ ಬೇಡ ಅಂತ ನಿಮ್ಮ ಮನಸ್ಸು ಹೇಳಿದ್ರು ಅದನ್ನೇ ತಿಂದು ಅದರ ಅಭಿರುಚಿ ನೋಡಬೇಕು ಅಂತಕ್ಕಂಥ ಮನಸ್ಸು ನಿಮ್ಮ ಹುಚ್ಚೆದ್ದು ಕುಣಿಯುತ್ತೆ. ಕನ್ಯಾ ರಾಶಿಯವರಿಗೆ ಭಾಳ ಜೋಪಾನ, ಎಚ್ಚರಿಕೆ ಇರಲಿ. ಇನ್ನು ತುಲಾರಾಶಿ. ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾಡುವಂತಹ ಕೆಲಸ ಕಾರ್ಯಗಳು, ವ್ಯಾಪಾರ ವ್ಯವಹಾರ, ವೃತ್ತಿ ಧರ್ಮ ಅಥವಾ ಏನಾದರೂ ಒಂದು ಬದಲಾವಣೆ, ಯಾವುದಾದ್ರು ಒಂದು ಹೊಸತನ, ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಸ್ನೇಹಿತರು ಅಥವಾ ಹಿಂದಿರ್ತಕ್ಕಂಥ ಸಂಬಂಧ ಅಥವಾ ಹಿಂದಿನ ಒಂದಷ್ಟು ನಿಮ್ಮ ಬಾಲ್ಯ ಸ್ನೇಹಿತರು ಇಂತಹವರೊಂದಿಗೆ ಮಾತಾಡ್ತಕ್ಕಂಥದ್ದು, ಹೊಸ ಹೊಸ ಉದ್ಯೋಗ ವ್ಯವಹಾರಗಳ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು, ನಿಮ್ಮ ಸ್ಥಾನಮಾನವನ್ನು ಮತ್ತಷ್ಟು ವೃದ್ಧಿಪಡಿಸ್ಕೊಳ್ಬೇಕೆಂಬತಕ್ಕಂಥ ಹಂಬಲದಲ್ಲಿರ್ತಕ್ಕಂಥದ್ದು, ಅದರ ಮಧ್ಯದಲ್ಲಿ ಕೆಲವು ಸ್ನೇಹಿತರನ್ನು ಮರೆತು ಹೋಗುವಂಥ ಪರಿಸ್ಥಿತಿನೂ ಆಗುತ್ತೆ. ಆದರೆ ಏನೇ ಆದರೂ ನಿಮ್ಮ ಒಳಮನಸ್ಸು ಏನು ಹೇಳುತ್ತೋ ಅದರಂತೆ ನಡ್ಕೊಳ್ಳೋದು ಭಾಳ ಉತ್ತಮ. ಒಳಮನಸ್ಸಿಗೆ ನಿಮ್ಮ ಒಳಮನಸ್ಸು ಆದೇಶ ಇದೆಯಲ್ಲ, ಅದಕ್ಕೆ ನೀವು ಹೆಚ್ಚು ಒತ್ತು ಕೊಡಿ, ಅದರಂತೆ ನಡ್ಕೊಳ್ಳಿ. ಅದರಿಂದ ತುಂಬ ಒಳಿತನ್ನು ಕಾಣ್ತೀರಿ. ಹಾಗೆ ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ. ಇವತ್ತು ನಿಮ್ಮ ಮನೆ ದೇವರ ಅನುಗ್ರಹದಿಂದ ಸಾಕಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಜೊತೆಗೆ ಇವತ್ತು ಸಾಧ್ಯವಾದರೆ ಹತ್ತಿರದಲ್ಲಿ ಯಾವುದಾದ್ರು ಒಂದು ಗ್ರಾಮ ದೇವತೆಯ ಸಾನ್ನಿಧ್ಯಕ್ಕೆ ಹೋಗಿ ಒಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡಿ. ತಪ್ಪದೀರ ಸಂಧ್ಯಾಕಾಲ 4ರಿಂದ 6 ಈ ಸಮಯದಲ್ಲಿ 1-2 ಚಿಟಿಕೆಯಷ್ಟು ಉಪ್ಪು, ಲವಣವನ್ನು
ದೃಷ್ಟಿ ತೆಗೆದು ನೀರಿಗೆ ಹಾಕುವಂಥದ್ದು ಬಹಳ ಉತ್ತಮ. ಯಾಕೆಂದರೆ ನೋಡ್ತಾ ಇದ್ದಾಗೆ ದೇಹವನ್ನು ಕರಗಿಸುತ್ತೆ ಈ ಕೆಲವು ಕೆಟ್ಟ ಕಣ್ಣುಗಳು. ಹಾಗಾಗಿ ಕಣ್ಣಿನ ದೃಷ್ಟಿಗೆ ಯಾರಾದರೂ ಮೋಸ ಹೋಗ್ತಾರೆ. ಆ ಕಣ್ಣ ದೃಷ್ಟಿ ನಿಮ್ಗೆ ಆಗಬಾರ್ದು ಅಂದರೆ ಇವತ್ತು ಸಂಜಾ ಕಾಲ ತಪ್ಪದೀರ ಒಂದು 2-3 ಚಿಟಿಕೆ ಉಪ್ಪನ್ನು ತಗೊಂಡು ದೃಷ್ಟಿ ತೆಗೆದು ಅದನ್ನು ನೀರಿಗೆ ಹಾಕಿದ್ರೆ ಉಪ್ಪು ನೀರಲ್ಲಿ ಕರಗುವಷ್ಟರಲ್ಲಿ ನಿಮ್ಮ ಸಮಸ್ಯೆ ದೂರ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಯಾವುದಾದ್ರೂ ಒಂದು ವಿಚಾರವನ್ನು ಮಾನಸಿಕವಾಗಿರ್ತಕ್ಕಂಥ ನೋವುಗಳು ಕೊಡುವಂಥ ವಿಚಾರಗಳನ್ನು ದೂರ ಮಾಡಿಕೊಂಡು ಮನಸ್ಸಿಗೆ ಸಮಾಧಾನ ತಂದುಕೊಳ್ಳುವಂಥ ಯೋಗ ಫಲ ಇದೆ. ಹಾಗೆ ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹದಿಂದ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟವೂ ನಿಮ್ಮದಾಗುತ್ತೆ. ಹಾಗೆ ಮನೆ ದೇವರ ಪ್ರಾರ್ಥನೆ ಬೇಕು. ಮನೆ ದೇವರ ಪ್ರಾರ್ಥನೆ ಮಾಡ್ತಾ ಗುರು ಹಿರಿಯರ ಆಶೀರ್ವಾದ ಪಡೆಯೋದ್ರಿಂದ ಇನ್ನಷ್ಟು ಅದ್ಭುತವಾದ ಫಲ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳು ಬರ್ತಾ ಇರುತ್ತೆ, ಮನಸ್ಸು ನೆಮ್ಮದಿ ಇದ್ದಂಥ ರೀತಿ ಆಗುತ್ತೆ, ಅಧಿಕವಾದಂತಹ ಚಂಚಲತೆ ನಿಮ್ಮನ್ನು ಬಾಧಿಸುತ್ತೆ, ಒಂದಷ್ಟು ಜನಕ್ಕೆ ಅರ್ಧ ತಲೆನೋವಿಂದ ಒದ್ದಾಡುವ ಪರಿಸ್ಥಿತಿ ಆಗುತ್ತೆ. ಯಾವುದಕ್ಕೂ ಮನಸ್ಸು ಒಪ್ಪದಂಥ ರೀತಿಯಲ್ಲಿರುವಂಥದ್ದನ್ನು ಬಲವಂತ ಸ್ಥಾನವಾಗಿ 2 ಹೆಜ್ಜೆ ಮುಂದಕ್ಕೆ ಹಾಕಬೇಕಾಗತ್ತೆ. ಇವತ್ತು ಹಣಕಾಸಿನ ವಿಚಾರ, ವ್ಯವಹಾರಗಳು ಅಥವಾ ನಿಮ್ಮ ಮೇಲಧಿಕಾರಿಗಳು ಅಥವಾ ನಿಮ್ಮ ಸಹಪಾಠಿಗಳು, ಕುಟುಂಬದ ಸದಸ್ಯರು ಇವರು ಆಡುವ ಮಾತುಗಳು ಸ್ವಲ್ಪ ಮಾನಸಿಕವಾಗಿ ಒತ್ತಡ ಬರುತ್ತೆ, ನೋವಿರುತ್ತೆ. ಅದನ್ನು ಸರಿಪಡಿಸ್ಕೊಂಡ್ರೆ ಮಾತ್ರ ಎಲ್ಲವೂ ಸರಿ ಹೋಗುತ್ತೆ. ಅದಕ್ಕಾಗಿ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ. ಸಾಧ್ಯವಾದರೆ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮಧ್ಯಾಹ್ನದ ರಾಹುಕಾಲ ಸನ್ನಿವೇಶದಲ್ಲಿ ದೇವಿಯ ಸಾನ್ನಿಧ್ಯದಲ್ಲಿ 2 ದೀಪ ಹಚ್ಚಿ ನಮಸ್ಕಾರ ಮಾಡಿ. ಸಾಧ್ಯವಾದಷ್ಟು ಪ್ರಧಾನವಾಗಿರುವಂಥ ದೊಡ್ಡ ದೊಡ್ಡ ವೃಕ್ಷಗಳ ತಲೆಗೆ 5-10 ನಿಮಿಷ ವೃಕ್ಷ ತಲೆ ಕೂತ್ಕೊಂಡು ನಮಸ್ಕಾರ ಮಾಡಿ. ಇದರಿಂದ ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಪರಮ ಪವಿತ್ರವಾಗಿರ್ತಕ್ಕಂಥ ಈ ಪುಣ್ಯ ದಿನ ಒಂದು ಕಡೆ ಲಕ್ಷ್ಮೀ ನರಸಿಂಹರ ಆರಾಧನೆ, ಒಂದು ಕಡೆ ಸುಬ್ರಹ್ಮಣ್ಯೇಶ್ವರ, ಮತ್ತೊಂದು ಕಡೆ ಸಾಂಬ ಸದಾಶಿವ, ಪರಮ ಪವಿತ್ರವಾಗಿರ್ತಕ್ಕಂತಹ ದಟ್ಟವಾದಂತಹ ಅರಣ್ಯದ ಮಧ್ಯದಲ್ಲಿರ್ತಕ್ಕಂಥ ಶಿವ ದರ್ಶನ ಆಯಿತು. ಹೀಗೆ ಈ ಮಂಗಳವಾರ ಎಲ್ಲವೂ ಅದ್ಭುತವನ್ನು ತರುವಂಥದ್ದೇ ಆಯಿತು. ಆದರೆ ಯಾರ್ಯಾರ ರಾಶಿಗಳಲ್ಲಿ ಇವತ್ತು ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ಬೋದು, ಅದರಲ್ಲಿರ್ತಕ್ಕಂಥ ಲೋಪದೋಷಗಳೇನು, ಸರಿಪಡಿಸ್ಕೊಳ್ಳುವಂಥ ವಿಧಿವಿಧಾನ ಏನು, ಅದು ರಾಶಿ ಫಲದಲ್ಲೇ ತಿಳ್ಕೊಳ್ಬೇಕು. ಇನ್ನು ಧನುರಾಶಿ. ಧನುಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ. ಇವತ್ತು ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಿ ಒಂದು ಹೊಸತನವನ್ನು ಕಾಣುವಂಥ ಯೋಗ ಫಲ ಇದೆ. ಸತ್ಯಾಸತ್ಯತೆಗಳನ್ನು ಅರ್ಥ ಮಾಡ್ಕೋಬೇಕು, ಬೇಕು ಬೇಡಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಯಾವುದಾದ್ರೂ ಒಂದು ವಿಚಾರದಲ್ಲಿ ನೀವು ಸ್ವಲ್ಪ ಶ್ರಮಪಟ್ಟರೆ ಮಾತ್ರ ಅದರ ಫಲಗಳು ಸಿಗ್ತಕ್ಕಂಥದ್ದಾಗತ್ತೆ. ಹಾಗೆ ಇವತ್ತು ನೀವೇನು ಮಾಡ್ಬೋದು, ಏನು ಮಾಡಿದರೆ ಸರಿ ಹೋಗುತ್ತೆ, ಇದರ ಬಗ್ಗೆ ಸ್ವಲ್ಪ ಅರಿವಿಟ್ಕೊಳ್ಬೇಕು. ಹಾಗೆ ಇವತ್ತಿನ ದಿವಸ ದೂರಭಾರ ಪ್ರಯಾಣ ಹೊರಡಬೇಕು ಅನ್ನೋ ಮನಸ್ಸೂ ಇರುತ್ತೆ, ವ್ಯವಹಾರಗಳಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೇಕು ಅನ್ನತಕ್ಕಂಥ ಆಸೆ ಇರುತ್ತೆ. ಆದರೆ ವೃತ್ತಿಯಲ್ಲಿ ಮಾತ್ರ ಸ್ವಲ್ಪ ಸಮಸ್ಯೆ ಎದುರಾಗ್ತಾ ಇರುತ್ತೆ. ಇದನ್ನು ಸಾಧ್ಯವಾದಷ್ಟು ಮಟ್ಟಿಗೆ ನಿಮ್ಮ ಕುಟುಂಬದ ಹಿರಿಯರೊಂದಿಗೆ ಅಥವಾ ನಿಮ್ಮ ಕುಟುಂಬದ ಹಿರಿಯರಾಗಿರಲಿ ಅಥವಾ ನಿಮ್ಮ ಆತ್ಮೀಯರಾಗಿರಲಿ, ಕುಟುಂಬಸ್ಥರಾಗಿರಲಿ, ಇಂತಹವರ ಮಧ್ಯದಲ್ಲಿ ಸ್ವಲ್ಪ ಕೂತು ಮಾತುಕತೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ದುಡುಕಿ ಯಾವುದೂ ತೀರ್ಮಾನ ತಂದುಕೊಳ್ಬೇಡಿ. ಹಣಕಾಸಿನ ವಿಚಾರದಲ್ಲಿ ಭಾಳ ಜೋಪಾನವಾಗಿರಿ. ಯಾವುದೇ ವ್ಯವಹಾರ ಮಾಡಬೇಕಾದರೂ ಸ್ವಲ್ಪ ತಾಳ್ಮೆಯಿಂದ ವ್ಯವಹಾರ ಮಾಡಿ. ಸಣ್ಣ ಪುಟ್ಟ ಮಕ್ಕಳಿಗೆ ಒಂಚೂರು ತಿಂಡಿ ತಿನಿಸನ್ನು ಕೊಟ್ಟು ಸಾಧ್ಯವಾದಷ್ಟು ಇವತ್ತು ಮಾಡುವ ಕೆಲಸವನ್ನು ಒಂದು ದಿನದ ಮಟ್ಟಿಗೆ ಮುಂದೂಡ್ತಕ್ಕಂಥದ್ದು ಬಹಳ ಉತ್ತಮ ಅನಿಸುತ್ತೆ. ಅಂದರೆ ಹಣಕಾಸಿನ ವಿಚಾರಕ್ಕೆ, ವ್ಯಾಪಾರ ವ್ಯವಹಾರಕ್ಕೆ, ಕಾಗದ ಪತ್ರಗಳಿಗೆ ಸಹಿ ಹಾಕುವಂಥದ್ದು ಕಾಲಕ್ಕೆ ಸ್ವಲ್ಪ ಮಟ್ಟಿಗೆ ಒಂದು ದಿವಸದ ಮಟ್ಟಿಗೆ ಮುಂದೂಡ್ರಿ. ಇದರಿಂದ ಒಳಿತನ್ನು ಖಂಡಿತ ಕಾಣ್ತೀರಿ. ಒಳ್ಳೆಯದಾಗಲಿ. ಇನ್ನು ಮಕರ ರಾಶಿ. ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಶನಿ ಮತ್ತು ರಾಹು ಇರ್ತಕ್ಕಂಥ ಆಸ್ಥಾನದಲ್ಲಿ ಅಷ್ಟು ಲಾಭದಾಯಕವಾಗಿರ್ತಕ್ಕಂಥದ್ದಲ್ಲ. ಸಣ್ಣ ಸಣ್ಣ ವಿಚಾರಗಳು ಸಹಿತ ದೊಡ್ಡ ದೊಡ್ಡ ಸಮಸ್ಯೆಗಳಾಗಿ ಹೋಗ್ತಾ ಇರುತ್ತೆ. ಕೆಲವೊಮ್ಮೆ ಸತ್ಯಾಸತ್ಯತೆಗಳನ್ನು ಸರಿಯಾಗಿ ಅರಿದಿರ ಅದರಿಂದ ತೊಂದರೆ ತಂದುಕೊಳ್ಳುವಂಥ ಪರಿಸ್ಥಿತಿ ಎದುರಾಗಿಬಿಡುತ್ತೆ. ನಾವು ನೋಡಿದ್ದಷ್ಟೇ ಕರೆಕ್ಟು, ನಾವು ಮಾಡೋದಷ್ಟೇ ಕರೆಕ್ಟು, ಅಥವಾ ನಾವು ಹೋಗ್ತಾರ ದಾರಿನೇ ಕರೆಕ್ಟು ಅಂತ ಅಂದುಕೊಂಡು ಎಲ್ಲೋ ಒಂದು ಕಡೆ ಪಾತಾಳಕ್ಕೆ ಬೀಳುವಂಥ ಪರಿಸ್ಥಿತಿ ಎದುರಾಗ್ಬಿಡ್ಬೋದು. ಜೋಪಾನ ಇರಲಿ, ಎಚ್ಚರಿಕೆ ಇರಲಿ. ಅನುಭವಸ್ಥರ ಮಾತನ್ನು ಆಲಿಸಬೇಕು. ಯಾರಾದರೂ ಹಿರಿಯರ ಮಾತಿನಂತೆ ನಡ್ಕೊಳ್ಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ತಾಳ್ಮೆ ಎಂಬತಕ್ಕಂಥದ್ದು ಬಹಳ ಮುಖ್ಯವಾಗಿರಬೇಕು. ಏನೇ ಕೆಲಸ ಮಾಡಲಿಕ್ಕೆ ಹೋದರೂ 1-4 ಬಾರಿ ಚಿಂತನೆ ಮಾಡಬೇಕು. ಪ್ರಸ್ತುತ ಕಾಲಧರ್ಮ ಸರಿಯಿಲ್ಲದ್ರಿಂದ ಇದೆಲ್ಲ ವ್ಯತ್ಯಾಸ ಆಗುತ್ತೆ. ವಾಹನಗಳಲ್ಲಿ ಓಡಾಡುವಾಗ ಸ್ವಲ್ಪ ಜಾಗೃತರಾಗಿರಿ. ನೀವೇ ಡ್ರೈವಿಂಗ್ ಮಾಡೋದಾದರೆ ಸ್ವಲ್ಪ ಎಚ್ಚರಿಕೆಯಿಂದ ಮಾಡಿ. ಯಾರೊಬ್ಬರು ಮಾತು ಕೇಳಿ ಕಾಗದ ಪತ್ರಕ್ಕೆ ಸಹಿ ಹಾಕಿದ್ರೂ ಅಲ್ಲಿ ಸಮಸ್ಯೆ ಎಂಬತಕ್ಕಂಥದ್ದು ಕಟ್ಟಿಟ್ಟ ಬುತ್ತಿ ಆಗುತ್ತೆ. ಜೋಪಾನ, ಎಚ್ಚರಿಕೆ ವಹಿಸಿ ಮಕರ ರಾಶಿಯವರು. ಆದರೆ ಮಕರ ರಾಶಿಯವರಿಗೆ ಇವತ್ತು ಮಧ್ಯಾಹ್ನ ರಾಹುಕಾಲ ಆದ ನಂತರ ಹನುಮನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಶುಭ ಸಂಜಾಕಾಲ. ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿಯ ಆರಾಧನೆ ಮಾಡ್ಕೊಂಡು ಬರೋದ್ರಿಂದ ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ.
ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯದ ಕಡೆ ತುಂಬ ಗಮನ ಕೊಡಿ. ವ್ಯವಹಾರಗಳನ್ನು ಏನೇ ಮಾಡಬೇಕಾದ್ರೂ ಸ್ವಲ್ಪ ಆಲೋಚನೆ ಮಾಡಿ. ದುಡುಕಿ ಯಾವ ತೀರ್ಮಾನ ತಂದುಕೊಳ್ಬೇಡಿ. ಯಾವುದ್ರ ಮೇಲೂ ಹಣಕಾಸನ್ನು ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ಮತ್ತು ಮಾಡುವಂಥ ಕೆಲಸಗಳು ಅಷ್ಟು ಲಾಭದಾಯಕವಾಗಿರ್ತಕ್ಕಂಥದ್ದಲ್ಲ. ನಾನು ನಿಮಗೆ ಎಷ್ಟೇ ತಿಳಿ ಪಾಠ ಹೇಳಿದ್ರೂ ಸಹಿತ ಕೆಲವೊಮ್ಮೆ ಗ್ರಹಸ್ಥಿತಿಗಳು ಸರಿಯಿಲ್ಲ ಅಂದಾಗ ಹಾಕುವ ಹೆಜ್ಜೆಯಲ್ಲಿ ವ್ಯತ್ಯಾಸ ಆಗಿ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಆದರೂ ಭಗವಂತ ನಿಮ್ಮೊಂದಿಗಿದ್ದಾನೆ, ತಾಯಿ ನಿಮ್ಮೊಂದಿಗಿದ್ದಾಳೆ, ನೀವು ನಂಬಿರ್ತಕ್ಕಂಥ ದೈವ ನಿಮ್ಮನ್ನು ಕಾಪಾಡ್ತಾ ಹೋಗುತ್ತೆ. ಆದರೆ ಸತ್ಯ, ಧರ್ಮ, ಸಂಸ್ಕೃತಿ ಇದರ ಬಗ್ಗೆ ಮಾತ್ರ ಹೆಚ್ಚು ಕಾಳಜಿ ಇರಲಿ. ಏನೇ ಕೆಲಸ ಮಾಡಬೇಕಾದ್ರೂ ನಾವು ಸಮಾಜಕ್ಕೆ ತಲೆ ಬಗ್ಗಿಸಬೇಕು ಅನ್ನತಕ್ಕಂಥದ್ದು ಅರಿವಿರಲಿ. ಕೆಲವೊಮ್ಮೆ ಏನಾಗುತ್ತೆ, ನನ್ನ ಶ್ರಮ, ನನ್ನ ಹಣ, ನನ್ನ ಕಾಸು ಅಥವಾ ನನ್ನದೇ ಬದುಕು ಅಂಥೇಳಿ ನಾವು ಹಾಕಿದ್ದೇ ಹೆಜ್ಜೆ ಸರಿ ಅಂತ ನಮ್ಮ ಮನಸ್ಸಿಗೆ ನಾವು ಅಂದ್ಕೊಳ್ತೀವಿ. ಆದರೆ ಸೃಷ್ಟಿಯಲ್ಲಿ ಯಾರೂ ನಮ್ಮನ್ನು ನೋಡ್ತಿಲ್ಲ, ನಾವು ಹೋಗೋ ದಾರಿ ಸರಿ ಇದೆ ಅಂತ ನಾವು ಅಂದ್ಕೊಳ್ಬೋದು. ನಮ್ಮನ್ನು ಬೆರಳು ಮಾಡಿ ತೋರಿಸುವಂಥವ್ರು 10 ಜನ ನಮ್ಮ ಹಿಂದೆ ಮುಂದಿದ್ದಾರೆ ಅನ್ನೋದನ್ನು ನಾವು ಮರಿಬಾರ್ದು. ಎಚ್ಚರಿಕೆಯಿಂದ ನಡೆಯೋದು ಬಹಳ ಉತ್ತಮ. ಇದು ಕುಂಭರಾಶಿಯವರು ತಿಳಿಬೇಕಾದ ನೀತಿಪಾಠ. ಜೊತೆಗೆ ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರು ಇವತ್ತು ದೇವಿಯ ಸಾನ್ನಿಧ್ಯಕ್ಕೆ ಹೋಗಿ ಅಥವಾ ದೇವಿಯನ್ನು ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿ ಒಂದು ಅಗೋಚರವಾಗಿರ್ತಕ್ಕಂಥ ಶಕ್ತಿ ಬಗ್ಗೆ ನಿಮ್ಮ ಆಲೋಚನೆ ಮಾಡಿದ್ರೆ ಮತ್ತಷ್ಟು ಅದ್ಭುತವಾದ ಫಲವನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಯೋಗಫಲ ಇದೆ. ಸತ್ಯಾಸತ್ಯತೆಗಳನ್ನು ಅರ್ಥಕೋಬೇಕು, ಬೇಕು ಬೇಡಗಳನ್ನು ತಿಳ್ಕೊಳ್ಬೇಕು, ಸರಿಯಾದ ಸನ್ಮಾರ್ಗದಲ್ಲಿ ನಡಿಬೇಕು. ಇವತ್ತು ನಿಮ್ಮ ವ್ಯಾಪಾರ, ವ್ಯವಹಾರ, ವೃತ್ತಿಯ ಅಭಿವೃದ್ಧಿ ಯಾವುದ್ರ ಬಗ್ಗೆ ನೀವು ಚಿಂತನೆ ಮಾಡಿದ್ರೂ ಒಂದಲ್ಲ ಒಂಥರ ಅಚಾತುರ್ಯಗಳಾಗ್ತಾ ಇರುತ್ತೆ. ಸಮಸ್ಯೆ ಎಂಬತಕ್ಕಂಥದ್ದು ಬೆಂಬಿಡಿದಿರ ಬಾಧಿಸ್ತಾ ಇರುತ್ತೆ. ಹಾಗೆ ಆತ್ಮದಲ್ಲಿ ಆತ್ಮವಿಶ್ವಾಸ ಅಂತಕ್ಕಂಥದ್ದು ಕಳ್ಕೊಳ್ಳುವ ಮಟ್ಟಕ್ಕೆ ಹೋಗ್ತಾ ಇರುತ್ತೆ. ಅಂದರೆ ಯಾರನ್ನಾರು ನಂಬಿದರೆ ನಂಬಿಕೆಯಿಂದ ಯಾವತ್ತೋ ಮೋಸ ಆಗಿರೋದು ಇವತ್ತೇ ಮೋಸ ಆಗ್ತಾ ಇದೆಯೋ ಅಂತಕ್ಕಂಥದ್ದು ಮನಸ್ಥಿತಿ ನಿಮ್ಮದು. ಆದರೆ ಇವತ್ತು ನೀವು ಹಾಕುವ ಪ್ರತಿ ಹೆಜ್ಜೆನಲ್ಲೂ ಒಂದು ಬದಲಾವಣೆ ತಂದುಕೊಳ್ಬೋದು. ವ್ಯಾಪಾರದಲ್ಲಾಗಲಿ, ವ್ಯವಹಾರಗಳಲ್ಲಾಗಲಿ, ಕೆಲಸದಲ್ಲಾಗಲಿ ಅನುಕೂಲ ಆಗುತ್ತೆ. ಇವತ್ತು ಮಧ್ಯಾಹ್ನ ಸರಿಸುಮಾರು 12ರಿಂದ 4 ತನಕ, 12 ಗಂಟೆಯಿಂದ 4 ಗಂಟೆವರೆಗೂ ಅಷ್ಟು ಲಾಭದಾಯಕವಾಗಿರ್ತಕ್ಕಂಥ ಕಾಲ ಅಲ್ಲ. ಈ ಸಮಯದಲ್ಲಿ ತುಂಬ ಎಚ್ಚರಿಕೆಯ ನಡೆ ಇರಲಿ. ಇವತ್ತು ನೀವು ಮಾಡುವ ಕೆಲಸದಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೇಕಾದ್ರೆ ಮೊದಲು ಮನೆ ದೇವರ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಮನೆ ದೇವರ ಪ್ರಾರ್ಥನೆ ಮಾಡಿ ತಂದೆ ತಾಯಿ ಆಶೀರ್ವಾದ ಪಡೆದು ಹೊರಡಿ, ಖಂಡಿತ ಒಳಿತನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಹಾಗೆ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಕರೆ ಮಾಡ್ತಕ್ಕಂಥವರು ಸಾಕಷ್ಟು ಜನ ಇದ್ದೀರಿ. ಬನ್ನಿ, ಈಗ ಯಾವ ಕರೆಯಲ್ಲಿ ಸಿದ್ಧರಾಗಿದ್ದಾರೆ ನೋಡೋಣ. ಹಲೋ. ಹಲೋ, ನಮಸ್ತೆ ತಾಯಿ. ಗುರುಜಿ ನಮಸ್ತೆ. ಚೆನ್ನಾಗಿದ್ದೀರಾ ಗುರುಜಿ? ಚೆನ್ನಾಗಿದ್ದೀನಮ್ಮ, ನೀವು ಚೆನ್ನಾಗಿದ್ದೀರಾ? ಹ್ಞೂ ಗುರುಜಿ. ಎಲ್ಲಿಂದ ಕರೆ ಮಾಡ್ತಿದ್ರಿ? ಬೆಂಗಳೂರಿಂದಾನೆ ಗುರುಜಿ. ಹೇಳಮ್ಮ. ಗುರುಜಿ, ನಾನ್ ಸುಮಾರು ನಿಮ್ನ 10 ವರ್ಷದಿಂದ ನೋಡ್ತಾ ಇದ್ದೀನಿ ಗುರುಜಿ. ನನ್ನ ಸಮಸ್ಯೆಗೆ ತಕ್ಕನಾಗಿ ಪೂಜೆಗಳನ್ನ ಮಾಡ್ಕೊಂಡ್ ಬಂದಿದ್ದೀನಿ. ನೀವು ಹೇಳಿದ್ದೆಲ್ಲ ನಂಗೆ ಗೊತ್ತಿಲ್ಲ ಯಾವ ಪೂಜೆ ಫಲ ಸಿಕ್ಕಿದೆ ಅಂತ. ಚೆನ್ನಾಗಿದ್ದೀವಿ ಗುರುಜಿ, ಒಳ್ಳೇದಾಗಿದೆ ನಮ್ಗೆಲ್ಲ. ಆಗ್ಲಿ ತಾಯಿ. ಇವತ್ತಿಗೂ ನಾನು ನೀವ್ ಹೇಳಿರೋ ಪೂಜೆನ ಒಂದು ನಡ್ಕೊಂಡೇ ಬಂದಿದ್ದೀನಿ. ಪ್ರತಿ ಅಮಾವಾಸ್ಯೆಯಲ್ಲಿ ಮುತ್ಕುದ ಎಲೆ ಮೇಲೆ 3 ಧಾನ್ಯ ಹಾಕಿ 3 ತರ ಎಣ್ಣೆ ಹಾಕಿ ದೀಪ ಹಚ್ಚೋದನ್ನ ಇವತ್ತು ಪ್ರತಿ ಅಮಾವಾಸ್ಯೆಯಲ್ಲಿ ಮಾಡ್ಕೊಂಡ್ ಬಂದಿದ್ದೀನಿ ಗುರುಜಿ. ಗುರುಜಿ, ನಾವೊಂದ್ ಸೈಟ್ ತಗೋಬೇಕು ಅಂತಿದೀವಿ ಗುರುಜಿ. ಅದು ಯಾಕೆ ಆಗ್ತಾನೆ ಇಲ್ಲ. ಏನಾದ್ರು ಸೈಟ್ ಒಂದ್ ಮನೇನೋ ಆತರ. ಆಮೇಲೆ ಗುರುಜಿ, ಕೆಲವ್ರು ಹೇಳಿದಾರೆ, ನಾನೇನು ಕೇಳಿಲ್ಲ, ನಮ್ ತಂಗಿ ಅವ್ರು ಕೇಳಿರೋ ಕಡೆ ಹೇಳಿರೋದು ಗುರುಜಿ. ನಮ್ ತಾಯಿ ಮನೆ ಕಡೆಯಿಂದ ಬಂದಿದೆ, ನಿಮ್ಗೆ ನಾಗರ ದೋಷ ಇದೆ ಎಲ್ಲರಿಗೂ, ನಮ್ ತಂಗಿಗೆ, ನನ್ಗೆ, ನಮ್ ತಾಯಿಗೆ, ನಮ್ ದೊಡ್ಡಮ್ಮ ಚಿಕ್ಕಮ್ಮಂದಿರ್ಗೆ ಎಲ್ಲಾರ್ಗು ಇದೆ ಅಂತ ಹೇಳಿದಾರೆ ಗುರುಜಿ. ನಂಗೆ ಗೊತ್ತಿಲ್ಲ, ನೀವ್ ಹೇಳಿ ಗುರುಜಿ ಇದ್ರ ಬಗ್ಗೆ ಒಂದ್ ಸ್ವಲ್ಪ. ಈ ನಾಗರ ದೋಷ ಬರುತ್ತೆ, ಅದಕ್ಕೆ ಪರಿಹಾರ ಒಂದ್ ಸ್ವಲ್ಪ ಹೇಳಿ ಗುರುಜಿ. ನಾವ್ ಯಾರನ್ನೂ ಕೇಳಕ್ಕೆಲ್ಲ ಹೋಗಿಲ್ಲ, ನಿಮ್ನ ಬಿಟ್ರೆ ನಾವ್ ಯಾರನ್ನೂ ಕೇಳಿಲ್ಲ. ನೋಡು ತಾಯಿ, ಒಂದೇ ಮಾತ್ರ ಹೇಳೋದಾದ್ರೆ ಕುಟ್ಟ ಹೆಣ್ಣು ಕುಲುಕೊರಗು ಅಂತಿದೆ. ಒಂದು ಹೆಣ್ಣು ಜನನವಾದ ನಂತರ ಆ ಹೆಣ್ಣು ಮಗಳು ದೊಡ್ಡವಳಾಗೋ ತನಕ ಅವರ ತಂದೆ ತಾಯಿ ತುಂಬ ಜವಾಬ್ದಾರಿತ್ವ ಕಾಪಾಡ್ತಾರೆ. ಅದಾದ ಮೇಲೆ ಯಾವಾಗ ಕನ್ಯಾದಾನ ಮಾಡಿಕೊಡ್ತಾರಲ್ಲಮ್ಮ, ಕನ್ಯಾದಾನ ಮಾಡುವಂತಹ ಕ್ರಮ ಇದೆಯಲ್ಲ, ನಿನ್ನ ಕೈಗಳನ್ನು ಇನ್ನೊಬ್ಬ ಪುರುಷನ ಕೈಯಲ್ಲಿಟ್ಟು ಇನ್ನು ಮುಂದೆ ಇವಳ ಜವಾಬ್ದಾರಿ ನಿಮ್ಮದು ಅಂತ ಹೇಳುವಂಥ ಕಾಲ ಎದುರಾಗತ್ತಲ್ಲ, ಅಲ್ಲಿಗೆ ಈ ಕುಟುಂಬದಲ್ಲಿರ್ತಕ್ಕಂತಹ ಲಾಭ ನಷ್ಟಗಳು, ಈ ಕುಟುಂಬದ ಬರ ಹೋಗುವಗಳು, ಈ ಕುಟುಂಬದಲ್ಲಿರ್ತಕ್ಕಂಥ ಯಾವುದೇ ಸಿದ್ಧಿಕಲ್ಪಗಳಿದ್ದರೂ ಈ ಕುಟುಂಬಕ್ಕೆ ನಿಂತು ಆ ಕುಟುಂಬದ ಅಲ್ಲಿನ ಒಂದು ಭವಿಷ್ಯತ್ತಿಗೆ ನೀನು ದಾರಿಯಾಗಿ ಹೋಗ್ತೀಯ. ಇದು ನೀನೊಬ್ಬಳಲ್ಲ, ಸೃಷ್ಟಿಯ ಕಥೆ ಇದು. ಹೀಗಿರಬೇಕಾದ್ರೆ ಅಮ್ಮನ ಮನತನದಿಂದ ಒಂದು ಸರ್ಪದೋಷ, ನಾಗದೋಷ ಬಂತು, ಅದು ಇಲ್ಲಿ ತನಕ ಕ್ಯಾರಿ ಆಗ್ತಾ ಇದೆ. ಸಾಲದಕ್ಕೆ ನನ್ನ ಅಕ್ಕ ತಂಗಿಯರು, ನಮ್ಮ ಚಿಕ್ಕಮ್ಮ ದೊಡ್ಡಮ್ಮ ಮಕ್ಕಳು ಎಲ್ಲರಿಗೂ ಬರ್ತಾ ಇದೆ ಅಂದರೆ ಅದು ನಂಬಲಿಕ್ಕೆ ಬಹಳ ಕಷ್ಟ ಇರುವಂಥ ಮಾತು. ಹಾಗೆ ನಾಗದೋಷ ಅನ್ನೋದು ನಿರಂತರವಾಗಿ ಕೂತ್ಕೊಳ್ಳೋದಲ್ಲ. ಆಮೇಲೆ ಇನ್ನೊಂದು ಇದು ಆಧ್ಯಾತ್ಮಿಕವಾಗಿರುತ್ತೆ. ಯಾರೊಬ್ಬರು ನಾವು ಶರಣಾಗತರಾದರೆ, ಒಂದು ಸತಿ ಭಗವಂತನ ಮುಂದೆ ಶರಣಾಗತರಾದರೆ, ಕೈ ಜೋಡಿಸಿ ನಿಂತರೆ ಆತನೇ ನಮ್ಮನ್ನು ಕಾಪಾಡುವಂಥದ್ದು. ಅದಕ್ಕೋಸ್ಕರ ನೀನು ಅಂಜಬೇಡ, ಭಯಪಡೋದು ಬೇಡ. ಇವತ್ತು ಮಂಗಳವಾರ ಸೃಷ್ಟಿ, ಬಹಳ ಒಳ್ಳೆ ದಿವಸ, ಒಳ್ಳೆ ಪ್ರಶ್ನೆ ಕೇಳಿದ್ಯಾ.
ಇವತ್ತಿನ ದಿವಸನೇ ಸಾಧ್ಯವಾದರೆ ಒಂದು ತಲೆಗೆ ಸ್ನಾನ ಮಾಡಿ ನಿಮ್ಮ ಮನೇಲಿ ದೇವ್ರ ಹತ್ರ 2 ದೀಪ ಹಚ್ಚಿ, ನೀನು ಸುತ್ತಮುತ್ತ ಪರಿಸರದಲ್ಲಿ ಎಲ್ಲಾದರೂ ಒಂದು ಹುತ್ತ ಇದ್ದರೆ ಹುತ್ತದ ಒಂಚೂರು ಹೋಗಿ ಅಲ್ಲೊಂದು ಪ್ರಾರ್ಥನೆ ಮಾಡಿ ಒಂಚೂರು ಮಣ್ಣನ್ನು ತಂದು ಹುತ್ತಿದ ಮಣ್ಣನ್ನು ಹಣೆಗೆ ಇಟ್ಕೋ ಸಾಕು. ಇವತ್ತು ನೀನು ಈ ಕೆಲಸ ಮಾಡು, ಇವತ್ತಿನಿಂದ ನೀನು ಆ ದೋಷ ನಿನ್ನಲ್ಲಿಲ್ಲ ಅಂತ ತಿಳ್ಕೊ. ಮೊದಲೇ ನಿನಗೆ ದೋಷ ಅಂಟೋದಿಲ್ಲ, ಆದರೂ ನಿನ್ನ ಮನಸ್ಸಲ್ಲಿರುವಂಥ ನೋವಿಗೆ ಇದೊಂದು ಸಣ್ಣ ಪರಿಹಾರ ಆಗಿರಲಿ. ಆದರೆ ಒಂದಂತೂ ಸತ್ಯ, ಯಾವುದೇ ದೋಷಗಳು ಹೆಣ್ಣು ಮಕ್ಕಳಿಗೆ ಗಂಡನ ಮನೆಗೆ ಹೋಗ್ತಾ ಈ ಮನೆಯಿಂದ ಆ ಮನೆಗೆ ದೋಷ ತೊಗೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಇದು ಶತಸಿದ್ಧ. ಇದು ನಾನು ಹೇಳೋ ಮಾತಲ್ಲ, ಧರ್ಮಶಾಸ್ತ್ರದಲ್ಲಿರುವ ಮಾತು. ಯಾರಾದರೂ ಹಿರಿಯರು 4 ಜನ ಕೇಳಿದ್ರು ಈ ಮಾತು ಸತ್ಯ ಆಗಿರಬೇಕು. ಧೈರ್ಯವಾಗಿರು ತಾಯಿ, ಒಳ್ಳೆಯದಾಗಲಿ. ಹಲೋ, ಮತ್ತೊಬ್ಬರು ಕರೆಗೆ ಸಿದ್ಧರಾಗಿದ್ದಾರೆ, ಅವ್ರ ಮಾತು ಆಲಿಸೋಣ. ಹಲೋ ಹಲೋ ಸ್ವಾಮೀಜಿ, ಗುರುಜಿ ಸ್ವಾಮೀಜಿ. ನಮಸ್ತೆ ತಾಯಿ, ಹೇಳಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾನು ಬೆಂಗಳೂರಿಂದ ಮಾತಾಡ್ತಿರೋದು. ನನ್ನ ಹೆಸರು ವಸಂತ ಅಂತ. ಮೇಷರಾಶಿ, ಭರಣಿ ನಕ್ಷತ್ರ. ಎಷ್ಟು ಸಂಪಾದನೆ ಮಾಡಿದ್ರು ಕೈಗೆ ನಿಲ್ತಾನೆ ಇಲ್ಲ ಸ್ವಾಮಿ. ಮತ್ತೆ ನನ್ನ ಮಗಳ ಬಗ್ಗೆ ಕೇಳ್ಬೇಕಿತ್ತು. ಅವಳು MBA ಮಾಡ್ತಿದ್ದಾಳೆ, ಇನ್ನೊಂದ್ 2 ತಿಂಗಳಿದೆ ಅಷ್ಟೇನೆ. ಅವಳ ಕೆಲ್ಸದ ಬಗ್ಗೆ ಅವಳು ಇರಲಿ. ಮಗಳ ಬಗ್ಗೆ ಮತ್ತು ನಿಮ್ಮ ಬಗ್ಗೆ, ನಿಮ್ಮದಂತೂ ನಿಮ್ಮ ನಕ್ಷತ್ರ ಪ್ರಕಾರ ನಿಮ್ಮ ಸಂಪಾದನೆ ನಿಮ್ಮ ಕೈಯಲ್ಲಿ ನಿಲ್ತಾ ಇಲ್ಲ ಅನ್ನೋದು ಮಾತು. ಹೌದು ಸ್ವಾಮೀಜಿ, ತುಂಬಾ ಸ್ವಲ್ಪ ಕಷ್ಟನೇ ಇದೆ. ಈಗ ಈ ಪ್ರಾರಂಭದಲ್ಲಿ ಕಷ್ಟ, ಅದು ಇನ್ನೂ ಬರ್ತಕ್ಕಂಥ ಇನ್ನೂ ಸ್ವಲ್ಪ ಕಷ್ಟಗಳು ಜಾಸ್ತಿ ಆಗುತ್ತೆ. ಯಾಕೆಂದರೆ ಪ್ರಸ್ತುತ ಈಗ ನಿಮ್ಮ ಜಾತಕಕ್ಕೆ ಶನಿ ಪ್ರವೇಶ ಇದೆ. ಹಾಗಾಗಿ ಶನಿ ಇರ್ತಕ್ಕಂಥದ್ರಿಂದ ಆತ ಏನು ಮಾಡ್ತಾನೆ, ಎಲ್ಲ ಥರ ಕಷ್ಟಗಳನ್ನು ತೋರಿಸ್ತಾನೆ. ಹೇಗೆಲ್ಲ ಕಷ್ಟಗಳಾಗಬೇಕು ಆ ಕಷ್ಟ. ನೀವು ಅನ್ನ ಮಾಡಿದರೆ, ಅನ್ನ ಪ್ರತಿ ದಿವಸ ಅಡುಗೆ ಮಾಡೋರು ನೀವು, ಅನ್ನ ಮಾಡೋರು ನೀವು, ಆ ಅನ್ನದಲ್ಲೆಲ್ಲೋ ಸಣ್ಣದಾಗಿ ಕಲ್ಲು ಸಿಕ್ಕೋದು, ಅಥವಾ ಅನ್ನದಲ್ಲಿ ಏನೋ ಒಂದು ವ್ಯತ್ಯಾಸ ಆಗೋದು, ಊಟ ಕೂತಿರೋರು 4 ಜನ ನಿಮ್ಮ ನಿಂದನೆ ಮಾಡೋದು. ಒಟ್ಟಾರೆ ನೀವು ಎಷ್ಟೇ ಶ್ರದ್ಧಾಭಕ್ತಿಯಿಂದ ನೀವು ಇದ್ರೂ ಯಾವುದೋ ಒಂದು ರೀತಿ ನಿಮಗೆ ಮಾನಸಿಕವಾದಂತಹ ಒತ್ತಡ ಅಂತೂ ಖಂಡಿತ ಎದುರಾಗುತ್ತೆ. ಇದು ಪ್ರಸ್ತುತ ಕಾಲಮಾನ. ಹಾಗಂತ ಇದು ಜೀವನ ಪೂರ್ತಿ ಬಂದಿದ್ದಲ್ಲ, ಅದು ಆಯಾ ಕಾಲದಲ್ಲಿ ಬರ್ತಕ್ಕಂಥದ್ದು. ಅದಕ್ಕೋಸ್ಕರ ಕಾಲದಲ್ಲಿ ಸಂಭವಿಸುವಂಥ ಬರುವಂಥ ಸಮಸ್ಯೆಗಳಿಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದು ಬೇಡ. ಆದರೆ ಮನುಷ್ಯನಿಗೆ ಸ್ವಲ್ಪ ಕಷ್ಟ ಬಂದರೂ ತಡ್ಕೊಳ್ಳೋಕ್ಕಾಗಲ್ಲ, ಅದು ಮನುಷ್ಯನ ಗುಣ. ಹಾಗಾಗಿ ಈ ಸಮಯದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡಿ. ಇವತ್ತು ಮಂಗಳವಾರ ಆದ್ದರಿಂದ 9 ಮಂಗಳವಾರಗಳು ಲಕ್ಷ್ಮೀ ನರಸಿಂಹಸ್ವಾಮಿನ ಪ್ರಾರ್ಥನೆ ಮಾಡಿ. 9 ಮಂಗಳವಾರಗಳು ಲಕ್ಷ್ಮೀ ನರಸಿಂಹಸ್ವಾಮಿನ ಪ್ರಾರ್ಥನೆ ಮಾಡೋದ್ರಿಂದ ನಿಮ್ಮ ರಾಶಿಯಲ್ಲಿ ಸಂಭವಿಸುವಂಥ ದೋಷಗಳು, ತೊಂದರೆಗಳಿಂದ ಬೇಗ ಮುಕ್ತರಾಗ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ದಿನ, ಮಂಗಳವಾರ, ಮಂಗಳದಾಯಕವಾಗಿರ್ತಕ್ಕಂಥ ವಾರ. ಹಾಗೆ ಇವತ್ತಿನ ದಿನ ಆಚರಣೆ ಮಾಡಬೇಕಾಗಿರ್ತಕ್ಕಂಥ ರೀತಿ ನೀತಿಗಳು ಮತ್ತು ಇವತ್ತಿನ ಒಂದು ಕಾಲವನ್ನು ಹೇಗೆ ಕಳಿಬೇಕು ಮತ್ತು ಇವತ್ತು ಸಂಭವಿಸುವಂಥ ಸಮಸ್ಯೆಗಳಿಗೆ ಪರಿಹಾರ ಏನು, ಇದೆಲ್ಲವನ್ನು ಸಹಿತ ನಾವು ರಾಶಿಫಲದಲ್ಲಿ ತಿಳ್ಕೊಂಡಿದ್ದೇವೆ. ಹಾಗೆ ಯಾರ್ಯಾರ ರಾಶಿಗಳಲ್ಲಿ ಪರಿಹಾರಗಳನ್ನು ಹೇಳಿದ್ದೀವೋ ಅದನ್ನು ಸ್ವಲ್ಪ ಮಟ್ಟಿಗೆ ನೀವು ಪಾಲನೆ ಮಾಡಿದ್ರೆ ಅದರ ಫಲಾಫಲಗಳು ಸಾಕಷ್ಟಿದ್ದೇ ಇರುತ್ತೆ. ಒಳ್ಳೆಯದಾಗಲಿ. ಇನ್ನು ಈಗ ಕರೆಗೆ ಸಿದ್ಧರಾಗಿರ್ತಕ್ಕಂಥವ್ರು ಮತ್ತೋರ್ವರಿದ್ದಾರೆ, ಬನ್ನಿ ನೋಡೋಣ. ಹಲೋ 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 ಕೊಡ್ದೆ. ಹಲೋ ನಮಸ್ತೆ ಗುರುಜಿ. ನಮಸ್ತೆ ತಾಯಿ. ಹಲೋ 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 ನಮಸ್ತೆ ಅಮ್ಮ, ಹೇಳಿ ತಾಯಿ. ಹಲೋ ಹಲೋ, ಕೇಳಿಸ್ತಾ ಇದೆಯಾ? ಹಾ ಗುರುಜಿ, ಕೇಳಿಸ್ತಾ ಇದ್ರಿ ಗುರುಜಿ. ನಿಮ್ ಕೋಟಿ ನಮಸ್ತೆ ತಾಯಿ, ಹೇಳಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಎಲ್ಲಿಂದ ಮಾತಾಡ್ತಿದ್ದೀರಿ? ಹಲೋ ಗುರುಜಿ, ಮಾತಾಡ್ತಾ ಇದ್ದೀನ್ರಿ. ಹೊರಗೆ ಬನ್ನಿ, ನೆಟ್ವರ್ಕ್ ಬಂದ್ಬಿಟ್ರಿ. ಸ್ವಲ್ಪ ನೆಟ್ವರ್ಕ್ ಇರುವಂಥ ಸ್ಥಳಕ್ಕೆ ಬನ್ನಿ, ಹೊರಗಡೆ ಬನ್ನಿ. ಹಲೋ ಹಲೋ ಬಹುಶಃ ಕರೆ ಕಟ್ಟಾಯಿತು ಅನಿಸುತ್ತೆ. ಫೋನ್ ಸಿಕ್ಕಂಥ ಸಂತೋಷಕ್ಕೆ ರೂಮ್ ಒಳಗಡೆನೋ ಎಲ್ಲೋ ಹೋಗಿ ಒಂದಿಷ್ಟೇನೋ ರಹಸ್ಯ ಮಾತುಗಳು ಇರುತ್ತವೆ, ಅಥವಾ ನನ್ನ ಮಾತು ಇನ್ನೊಬ್ಬರು ಆಲಿಸಬಾರ್ದು ಅನ್ನೋದಿರುತ್ತೆ, ಅಥವಾ ಸಮಸ್ಯೆ ಬಂದಾಗ ಆ ಸಮಸ್ಯೆನ ಇನ್ನೊಬ್ರ ಹತ್ರ ಹೇಳ್ಕೊಳ್ಳೋಕ್ಕಾಗದಂಥ ಪರಿಸ್ಥಿತಿ. ಈ ಸಮಸ್ಯೆಗಳನ್ನು ಮತ್ತಾರಾದರೂ ಆಲಿಸ್ಬಿಡ್ತಾರೇನೋ, ಕೇಳಿಸ್ಕೊತಾರೇನೋ ಅಂತಕ್ಕಂಥ ಮನಸ್ಸು. ಆಗ ಇಂಥ ಅಚಾತುರ್ಯಗಳಾಗುವಂಥದ್ದು ಸಹಜವೇ. ಆದರೂ ಸಮಸ್ಯೆಗೊಂದು ಪರಿಹಾರವನ್ನು ಕಂಡುಕೊಳ್ಬೇಕಾದಾಗ ಸ್ವಲ್ಪ ನಾವು ಚಳಿಬಿಟ್ಟೇ ನಡಿಬೇಕಾಗತ್ತೇನೋ. ಇರಲಿ, ನೋಡೋಣ. ಏನೇ ಆದರೂ ಮಂಗಳವಾರ, ಮಂಗಳದಾಯಕವಾಗಿರ್ತಕ್ಕಂಥ ವಾರ. ಇವತ್ತಿನ ದಿವಸ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಯಾವ ಕ್ರಮ ಆಚರಿಸಿದ್ರೆ ಅನುಕೂಲ ಆಗುತ್ತೆ ಅನ್ನೋದನ್ನು ಏನು ನಾವು ರಾಶಿಫಲಗಳಲ್ಲಿ ತಿಳಿಸಿರ್ತೀವೋ ಅದನ್ನು ನೀವು ಪಾಲನೆ ಮಾಡಿ. ಇನ್ನು ಪ್ರತಿ ಗುರುವಾರ ಒಂದು ಅದ್ಭುತವಾದಂತಹ ವನಸಿರಿಗಳ ಪರಿಚಯವನ್ನು ನಾವು ಮಾಡುವಂಥವರಿದ್ದೇವೆ. ಆದರೆ ಸಮಸ್ಯೆ ಆ ವಾರದಲ್ಲಿ ಬರುವಂಥ ಯಾವುದಾದ್ರೂ ದೊಡ್ಡ ಸಮಸ್ಯೆ ಇದು, ಅದು ಎಲ್ಲರಿಗೂ ಅನ್ವಯಿಸುವಂಥ ಸಮಸ್ಯೆಗಳಾಗಿದ್ದು ಎಲ್ಲರೂ ಆ ಸಮಸ್ಯೆಯಲ್ಲಿ ನರಳುತ್ತಾ ಇದ್ದರೆ ಅಂತಹವರ ಸಮಸ್ಯೆಗೊಂದು ಪರಿಹಾರವನ್ನು ಸಹಿತ ಗುರುವಾರದ ಸಂಚಿಕೆಯಲ್ಲಿ ಅದನ್ನು ತಿಳಿಸ್ತೀವಿ. ಇವತ್ತು ಬೆಳಗ್ಗೆ ಹೇಳಿರ್ತಕ್ಕಂಥದ್ದು ತಾಯಿ ಹೇಳಿದ್ರಲ್ಲ, ನಾವು ಕೆಲಸ ಮಾಡಬೇಕಾದ್ರೆ ನನ್ನ ಹಿಂದೆ ಇರುತ್ತೆ, ಅಥವಾ ನನಗೇನೋ ಒಂದು ಭಯ ಆಗುತ್ತೆ, ಸತ್ತೋರು ಕನಸಲ್ಲಿ ಬರ್ತಾರೆ, ಇಂಥವೆಲ್ಲ ಇದೆಯಲ್ಲ, ಇದು ಸಾರ್ವತ್ರಿಕವಾಗಿ ತುಂಬ ಜನ ಮನೆಗಳಲ್ಲಿದೆ. ಇದು ಬರೀ ಹೆಣ್ಮಕ್ಳಿಗೆ ಮಾತ್ರ ಅಲ್ಲ, ಕೆಲವು ಗಂಡಸರು ಸಹಿತ ರಾತ್ರಿ ಹಾಸಿಗೆಯಲ್ಲಿ ಮಲಗಿರ್ತಾರೆ, ಎದ್ದು ಆಚೆಗೆ ಹೋಗೋದಿಲ್ಲ.
ಅಂದರೆ ರಾತ್ರಿ ಆಗ್ತಾ ಇದ್ದಂಗೆ ಕತ್ಲು ಆವರಿಸ್ತಾ ಇದ್ದ ಹಾಗೆ ಭಯಸ್ಥರಾಗಿಬಿಡ್ತಾರೆ, ತುಂಬ ಭಯ ಪಡ್ತಾರೆ. ಹಗಲು 100 ಜನ ಬೇಕಾದ್ರೆ ಹೆದರಿಸಿ ಮಾತಾಡ್ತಾರೆ, ಆದರೆ ರಾತ್ರಿ ಆಗ್ತಾ ಇದ್ದಂಗೆ ಕೈಕಟ್ಟಿ ಕೂತ್ಕೊಳ್ತಾರೆ. ಅಂದರೆ ಕತ್ತಲು ಕಂಡ್ರೆ ಭಯನ, ಅಥವಾ ಏನಾದ್ರು ದೃಷ್ಟಿದೋಷವ, ಅಥವಾ ಯಾವುದಾದ್ರು ತಂತ್ರಸಾರವ, ಅಥವಾ ಏನಾದ್ರು ದಾಟಿರ್ತಾರ, ಇದೆಲ್ಲವನ್ನೂ ಇರುತ್ತೆ. ಬಟ್ ಇದೆಲ್ಲಕ್ಕೂ ಪರಿಹಾರ ಕೊಡ್ತಕ್ಕಂಥದ್ದು ಒಂದು ಅರಳಿ ವೃಕ್ಷ, ಇನ್ನೊಂದು ಬಿಳಿ ಎಕ್ಕದ ಗಿಡ. ಬಿಳಿ ಎಕ್ಕದ ಗಿಡ ಭಾಳ ಬೇಗ ಕೆಲಸ ಮಾಡುತ್ತೆ ನೋಡಿ. ಬಿಳಿ ಎಕ್ಕದಲ್ಲೂ ಬಿಳಿ ಎಕ್ಕ ಇದೆ ಮತ್ತು ನೀಲಿ ಪುಷ್ಪ ಅಂತಿದೆ. ಅಂದರೆ ಎಕ್ಕದ ಗಿಡದಲ್ಲಿ 2 ಇದೆ, ಒಂದು ಶ್ವೇತವರ್ಣ ಶ್ವೇತಾರ್ಕ, ಇನ್ನೊಂದು ಬಂದು ನೀಲಿ ಬಣ್ಣದ ಹೂ. ಆ ನೀಲಿ ಬಣ್ಣದ ಹೂಗಳನ್ನು ಸಾಮಾನ್ಯಕ್ಕೆ ಯಾರೂ ಪೂಜಿಸೋದಿಲ್ಲ, ಯಾಕೆ ಅನ್ನೋದು ರಾಕ್ಷಸತ್ವ ಅಂತ ಹೇಳ್ತಾರೆ. ಆದರೆ ಬಿಳಿ ಎಕ್ಕದ ಹೂ ಇದೆಯಲ್ಲ, ಅದು ದೇವರ ಪೂಜೆಗೆ ಬಹಳ ಇಷ್ಟವಾಗಿರ್ತಕ್ಕಂಥದ್ದು ಮತ್ತು ವ್ಯಾಪಾರ ವ್ಯವಹಾರಗಳನ್ನು ಆಕರ್ಷಣೆ ಮಾಡ್ತಕ್ಕಂಥದ್ದು, ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿರ್ತಕ್ಕಂಥ ದೃಷ್ಟಿದೋಷವನ್ನು ದೂರ ಮಾಡ್ತಕ್ಕಂಥದ್ದು. ಅದಕ್ಕೆ ಸಾಮಾನ್ಯಕ್ಕೆ ಈ ಬಂಡಿ ವ್ಯಾಪಾರ ಮಾಡೋರಿಂದ ಹಿಡಿದು ದೊಡ್ಡ ದೊಡ್ಡ ವ್ಯಾಪಾರ ಮಾಡ್ತಕ್ಕಂಥವ್ರು ಸಹಿತ ಬಿಳಿ ಎಕ್ಕದ 2 ಹೂಗಳನ್ನು ಪಾಕೆಟಲ್ಲೋ ಅಥವಾ ಕ್ಯಾಶ್ ಬಾಕ್ಸಲ್ಲೋ ಅಥವಾ ಅವ್ರ ವ್ಯಾಪಾರ ಸ್ಥಳದಲ್ಲೋ ಇಟ್ಟಿರ್ತಾರೆ. ಅಂದರೆ ಯಾವುದೇ ಕೆಟ್ಟ ಕಣ್ಣು ಬೀಳ್ದಿರ ಇರಲಿ ಅಂತ. ಅಷ್ಟು ಶಕ್ತಿ ಇರತಕ್ಕಂತಹ ಬಿಳಿ ಎಕ್ಕದ ಎಲೆ ಮತ್ತು ಅರಳಿ ಎಲೆ ಇವೆರಡರ ಸಮಾಗಮದಲ್ಲಿ ಗುರುವಾರದ ಸಂಚಿಕೆಯಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ಒಂದು ತಂತ್ರಸಾರ. ಇದಕ್ಕೆ ನೀವು ಹೊರಗಡೆಯಿಂದ ತರಬೇಕಾಗಿರ್ತಕ್ಕಂಥದ್ದು ಬಿಳಿ ಎಕ್ಕದ ಎಲೆ, ಅರಳಿ ಎಲೆ ಮಾತ್ರ. ಇನ್ನೆಲ್ಲವೂ ಮನೇಲೇ ಇರುತ್ತೆ. ಇನ್ನು ಕರಿಮೆಣಸು ಮನೇಲಿದೆ, ಅಕ್ಷತೆ ಮನೇಲಿರುತ್ತೆ, ದೀಪ ಮನೇಲಿರುತ್ತೆ, ಸ್ವಲ್ಪ ಹಾಲು ಮನೇಲಿರುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಅಕ್ಕಿ ಹಿಟ್ಟು, ಅಂದರೆ ಅದಕ್ಕೊಂದು ಮಂಡಲ ಇದೆ. ಆ ಮಂಡಲಾಚರಣೆಯ ಮಂಡಲ ಹಾಕಿದ ನಂತರ ಅಥವಾ ಒಂದು ರಂಗೋಲಿನ ಬರೆದ ನಂತರ ಅದರ ಮೇಲೆ ಮಾಡುವಂಥ ತಂತ್ರಸಾರ. ಇದಿಷ್ಟು ಪದಾರ್ಥಗಳನ್ನು ಸಿದ್ಧತೆ ಮಾಡಿಕೊಳ್ಳಿ. ಗುರುವಾರದ ಸಂಚಿಕೆಯಲ್ಲಿ ಅದ್ಭುತವಾದಂಥ ರೀತಿ ಈ ತಂತ್ರಸಾರವನ್ನು ಮಾಡೋಣ. ಹಾಗೆ ಇವತ್ತು ಮನೆ ದೇವರ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾರೊಬ್ಬರಾದರೂ ಸಹಿತ ಮನೆಯಲ್ಲಿ ಹಿರಿಯರು, ಸಾಮಾನ್ಯ ಮನೆಯಲ್ಲಿ ಇರ್ತಕ್ಕಂಥ ಹಿರಿಯರು, ತಂದೆ ತಾಯಿ ಅಥವಾ ವಯಸ್ಸಾಗಿರ್ತಕ್ಕಂಥವರು ಮಕ್ಕಳಿಗೆ ಒಂದಷ್ಟು ನೀತಿ ಪಾಠಗಳನ್ನು ಹೇಳಬೇಕಾಗತ್ತೆ, ಹೇಳ್ತಾರೆ. ಆ ನೀತಿ ಪಾಠಗಳನ್ನು ಹೇಳಿದಾಗ ಅದನ್ನು ಆಲಿಸಬೇಕಾದ್ದು ಮಕ್ಕಳ ಧರ್ಮ. ಯಾಕೆಂದರೆ ಮನೇಲಿರ್ತಕ್ಕಂಥ ಹಿರಿಯರು ಅವರ ಅನುಭವದ ಮಾತನ್ನು ಹಂಚ್ಕೊಳ್ತಿರ್ತಾರೆ. ಅನುಭವದ ಮಾತನ್ನು ಹಂಚ್ಕೊಳ್ಳುವಾಗ ಆ ಮಾತನ್ನು ಕೇಳಿಸ್ಕೊಳ್ಳೋಕ್ಕೂ ಆಗದಿರ, ಅಥವಾ ಆ ಮಾತನ್ನು ಕೇಳಿಸ್ಕೊಳ್ದಿರ ಇರ್ತಕ್ಕಂಥದ್ದು, ಅಥವಾ ಮಾತಿಗೆ ಪ್ರತಿಯಾಗಿ ಮಾತಾಡ್ತಕ್ಕಂಥದ್ದು, ಸಂಬಂಧಗಳ ಮೇಲೆ ಒಂಥರ ಬಿರುಕುಂಟಾಗುವಂಥ ರೀತಿ ಮಾತಾಡ್ತಕ್ಕಂಥದ್ದು, ಇದೆಲ್ಲ ಸಾಕಷ್ಟು ಕುಟುಂಬಗಳಲ್ಲಿದೆ. ಆದರೆ ಒಂದು ವಿಚಾರ ತಿಳ್ಕೊಳ್ಳಿ, ಯಾರೊಬ್ಬರು ನೀತಿ ಪಾಠ ಹೇಳಿದ್ರು ಅದು ಕೇಳೋದು ಬಿಡೋದು ನಿಮಗೆ ಬಿಟ್ಟು ವಿಚಾರ. ಆದರೆ ಮನೆ ಮಂದಿ ಹೇಳಿದಾಗ ಅದನ್ನು ಆಲಿಸಬೇಕಾದ್ದು ಧರ್ಮ. ಯಾರೊಬ್ಬರಾದರೂ ಸರಿ ಮನೆಗೆ ಅತ್ತೆ ಸೊಸೆಗೆ 1-2 ಮಾತು ಹೇಳಿದ್ರೆ ಅದನ್ನು ಆಲಿಸಬೇಕು. ಹಾಗೆ ಮನೇಲಿರ್ತಕ್ಕಂಥ ಹಿರಿಯರು, ಅನುಭವಸ್ಥರು ಅವರ ಅನುಭವವನ್ನು ಹಂಚ್ಕೊಳ್ಳುವಾಗ ಅದನ್ನು ಆಲಿಸಬೇಕು. ನೀವು ಅದನ್ನು ಪಾಲಿಸೋದು ಬಿಡೋದು ಆಮೇಲಿನ ವಿಚಾರ. ಬಟ್ ಅವರು ಹೇಳೋ ಮಾತನ್ನು ಆಲಿಸಿ, ಅವರ ಅನುಭವದ ಮಾತನ್ನು ಕೇಳಿ, ಬಹುಶಃ ಅದರಲ್ಲಿ ನಿಮಗೆ ಸರಿ ಅನಿಸೋದನ್ನು ಮಾತ್ರ ನೀವು ತಗೊಳ್ಳಿ. ಯಾಕೆಂದರೆ ಇವತ್ತಿನ ಕಾಲಕ್ಕೂ ಹಿಂದಿನ ಕಾಲಕ್ಕೂ ವ್ಯತ್ಯಾಸ ಇದೆ. ಇವತ್ತು ಭಾಳಷ್ಟು ಟೆಕ್ನಾಲಜಿ ಮುಂದಿದೆ, ಎಲ್ಲವನ್ನೂ ಅರ್ಥಕೊಂಡಿದ್ದೀರಿ. ಜೊತೆಗೆ ಈ ಮೊಬೈಲ್ ಎಂಬತಕ್ಕಂಥ ಪ್ರಪಂಚದಲ್ಲಿ ಎಲ್ಲವನ್ನೂ ನೋಡ್ತೀರಿ, ಯಾವುದು ಸರಿ ತಪ್ಪನ್ನು ಆಲೋಚನೆ ಮಾಡ್ತೀರಿ. ಆದರೆ ಅನುಭವಸ್ಥರ ಮಾತಿದೆಯಲ್ಲ, ಅನುಭವಸ್ಥರ ಮಾತಿಗೆ ಇದು ಯಾವುದೂ ಸರಿ ಸಮಾನ ಅಲ್ಲ. ಅವರ ಅನುಭವ, ಅದರಲ್ಲಿ ಬಿದ್ದು ಎದ್ದಿರ್ತಾರೆ, ಕಾಲಿಡು ಬಿದ್ದಿರ್ತಾರೆ, ಪುನಃ ಎದ್ದು ಸರಿ ಓಡಿರ್ತಾರೆ. ಅಂಥವ್ರ ಮಾತು ಬಹಳ ಮುಖ್ಯವಾಗಿರುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ.